ರೇವತಿ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೀವನದ ಜರ್ನಿ ಒಂದು ದೊಡ್ಡ ಮಾರ್ಗದರ್ಶನ. ನಾನು 10ನೇ ಮಗಳು. ಆಕ್ಚುಲಿ ನಾನು ಬೇಡ ಇತ್ತು ಮನೆಗೆ, ಬಂಡಿ ಕೊಟ್ಬಿಟ್ಟೆ. ಸಂಗೀತ ಹೇಳ್ಕೊಡ್ತಾ ಇದ್ದೆ. ಯಾರು ಹೇಳಿದ್ರು ನಂಗೆ ಫ್ಲವರ್ ಬಿಸ್ನೆಸ್ ಅಲ್ಲಿ ಬಹಳ ದುಡ್ಡಿದೆ. ಆ ಒಂದು ಹೂವಿಂದ ಪೇಪರ್ ಹಾಕೋ ಹುಡುಗರು, ಹಾಲ್ ಪ್ಯಾಕೆಟ್ ಹಾಕ್ತಿದ್ದ ಹುಡುಗರು ಎಲ್ಲಾನು ಐ ಮೇಡ್ ದಮ್ ಆಂಟರ್ಪ್ರನರ್. ಎಲ್ಲ ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. 26 ಸ್ವಿಮ್ಮಿಂಗ್ ಪೂಲ್ ಕಟ್ಟಿದೀನಿ ನಾನು. ಪೇವರ್ಸ್ ಮಾಡಿದೀನಿ, ಗ್ರಾನೈಟ್ ವರ್ಕ್ ಮಾಡಿದೀನಿ, ವಾಟರ್ ಬಾಡೀಸ್ ಮಾಡಿದೀನಿ, ಫೌಂಟೇನ್. ಒಬ್ಳು ಆರ್ಕಿಟೆಕ್ಟ್ ಬಹಳ ಕೋಪ ಬಂದು ನನ್ನ ಮೇಲೆ ಬೇಡ ಸ್ಕೂಲ್ ನ ಟಾಯ್ಲೆಟ್ ಕಟ್ತೀನಿ ಅಂತ ಹೋದೆ. ಡಿಜಿಟಲೈಸ್ ಸ್ಕೂಲ್ ಮಾಡಿದೀನಿ. ನೀವು ಈ ವಯಸ್ಸಲ್ಲಿ ಇಷ್ಟೆಲ್ಲ ಮಾಡ್ತೀರಾ? ನಾ ಎಲ್ಲೇ ಅಯ್ಯೋ ಬಿಟ್ಟಾಕಮ್ಮ, ನಾನು ಮಾತಾಡ್ತಿದ್ದೀನಲ್ಲ, ಈ ತರ ಯಾರು ಮಾತಾಡಕ್ಕಾಗತ್ತೆ ಗೊತ್ತಾ? 3ನೇ ಕ್ಲಾಸಲ್ಲಿ ಇದ್ದಾಗ ನಂಗೆ ತಮ್ಮ ಬೇಕು ನೋಡು, ನಾ ಹೊಟ್ಟೆಲಿರೋ ಪಾಪು ನಿಂದು, ನೀ ನಂದು. ನಿತಿನಾದ್ರೂ ಅಟ್ಲೀಸ್ಟ್ ಪರವಾಗಿರ್ಲಿಲ್ಲ. ನಿಖಿಲ್ ಇನ್ನು ಟೀಚರ್ ಗೋಡೆ ಕಡೆಗೆ ತಿರ್ಕೊಂಡ್ರೆ ನಿಖಿಲ್ ಬರ್ರ ಅಂತ ಓಡೋಗಿ ಅಣ್ಣನ ಕ್ಲಾಸ್ ಹೋಗೋದು. ಪ್ರಿನ್ಸಿಪಾಲ್ ಕರೆದು ಬಿಟ್ಟು ಒಬ್ಬ ಮಗನಾದ್ರೂ ಈ ಸ್ಕೂಲಿಂದ ಕರ್ಕೊಂಡೋಗಿ ತಮ್ಮ ಯಾಕಣೋ ಓದೋ ಇಲ್ಲಮ್ಮ, ನಾನು ಮ್ಯಾಚ್ ನೋಡುತ್ತು ಭಯಪಟ್ಟು. ಇವಾಗ ನನ್ನ ಮಕ್ಕಳೇ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಇಷ್ಟು ಪ್ರತಿಭೆ ಇದೆ ಅಂತ ಗೊತ್ತಾಗಿದ್ದು ಹೇಗೆ ಹೇಳಿ? ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಇಟ್. ಇಟ್ ಇಸ್ ನನ್ ಆಫ್ ದೇರ್ ಎನಿಬಡೀಸ್ ಬಿಸ್ನೆಸ್. ಹೊರಗಡೆ ಚೀಟ್ ಮಾಡ್ತಾರೆ, ಮೋಸ ಮಾಡ್ತಾರೆ, ಕೆಟ್ಟ ಜನಗಳಿದ್ದಾರೆ ಅಂತಾನೆ ಗೊತ್ತಿರಲಿಲ್ಲ. ಇವಳು ಯೂಸ್ಲೆಸ್, ಇವಳಿಗೆ ಕ್ಯಾಲ್ಕುಲೇಷನ್ ಬರಲ್ಲ, ಅವಳ ಮಕ್ಳನ್ನ ಓದಿಸ್ತಾ ಇಲ್ಲ ಕರೆಕ್ಟ್ ಆಗಿ, ಈ ಬೆಳಗ್ಗೆ ಸ್ನಾನ ಮಾಡಲ್ಲ, ಅದಕ್ಕೆ ನಿನ್ ಮಕ್ಳು ಇದ್ ಮಾಡಲ್ಲ. ಕಡೆಗೆ ನಾನು ಐ ವಾಸ್ ಆಲ್ಸೋ ಡಿಪ್ರೆಸ್ಡ್. ತುಂಬಾ ಕಷ್ಟಪಟ್ಟಿದ್ದೀನಿ. ಕಷ್ಟ ಎಷ್ಟು ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಟೈಮ್ ನಾನು ನನ್ನ ಸೊಸೆಯನ್ನ ಹೊಡೆದಾಗ ಒಳಗಡೆಯಿಂದ ರೂಮರ್ಸ್ ಇತ್ತು. ಕ್ಯಾನ್ಸರ್ ಹೆಸರು ಇದೆಯಲ್ಲ, ಅದೇ ನಮ್ಮನ್ನ ಅಲರ್ಸ್ಬಿಡುತ್ತೆ. ಕಿರ್ಚಿ ಅಳೋಣ ಅನ್ನೋ ತರ. ನನಗೆ ಏನಾದ್ರೂ ಮನಸ್ಸಿದ್ರೆ ಏನಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರವೂ ಒಬ್ಬ ಗಣ್ಯ ಅತಿಥಿಯನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಪರಿಚಯದ ಉದ್ದೇಶ ಇಷ್ಟೇ: ಅವರು ಜೀವನದಲ್ಲಿ ಬೆಳೆದು ಬಂದ ಹಾದಿ, ಸವಸಿದ ಹಾದಿ, ಪಟ್ಟ ಕಷ್ಟಗಳು, ಅದರ ಜೊತೆಗೆ ಏರಿದ ಉತ್ತುಂಗ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಮಾರ್ಗದರ್ಶನ ಆಗಲಿ ಅನ್ನೋ ಕಾರಣಕ್ಕೆ ಪ್ರತಿ ವಾರವೂ ಒಬ್ಬ ಗಣ್ಯ ಅತಿಥಿಯನ್ನು ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇವತ್ತು ನನ್ನ ಜೊತೆ ನಮ್ಮ ಪಾಡ್ಕಾಸ್ಟ್ನಲ್ಲಿ ಇರೋರು ಒಬ್ಬ ಅದ್ಭುತ ವ್ಯಕ್ತಿತ್ವ. ಬಹಳ ಸಣ್ಣ ಬಂಡವಾಳದೊಂದಿಗೆ ಅವರೊಂದು ಉದ್ಯಮ ಶುರು ಮಾಡ್ತಾರೆ. ಆ ಉದ್ಯಮ ಶುರು ಮಾಡಿದ ಕಥೆ ನೀವು ನೋಡಬೇಕು. ಎಷ್ಟು ಸುಂದರ ಅಂತ ಹೇಳಿದ್ರೆ, ಹಿಂಗೂ ಉದ್ಯಮನ ಬೆಳೆಸೋದಕ್ಕೆ ಸಾಧ್ಯನಾ ಅಂತ ಆಶ್ಚರ್ಯ ಪಡ್ತೀರಾ. ಇದರ ಜೊತೆಗೆ ಅದ್ಭುತ ವೀಣಾ ವಾದಕಿ, ಇತ್ತೀಚೆಗೆ ಕಲಾಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ 2024ರಲ್ಲಿ. ಜೊತೆಗೆ ಇನ್ನೊಂದು ವಿಷಯ ಹೇಳಲೇಬೇಕು, ಅವ್ರ ಜೊತೆ ನೀವು ಕೂತು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಅವರ ಪರಿಸರ ಕಾಳಜಿ, ಪರಿಸರ ಪ್ರೀತಿಯಲ್ಲಿ ಇದೆಯಲ್ಲ, ಅದು ನಿಮ್ಮೊಳಗಿನ ಪರಿಸರ ಪ್ರೇಮಿನ ಹುಟ್ಟಾಕ್ಬಿಡುತ್ತೆ ಅಥವಾ ಆತನನ್ನು ಎಚ್ಚರಿಸ್ಬಿಡುತ್ತೆ. ಅವ್ರ ಜೊತೆ ಸುಮ್ಮನೆ ಕೂತು ನಮ್ಮ ಸುತ್ತಮುತ್ತ ಇರುವಂತಹ ಒಂದಷ್ಟು ಮರಗಳ ಹೆಸರು ಕೇಳ್ತಾ ಹೋಗಬೇಕು. ಬೇವಿನ ಮರದ ಉಪಯೋಗ ಏನು ಪರಿಸರಕ್ಕೆ ಅಂತ ನೀವು ಮಾತಾಡ್ತಾ ಕೂತ್ರೆ ಗಂಟೆಗಟ್ಟಲೆ ಅವರು ಮಾತಾಡ್ತಾರೆ. ನನ್ನ ಜೊತೆ ಇವತ್ತೊಂದು ಅದ್ಭುತ ವ್ಯಕ್ತಿತ್ವ ಇದೆ. ಇವರು ಉದ್ಯಮಿ ಹೌದು, ವೀಣಾವಾದಕಿ ಹೌದು, ಪರಿಸರ ಕಾಳಜಿಯೊಂದಿರುವ ಪರಿಸರ ಪ್ರೇಮಿಯೂ ಹೌದು. ಇನ್ನು ಸ್ವಲ್ಪ ದಿನದಲ್ಲಿ ಇವರು ಕಲಾವಿದರಾಗೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ಅದ್ಭುತ ವ್ಯಕ್ತಿತ್ವದ ರೇವತಿ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ರೇವತಿ ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಆ್ಯಸ್ ಯೂಶುವಲ್. ನೀವು ನಿಮ್ಮ ಬಗ್ಗೆ ಮಾತಾಡ್ತಾ ನಿಮ್ಮ ವಿಷಯ ತಿಳ್ಕೊಳ್ತಾ ಹೋದರೆ ಬಹುಶಃ ಹುಮ್ಮಸ್ಸು, ಉತ್ಸಾಹ ಬೆಳೀತಾ ಹೋಗುತ್ತೆ ಜೀವನದಲ್ಲಿ. ಯಾರಾದರೂ ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ರೆ ಅಥವಾ ಏನೋ ಉದ್ಯಮ ಶುರು ಮಾಡಬೇಕು ಅಂತ ಇದ್ರೆ, ಇನ್ನೇನೋ ಕಲಿಬೇಕು ಅಂತ ಇದ್ದರೆ, ನಿಮ್ಮ ಮಾತುಗಳನ್ನು ಅಥವಾ ನೀವು ಎಲ್ಲೋ ಒಂದು ಚರ್ಚೆಯಲ್ಲಿ ಕೂತು ಮಾತಾಡಿರೋದನ್ನು ಕೇಳಿಬಿಟ್ರೆ ಬಹಳ ಉತ್ಸಾಹ ಬರುತ್ತೆ. ಸೊ ನಿಮ್ಮ ಜೀವನದ ಜರ್ನಿ ಒಂದು ದೊಡ್ಡ ಮಾರ್ಗದರ್ಶನ. ಇಲ್ಲ, ಅದು ಎಲ್ಲ ಈಗ ಯಾವಾಗ ನಾನು ಉದ್ಯೋಗ ಒಂದು ಸ್ವಲ್ಪ ಮೆಚುರಿಟಿ ಬಂತು ಜೀವನದಲ್ಲಿ, ಅವಾಗ್ಲಿಂದ ನಾನು ಜನಗಳಿಗೆ ಅಡ್ವೈಸ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು, ಸಜೆಷನ್ಸ್ ಕೊಡೋದು, ಹೇಗೆ ಮಾಡಿದ್ರೆ ನೀವು ಬೆಟರ್ ಲೈಫ್ ಲೀಡ್ ಮಾಡ್ಬೋದು ಜೀವನದಲ್ಲಿ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ. ಈ ಥರ ಆಗಿರೋದ್ರಿಂದ ನಾನು ಫ್ಲೋರಿಸ್ಟ್ ಕೂಡ. ಹೌದು, ಆ್ಯಕ್ಚುಲಿ ಲೈಕ್ ಫ್ಲವರ್, ಅದಕ್ಕೆ ಫ್ಲೋರಿಸ್ಟ್ಗೆ ಕನ್ನಡದಲ್ಲಿ ಏನಂತಾರೆ, ಹೂವನ್ನ ನಮ್ಮಣ್ಣ ಹಾಸ್ಯ ಮಾಡಕ್ಕೆ ನನಗೆ ಹೂ ಅಡಗಿತ್ತಿ ಅಂತ ಕರೆಯೋನು. ಹೂ ಅಡಗಿತ್ತಿ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಅದೊಂದು ಪದ್ಯನೇ ಇತ್ತು, ಹೂ ಅಡಗಿತ್ತಿ ಅಂತ ಹಾಸ್ಯ ಮಾಡ್ಕೊಳ್ಳೋನು ನಮ್ಮಣ್ಣ. ಅಂದರೆ ಲೈಕ್ ಇದು ನಾನು ಅವಾಗ ಫ್ಲವರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಆವಾಗ ಹೂ ಅಡಗಿತ್ತಿವಳು ಹೂವಿನ ಬಿಸ್ನೆಸ್ ಮಾಡ್ತಾಳೆ ಅಂತ ಹಾಸ್ಯ ಮಾಡ್ಕೊಳ್ಳೋನು. ಸೊ ಆ ಒಂದು ಹೂವಿನ ಕಥೆಯ ಥರ ಆ ಒಂದು ಹೂವಿಂದ ನಾನು ಇಷ್ಟು ದೊಡ್ಡದಾಗಿ ಬಿಸ್ನೆಸ್ ಮಾಡ್ತೀನಿ, ಇಷ್ಟು ಜನಕ್ಕೆ ನಾನು ಮಾರ್ಗದರ್ಶಿ ಆಗ್ತೀನಿ. ಆಮೇಲೆ ನಮ್ಮ ಮನೆಗೆ ಬರ್ತಾಯಿದ್ದು, ನಮ್ಮ ಕೆನರಾ ಬ್ಯಾಂಕ್ ಅಪಾರ್ಟ್ಮೆಂಟಿಗೆ ಬರ್ತಾಯಿದ್ದು ಹುಡುಗರು, ಪೇಪರ್ ಹಾಕೋ ಹುಡುಗರು, ಹಾಲು
ಪ್ಯಾಕೆಟ್ ಹಾಕ್ತಿದ್ದಿದ್ದು ಹುಡುಗರು, ಕೊರಿಯರ್ ಸರ್ವಿಸ್ ಮಾಡ್ತಿದ್ದಿದ್ದು ಹುಡುಗರು, ಏರ್ಟೆಲ್ ಬಿಲ್ ತೊಗೊಂಡು ಬರೋ ಹುಡುಗರುಗಳು ಎಲ್ಲನೂ ಐ ಮೇಡ್ ದೆಮ್ ಆಂಟ್ರಪ್ರನರ್ಸ್. ಇವತ್ತಿನ ದಿನ ಅವರು ಜೀವನದಲ್ಲಿ ನಂಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಅಂದರೆ ಎಲ್ಲ ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಇವತ್ತಿನ ದಿನ ನೀವು ಎಲ್ಲೇ ಕೇಳಿ ಕರ್ನಾಟಕದಲ್ಲಿ, ಸ್ಪೆಷಲಿ ಬೆಂಗಳೂರಿನಲ್ಲಿ, ಮೇನ್ ಫ್ಲೋರಲ್ ಡೆಕೋರೇಷನಲ್ಲಿ ನನ್ನ ಶಿಷ್ಯರೇ ಇರೋದು. ಕುಮಾರ, ಮೋಹನ, ಸತೀಶ, ಇವ್ರುಗಳೆಲ್ಲ ಆರ್ಡಿನರಿ. ಪಾಪ ಸತೀಶ್ ಅನ್ನೋ ಒಬ್ಬ ಹುಡುಗ ಇದ್ದಾನೆ, ಅವನು ಇದು ಮನೆ ಬಿಟ್ಟು ಓಡಿ ಬಂದಿದ್ದ. ನಾನು ಅವನಲ್ಲಿರೋ ಪ್ರತಿಭೆ ಗುರುತಿಸ್ಬಿಟ್ಟು ಅವನನ್ನು ಟ್ರೈನ್ ಮಾಡಿದೆ. ಅವನು ಇವತ್ತಿನ ದಿನ ದೊಡ್ಡ ಉದ್ಯಮಿಯಾಗಿದ್ದಾನೆ. ಸೊ ಲೈಕ್ ಐ ಸ್ಟಾರ್ಟೆಡ್ ಬಿಲೀವಿಂಗ್, ನನ್ನ ಪ್ರಯತ್ನದಿಂದ ನಾನು ಬೇರೆಯವ್ರಿಗೆ ಜೀವನ ಕೊಡ್ಬೋದು ಅನ್ನೋದು ಒಂದು ನನಗೆ ಅದೊಂದು ಸಿಕ್ಕಾಬಟ್ಟೆ ಮೋಟಿವೇಶನ್. ನಂಗೆ ಅದು ಹೇಗಾರೋ ಮಾಡಿ ಲೈಕ್ ಈಗಲೂ ಇವಾಗ ನನ್ನ ಮಕ್ಕಳು ಬಿಲಿಯನಿಯರ್ಸ್ ಆದ್ರೂ ಸೊ ನನಗಿವಾಗ ಆ ಕೆಲಸ ನಾನು ಬಿಟ್ಟಿಲ್ಲ. ನಾನು ಈಗಲೂ ಇವಾಗ ನನಗೆ ಇರೋ ಎಕ್ಸ್ಪೀರಿಯೆನ್ಸು ಲೈಕ್ ಫ್ಲೋರಲ್ ಡೆಕೋರೇಷನ್ ಇರ್ಬೋದು, ಇವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಆ್ಯಂಡ್ ನಾನು ವಿಪ್ರೋಗೆಲ್ಲ ಇವೆಂಟ್ ಆರ್ಗನೈಸ್ ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ ಈವನ್ ನಾನು ಅಲಿಯನ್ಸ್ ಫ್ರಾನ್ಸಿಸ್ಗೆ ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಲು ಆರ್ಗನೈಸ್ ಮಾಡಿದ್ದೆ. ಸೊ ದೆನ್ ಅದು ನಾನು ಆಮೇಲೆ ಲ್ಯಾಂಡ್ಸ್ಕೇಪಿಂಗ್ ಸ್ಟಾರ್ಟ್ ಮಾಡಿ, ನಾನೀಗ ಲ್ಯಾಂಡ್ಸ್ಕೇಪಿಂಗಲ್ಲಿ ನಾನು 1 among 3 ಇನ್ ಇಂಡಿಯಾ ಒಂಥರ ಆ ಥರ ಲೆವೆಲ್. ಯಾಕೆಂದರೆ ಟಾಟಾ ಸ್ಟೀಲಲ್ಲಿ ಎಲ್ಲ ಕರೆದು ಶಾರ್ಟ್ ಲಿಸ್ಟ್ ಮಾಡಿದಾಗ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಥ್ರೂಔಟ್ ಇಂಡಿಯಾ, ದೇ ಕಾಲ್ಡ್. ಸೊ ಹಾಗಾಗಿ ಲೈಕ್ ಟಾಟಾ ಸ್ಟೀಲ್ ಕನ್ಸಿಡರ್ ಮಾಡಿದ್ದು ನನ್ನ ಇದನ್ನು. ಐ ವರ್ಕ್ ವಿತ್ ಎಲ್ಲ ಫಾರಿನ್ ಆರ್ಕಿಟೆಕ್ಟ್ಸ್ ಜೊತೆ ಲ್ಯಾಂಡ್ಸ್ಕೇಪ್ ಆಲ್ಮೋಸ್ಟ್ ಲೈಕ್ ಪೆರಿಡಿಯನ್, ಬಿಲ್ಡ್ ಕಾಲಿನ್, ಸೈಟ್ ಕಾನ್ಸೆಪ್ಟ್ ಇಂಟರ್ನ್ಯಾಷನಲ್, ಜುರಾಂಗ್, ಎಲ್ಲರದ್ದು ಪ್ರಾಜೆಕ್ಟ್ಗೆ ವರ್ಕ್ ಮಾಡಿದ್ದೀನಿ ನಾನು. ಹಾಗಾಗಿ ನನಗೆ ಇಂಟರ್ನ್ಯಾಷನಲ್ ಅದ್ರ ಬಗ್ಗೆನೂ ನಾಲೆಡ್ಜ್ ಚೆನ್ನಾಗಿ ಬಂದುಬಿಡ್ತು. ಸೊ ಫ್ಲೋರಲ್ ಡೆಕೋರೇಷನ್ ಹೇಗೆ ಮಾಡಿದ್ರೆ ಹೇಗೆ ಉದ್ಯಮವಾಗಿ ತೊಗೋಬೋದು, ಅದನ್ನು ಹೇಗೆ ಜನಗಳು ದುಡ್ಡು ಮಾಡ್ಬೋದು ಅದನ್ನು ಅಂತ ಹೇಳಿ ನಂಗೆ ತಿಳಿಸ್ಕೊಡ್ಬೇಕಂತ ಭಾಳ ಆಸೆ. ಯಾವ ಇಯರಲ್ಲಿ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ದು ರೇವತಿ? ನಾನು ಕೆಲಸ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 94, 93, 94. ಸೊ 93, 94 ಹೂಗಳ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ರಿ ನೀವು? ಎಲ್ಲ ನಂಗೆ ಅದು ಹೂವಿಂದು ಇದ್ದಿದ್ದು, ನಾನು ಸಣ್ಣ ವಯಸ್ಸಿಂದನೂ ನನಗೆ ಹೂವಿನ ಬಗ್ಗೆ ಭಾಳ ಅಭಿರುಚಿ. ಆಮೇಲೆ ನಾನು ಇಕಬಾನ ಒಂದು ಕೋರ್ಸ್ ತೊಗೊಂಡಿದ್ದೆ. ಇಕಬಾನ ಅರೇಂಜ್ಮೆಂಟ್ಸ್ನ ಟ್ರೈ ಮಾಡ್ತಾ ಇದ್ದೆ ಮನೆಯಲ್ಲಿ. ಆಮೇಲೆ ಲೈಕ್ ನಮ್ಮ ಹಸ್ಬೆಂಡ್ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ, ವಾಟ್ ಈಸ್ ಇಕಬಾನ ಅರೇಂಜ್ಮೆಂಟ್? ಇಕಬಾನ ಅಂದರೆ ಇವಾಗ ನೀವು ಮ್ಯಾಥಮೆಟಿಕ್ಸು ಸೈನ್ಸ್ ಎಲ್ಲ ಇರುತ್ತಲ್ಲ, ಅದೇ ಥರ ಇಕಬಾನೂ ಒಂದು ಸೈಂಟಿಫಿಕ್ ಸ್ಟಡಿ, ಜಾಪನೀಸ್ ಕಂಡಿಡ್ದಿರೋದು ಇದನ್ನು. ಸೊ ಇಟ್ ಇಸ್ ಇದು ಕಾಂಬಿನೇಷನ್, ಇದು ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಹೇಗೆ ಮ್ಯಾಥಮೆಟಿಕ್ಸಲ್ಲಿ 3+4 = 7 ಅಂತ ಒಂಥರ ಬರುತ್ತೋದು, ಆ ಥರ ಇದು ಪರ್ಮಿಟೇಷನ್ಸ್ ಕಾಂಬಿನೇಷನ್ನೇ ಇದುವೆ ಇಕಬಾನೂ. ದಿಸ್ ಇಸ್ ಪ್ರಾಕ್ಟಿಕಲಿ ಸೈಂಟಿಫಿಕ್ ಸ್ಟಡಿ ಇದು. ಅದರಲ್ಲಿ ಇವಾಗ 3 ಫ್ಲವರ್ ಅರೇಂಜ್ಮೆಂಟು, 5 ಫ್ಲವರ್ ಅರೇಂಜ್ಮೆಂಟು, 7 ಫ್ಲವರ್ ಅರೇಂಜ್ಮೆಂಟ್, ಅದಕ್ಕೆ ಪಿನ್ ಹೋಲ್ಡರ್ಸ್ ಇರುತ್ತೆ. ಆ ಪಿನ್ ಹೋಲ್ಡರ್ಸ್ ಆ್ಯಂಡ್ ಟ್ರೇ ಆ್ಯಂಡ್ ಇದು ವಾಟರ್, ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಸ್ ಇರುತ್ತೆ. ಅದರಲ್ಲಿ ಜಾಸ್ತಿ ಹೂಗಳು ಬೇಕಾಗಲ್ಲ, ಅದಕ್ಕೆ 2, 3 ಹೂವು, 5 ಹೂವು, 7 ಹೂವು, ಆ ಥರ ಫ್ಲವರ್ಸ್. 3 ಹೂವಲ್ಲೇ ಟ್ವಿಕ್ಸ್ ಎಲ್ಲ ಹಾಕಿಬಿಟ್ಟು ಒಂಥರ ಗ್ರೀನ್ ಟ್ವಿಕ್ಸ್ ಎಲ್ಲ ಹಾಕಿ ಕಾಂಬಿನೇಷನಲ್ಲಿ ನಾವು ಒಂಥರ ಪಾಸಿಟಿವ್ ಎನರ್ಜಿ ಎಮಿಟ್ ಮಾಡೋ ಥರ ಮಾಡ್ಬೋದು. ಸೊ ಇಟ್ ಈಸ್ ಲೈಕ್ ಜಪಾನಲ್ಲೆಲ್ಲ, ಇದು ಜಾಪನೀಸ್ ಕಂಪ್ನೀಸಲ್ಲೆಲ್ಲ ಇಕಬಾನ ಅರೇಂಜ್ಮೆಂಟ್ಸ್ ಎಲ್ಲ ಜಾಸ್ತಿ ಇದು ಮಾಡ್ತಾರೆ, ಇರ್ತಾರೆ. ಸೊ ಇಕಬಾನ ಇಷ್ಟ ಆಯಿತು ನನಗೆ. ಆಮೇಲೆ ನನಗೆ ಐ ಗಾಟ್ ಚಾನ್ಸ್ ಟು, ಅದು ಎಲ್ಲ ಅದರಲ್ಲೂ ಚಾನಲಲ್ಲೂ ಹೇಳಿದ್ದೀನಿ, ನಮ್ಮ ಹಸ್ಬೆಂಡ್ ಕೆನರಾ ಬ್ಯಾಂಕ್ NG ರೋಡಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅಲ್ಲಿ ಒಂದು 20-25 ಬೊಕೇಸ್ ಎವ್ರಿ ವೀಕ್ ತೊಗೊಂಡು ಬರೋರು. ಬಂದು 2 ದಿನ ಇಟ್ಟು 3ನೇ ದಿನ ತೊಗೊಂಡೋಗೋರು. ಎಲ್ಲ ಫ್ಲವರ್ಸ್ ಚೆನ್ನಾಗೇ ಇರುತ್ತೆ, ಬಿಸಾಕ್ಬಿಡ್ತಾರೆ ಅನ್ಯಾಯವಾಗಿ. ಈವನ್ ನಾನು ಹೇಳೋದೇನೆಂದರೆ, ನಿಮ್ಮ ವೀಕ್ಷಕರಿಗೆಲ್ಲ ಹೇಳ್ತೀನಿ, ಮದುವೆ ಮನೆಗಳಲ್ಲಿ ಎಷ್ಟು ಗೊತ್ತಾ, ರಿಸೆಪ್ಷನ್ ಮುಗಿಯೋ ಟೈಮಲ್ಲಿ ತುಳಿದು ಹಾಕ್ತಾ ಇರ್ತಾರೆ ಫ್ಲವರ್ಗಳು. ನಂಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದರೆ, ಹೂಗಳನ್ನು ತುಳಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬಿದ್ದೋಗ್ತಾ ಇರುತ್ತೆ. ಮದುವೆ ರಿಸೆಪ್ಷನ್ ಮುಗಿಯೋ ಟೈಮ್ ಬಂದಾಗ ಎಷ್ಟು ಫ್ಲವರ್ಗೆ ಜೀವ ಇರುತ್ತೆ ಗೊತ್ತಾ. ಆ ಫ್ಲವರ್ನ ತೊಗೊಂಬಂದು ನೀವು ಅಟ್ಲೀಸ್ಟ್ ಮನೆಯಲ್ಲಿ ಜರ್ಬರಾಸು ಅದೆಲ್ಲ ಇರ್ತಲ್ಲ, ಅದನ್ನು ಟ್ವೀಕನ್ನು ಕಟ್ ಮಾಡಿಬಿಟ್ಟು ಅದನ್ನು ಒಂದು ಪ್ಲೇಟ್, ಒಂದು ಬೌಲಲ್ಲಿ ಅದನ್ನು ಇಳಿ ಬಿಟ್ಟರೆ ಅದನ್ನು ನೀರಲ್ಲಿ 5-6 ದಿನ ಬ್ಯೂಟಿ ಕೊಡುತ್ತದು. ಅಲ್ಲಿ ಅದನ್ನೆಲ್ಲ ಹಾಕ್ಬಿಟ್ಟು ಜರ್ಬರಾಸ್ನ ಮಧ್ಯದಲ್ಲಿ ಒಂದು ಫ್ಲೋಟಿಂಗ್ ಕ್ಯಾಂಡಲ್ಸ್ ಇಟ್ಬಿಡ್ತು ಅಂದರೆ ಆ ಮನೆ ಒಳಗಡೆ ಒಂಥರ ದಟ್ ಪಾಸಿಟಿವ್ ಎನರ್ಜಿ ಇಟ್ ಎಮಿಟ್ಸ್. ಎಷ್ಟು ಜನ ಇವಾಗ ರಿಸೆಪ್ಷನ್ಗೆ ಹೋದವರು ರಾಸಿ ಬೊಕೇಸ್ ಗಿಫ್ಟ್ಗಳು ಕೊಡ್ತಾರಲ್ವ. ಸೊ ಆ ಬೊಕೇಸ್ನೆಲ್ಲ ಏನು ತೊಗೊಂಡೋಗಿ ಎಲ್ಲೋ
ಮಾರನೇ ದಿನ ನೋಡಿ ಗುಡ್ಡ ಅದು ಆಗ್ಬಿಟ್ಟಿರುತ್ತೆ ಅದು. ತಿಪ್ಪೆಗೆ ಹೋಗಿರ್ತದು ಮಾರನೇ ದಿನ ವೇಸ್ಟ್ ಮಾಡ್ತಾರೆ. ನಂಗೆ ಹೊಟ್ಟೆ ಉರಿಯುತ್ತೆ. ಅದೇನೇ ಒಬ್ಬೊಬ್ರಿಗೆ ಅದನ್ನು ಫ್ಲೋರಲ್ ಬೊಕೇಸ್ ಕೊಟ್ಬಿಟ್ಟು ನಿಮ್ಮ ಮನೆಯಲ್ಲಿ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಒಂದು ವೇಸ್ಗಾಗಲಿ ಫ್ಲವರ್ ವಾಸ್ಗೆ ಹಾಕ್ಬಿಟ್ಟು, ಇಲ್ಲ ಒಂದು ಫ್ಲವರ್ ವಾಸೇ ಇರಬೇಕು ಅಂತೇನಿಲ್ಲ, ಒಂದಿಷ್ಟು ದೊಡ್ಡ ಗ್ಲಾಸ್ ಜಾರ್, ಇದ್ರ ಜಾರು, ಗ್ಲಾಸ್ ಜಾರ್, ಆ ಜಾರಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಫ್ಲವರ್ಸ್ನ ಕ್ರಾಸಲ್ಲಿ ಕಟ್ ಮಾಡಿಬಿಟ್ಟು ಇಟ್ಬಿಟ್ರೆ ಅದೊಂದು 5-6 ದಿನ ಅದರ ಲೈಫ್ ಇರುತ್ತೆ. ಹೌದು. ಜೀವ ಅದ್ರದ್ದು ಮುಗಿಯೋಕ್ಕೆ ಮುಂಚೆನೇ ಜೀವ ಕೊಂದಾಕ್ಬಿಡ್ತಾರೆ. ಸೊ ಲೈಕ್ ಅದು ತುಂಬ ಅದು ನನಗೆ ತಿಳಿಸ್ಕೊಡ್ಬೇಕು ಜನಗಳಿಗೆ. ಅಟ್ಲೀಸ್ಟು ಮನೇಲಿ ಮಕ್ಳುಗಳಿರ್ತಾರೆ, ಮಕ್ಳುಗಳಿಗೆ ಅದರದ್ದು ಇದನ್ನು ಹೇಳಿದ್ರೆ, ಇವಾಗ ಇದು ಫ್ರೆಶ್ ಫ್ಲವರು, ಇದನ್ನು ನಾವು ಕಾಪಾಡಬೇಕು, ಅದರದ್ದು ಎಷ್ಟು ದಿನ ಲೈಫ್ ಇರುತ್ತೋ ಅಷ್ಟು ದಿನ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಒಂದನ್ನು ತಿಳಿಸ್ಕೊಡ್ಬೇಕು ಮಕ್ಕಳುಗಳಿಗೆ. ಅವಾಗ ಅವರು ದೇ ವಿಲ್ ಡೆವಲಪ್ ಮೆಂಟಲಿ, ದೇ ಡೆವಲಪ್ ಪಾಸಿಟಿವಿಟಿ, ದೇ ಡೆವಲಪ್ ಗ್ರೋ ವಿತ್ ಪಾಸಿಟಿವಿಟಿ. ಸೊ ದಟ್ ಈಸ್ ನಾನು ನನ್ನ ಮೊಮ್ಮಗಂಗೆ ಹೇಳ್ಕೊಡ್ತಾ ಇರ್ತೀನಿ. ಹೌದಾ? ಸೊ ಅವ್ನಿಗೆ ಏನೇನೆಲ್ಲ ಹೇಳ್ಕೊಡ್ತಾ ಇರ್ತೀನಿ, ಇದನ್ನು ಹೇಳ್ಕೊಡ್ತಾ ಇರ್ತೀನಿ. ಲೈಕ್ ಹೀಗೆ ನೋಡು ಪುಟ್ಟ, ಇದರಲ್ಲಿ ಇದಿರುತ್ತೆ, ಇದರಲ್ಲಿ ಲೈಫ್ ಇರುತ್ತೆ, ಇದೆಷ್ಟು ದಿನ ಲೈಫ್ ಇರುತ್ತೋ ಅಷ್ಟು ದಿನ ನಂಗೆ ಯಾರೇ ಬೊಕೇಸ್ ಕೊಟ್ಟರು ಅದಕ್ಕೊಂದು ಸಾರ್ಥಕತೆ ನಾನು ಮನೆಗೆ ತೊಗೊಂಡೋಗಿ ಅದನ್ನು ನೀಟಾಗಿಟ್ಟು ಎವ್ರಿ ಡೇ ಐ ವಿಲ್ ಬಿ ಎಂಜಾಯಿಂಗ್ ದ ಬ್ಯೂಟಿ ಆಫ್ ಇಟ್. ರೆಸ್ಪಾನ್ಸ್ ಟು ಇಟ್ ಹಾಂ, ಹೆಂಗೆ ಅವನು ಯಾವನೇನು ಹೇಳ್ತಾನೆ? ಅವನಿಗೆ ಏನಾಗಿದೆ ಅಂದರೆ ಸಣ್ಣ ವಯಸ್ಸಿಂದ ನಮ್ಮದು ಕಾಂಪೋಸಿಟ್ ಫ್ಯಾಮಿಲಿ, ನಾವು ಬೇರೆ ಬೇರೆ ಇರಬೇಕು ಅನ್ನೋದು. ನನ್ನ ಮಗ ಸ್ಪೆಷಲಿ ನನ್ನ ದೊಡ್ಡ ಮಗ ನೆವರ್, ಅವ್ನಿಗೆ ಯಾವತ್ತೂ ಅವನು ಅಮ್ಮ ಅಪ್ಪ ಬೇರೆ ಇರಬೇಕು, ನಾವು ಬೇರೆ ಇರಬೇಕು ಆ ಥರದ್ದೆಲ್ಲ ಇಲ್ಲ. ಅವನು ಭಾಳ ಇಂಟೆಲಿಜೆಂಟ್ ಆ್ಯಂಡ್ ನಾನು ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಹಿಮ್. ಲೈಕ್ ಅವನು ಒಂಥರ ಲೈಕ್ ಈ ಕ್ರಿಯೇಟೆಡ್ ಅಟ್ಮಾಸ್ಫಿಯರ್, ಒಂಥರ ನಾವು ಎಲ್ಲ ಒಟ್ಟಿಗೆ ಇರಬೇಕು, ಎಲ್ಲರಿಗೂ ಪ್ರೈವಸಿ ಇರಬೇಕು ಆ ಥರ. ಸೊ ನನ್ನ ಲೈಫಲ್ಲಿ ನಾನು ನನಗೇನು ಬೇಕೋ ನನ್ನ ಮನೆಯಲ್ಲಿ, ಲೈಕ್ ನನ್ನ ಸೊಸೆಗೆ ಏನು ಬೇಕೋ ಅವ್ಳು ಮಾಡ್ಕೊಂಡು, ಇಟ್ಸ್ ಗುಡ್ ಫ್ಯಾಮಿಲಿ, ಎವ್ರಿಬಡಿ ಕ್ಯಾನ್ ಲೀವ್ ಲೈಕ್ ದಟ್ ಅಂತ ಅನಿಸುತ್ತೆ ನನಗೆ. ಕ್ಲ್ಯಾಶಸ್ ಇರಲ್ಲ. ಅವನಿಗೆ ನನ್ನ ಮಗನಿಗೆ ಏನಂತ ಹೇಳಿದ್ರೆ, ಅವನ ಮಗ ನನ್ನ ಜೊತೆ ಇದು ಮಾಡಬೇಕು. ಸೊ ನಾನು ವೀಣೆ ಪ್ರಾಕ್ಟೀಸ್ ಮಾಡುವಾಗ ನನಗೆ ಅವನಿಗೆ ಸೇಮ್ ಮ್ಯೂಸಿಕ್ ಟೀಚರು. ಓ, ದಟ್ಸ್ ಲವ್ಲಿ. ಆಮೇಲೆ ಮೊನ್ನೆ ಯಾರು ಬಂದಿದ್ರು ಮನೆಗೆ ರಿಲೇಟಿವ್, ಅವ್ರ ಹತ್ರ ಹೇಳ್ತಾ ಇದ್ದೀನಿ, ನನಗೆ ಅಟ್ಲೀಸ್ಟ್ ಮ್ಯೂಸಿಕಲ್ಲಿ ನನ್ನ ಅಜ್ಜಿಗಿಂತ ಬುದ್ಧಿವಂತ ಅಂತ, ಐ ಆಮ್ ಮೋರ್ ಇಂಟೆಲಿಜೆಂಟ್ ದನ್ ಅಜ್ಜಿ ಅಂತ ಹೇಳ್ತಾ ಇದ್ದ. ಅದು ನಮ್ಮ ಟೀಚರ್ ಹೇಳ್ತಾ ಇರ್ತಾರೆ, ಲೈಕ್ ನಿಮಗಿಂತ ನಿಮ್ಮ ಮೊಮ್ಮಗನೇ ಫಸ್ಟಾಗಿ ಕಲಿತಾನೆ. ದಟ್ಸ್ ಅ ಹ್ಯಾಪಿ ಥಿಂಗ್ ಫಾರ್ ಮಿ ಆ್ಯಕ್ಚುಲಿ. ತುಂಬ ಅವನು ಬ್ರಿಲಿಯಂಟ್ ಇನ್ ಮ್ಯೂಸಿಕ್. ಮ್ಯೂಸಿಕ್ಕು ಅಷ್ಟೇ, ದಟ್ ಲೈಕ್ ಮನೆಯಲ್ಲಿ ಒಂದು ಶುದ್ಧ ವಾತಾವರಣ, ಪಾಸಿಟಿವ್ ಅಟ್ಮಾಸ್ಫಿಯರ್ ಇಟ್ಕೊಳ್ಳೋಕ್ಕೆ ಮ್ಯೂಸಿಕ್ಕು ತುಂಬ ಇಂಪಾರ್ಟೆಂಟ್. ಇದೆಲ್ಲ ಸಣ್ಣ ಟಿಪ್ಸ್ಗಳು ಈಗ ಸಣ್ಣ ವಯಸ್ಸಿನವ್ರಿಗೆ, ನಿಮ್ಮಂಥವ್ರಿಗೆ ನಾನು ಒಂಥರ ಲೈಕ್ ನನ್ನ ಅನುಭವ, ಇಷ್ಟು ವರ್ಷಗಳ ಅನುಭವದಲ್ಲಿ ನಾನು ಶೇರ್ ಮಾಡ್ಕೋಬೇಕು ಅಂತ. ಅದಕ್ಕೆ ನಾನೀಗ ಲೈಕ್ ಐ ಆಮ್ ಸ್ಟಾರ್ಟಿಂಗ್ ರೇವತಿ ಕಾಮತ್ ಕನೆಕ್ಟ್ಸ್ ಅಂತ. ಬಿಕಾಸ್ ಲೈಕ್ ಐ ಥಿಂಕ್ ನೀವು ನನ್ನ ಮೀಟ್ ಮಾಡಬೇಕು ಅಂತ ಭಾಳ ಆಸೆ ಪಡ್ತಾ ಇದ್ರಿ. ತುಂಬ ಅದು ಸ್ಪೆಷಲಿ ನಿಮ್ಮಂಥ ಹುಡುಗಿರು, ಯಂಗ್ಸ್ಟರ್ಸ್, ದೇ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಮೀ. ಆಮೇಲೆ ದೇ ವಾಂಟ್ ಟು ನೋ ಲೈಕ್ ಹೌ ಐ ಆಮ್ ಸೋ ಲೈವ್ಲಿ, ಹೇಗಿರ್ತೀನಿ ನಾನು ನಗ್ತಾ. ನನ್ನ ರೆಸ್ಟ್ ಅಂತ ತಗೊಳ್ಳೋದೇ ಇಲ್ಲ. ಅಂದರೆ ನೀವು ಎಲ್ಲ ಕಡೆ ಆಕ್ಟಿವಿಟೀಸಲ್ಲಿ ಬ್ಯುಸಿ ಇರ್ತೀರಿ, 24/7 ಕೆಲಸ ಮಾಡ್ತೀರಾ ಅಂತ ಒಂದೊಂದ್ಸಲ ಡೌಟ್ ಆಗ್ಬಿಡುತ್ತೆ. ಹೌ ಯು ಮೇಕ್ ಟೈಮ್ ಅಂತ. ನೆನ್ನೆ 12:30 ತನಕ ವೀಣೆ ಪ್ರಾಕ್ಟೀಸ್ ಮಾಡಿದ್ದೀನಿ ರಾತ್ರಿ. ಯಾ, ನನಗೆ ಐ ವಾಂಟೆಡ್ ಟು ಪ್ರಾಕ್ಟೀಸ್ ಸಮಥಿಂಗ್ ಇನ್ ಹಂಸಧ್ವನಿ ರಾಗ. ಅದರಲ್ಲಿ ಏನೋ ಒಂದು ಪ್ರಾಕ್ಟೀಸ್ ಮಾಡಬೇಕಿತ್ತು. ಆಮೇಲೆ ಅದನ್ನು ನಾನು ಜಗದೋಧಾರನ ಪ್ರಾಕ್ಟೀಸ್ ಮಾಡಬೇಕಿತ್ತು. ಅದನ್ನು ನಾನು ಕೂತ್ಕೊಂಡು ಲೈಕ್ ನೆನ್ನೆ ರಾತ್ರಿ ಪ್ರಾಕ್ಟೀಸ್ ಮಾಡ್ತಾ ಕೂತಿದ್ದೆ. ಒಂದು ಸತಿ ಲೈಕ್ ಶುರು ಮಾಡಿಬಿಟ್ರೆ ಲೈಕ್ ಅದು ದಟ್ ಟೇಕ್ಸ್ ಅಸ್, ದಟ್ ಅಬ್ಸಾರ್ಬ್ಸ್ ಅಸ್ ಅಂತಾರಲ್ಲ. ಸೊ ಇಟ್ ಈಸ್ ಮಲ್ಕೊಳ್ಳೋಕ್ಕಿಂತ ಜಾಸ್ತಿ ರಿಲ್ಯಾಕ್ಸೇಷನ್ ಆಗುತ್ತೆ ಅದು ಮ್ಯೂಸಿಕ್. ಸೊ ನಾನಂತೂ ಅಡ್ವೈಸ್ ಮಾಡೋದು, ಪ್ರತಿಯೊಂದು ಮನೇಲೂ ಸಂಗೀತ ಇರಬೇಕು. ಏನಾಗುತ್ತೆ, ಜೀವನ ಸಂಗೀತಮಯ ಆಗುತ್ತೆ. ಓ, ಬ್ಯೂಟಿಫುಲ್. ಸ್ವಲ್ಪ ಹಿಂದಕ್ಕೆ ಹೋಗಿ ನಿಮ್ಮ ಜರ್ನಿಗೆ ಬರೋಣ, ಆಮೇಲೆ ಫ್ಯಾಮಿಲಿಗೆ ಮತ್ತೆ ಬರೋಣ, ಆಮೇಲೆ ನಿಮ್ಮ ಪರಿಸರ ಪ್ರೀತಿಗೆ ಬರೋಣ. ಮೈಸೂರಿಂದ ಶಿವಮೊಗ್ಗದಿಂದ ಬೆಂಗಳೂರು. ನಾನು ಮೈಸೂರಲ್ಲಿ ಹುಟ್ಟಿದ್ದು ಚೆಲುವಾಂಬ ಅಗ್ರಹಾರದಲ್ಲಿ, ಚೆಲುವಾಂಬ ಆಸ್ಪತ್ರೆಯಲ್ಲಿ. ನಾನು 10ನೇ ಮಗಳು. 10ನೇ ತಾಯಿಗೆ. ಅಣ್ಣ ತಮ್ಮ ಅಕ್ಕ ತಂಗಿ ಎಷ್ಟು ಜನ?
ನನಗೆ ಅಣ್ಣ ಇಬ್ಬರು, ಓಕೆ, ಅಕ್ಕ 5 ಜನ, ನನ್ನ ಸೇರಿದ್ರೆ 6 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು. ಓಕೆ, ಆ್ಯಂಡ್ 6 ಜನ ಎಲ್ಲ ಇನ್ನಿಬ್ಬರು ಇದ್ದಿದ್ದು ಸಣ್ಣ ಸಣ್ಣ ವಯಸ್ಸಲ್ಲೇ ಸತ್ತೋದ್ರು. ಓಕೆ. ಸೊ ಆ್ಯಕ್ಚುಲಿ ಕೌಂಟಿಂಗ್ ತೊಗೊಂಡ್ರೆ ನಾನು 17. ಓಕೆ, ಓಕೆ. 17 ನಮ್ಮ ಆ್ಯಕ್ಚುಲಿ ಲೈಕ್ 17 ನಮ್ಮ ತಂದೆಗೆ 50 ವರ್ಷ ಆಗೋಗಿತ್ತು, 51 ನಮ್ಮ ತಾಯಿಗೆ 45 ಇರಬೇಕು. ಸೊ ದೇ ಡಿನ್ ವಾಂಟೆಡ್ ಮೀ. ಆ್ಯಕ್ಚುಲಿ ನಾನು ಬೇಡ ಇತ್ತು ಮನೆಗೆ. ಸೊ ನಮ್ಮಮ್ಮ ಏನೇನೋ ಅಭಾಷಣ ಆಗೋಕ್ಕೆಲ್ಲ ಮೆಡಿಸಿನ್ ಎಲ್ಲ ತೊಗೊಂಡ್ರು. ಆಮೇಲೆ ಲೈಕ್ ನಾನಾದರೂ ಬಂಡಿ ಹುಟ್ಬಿಟ್ಟೆ, ಗಟ್ಟಿಗಿತ್ತಿ ಒಂದೇ ಪ್ರಪಂಚಕ್ಕೆ ಬಂದೆ. ನನ್ನಿಂದ ಇಷ್ಟೆಲ್ಲ ಆಗಬೇಕಾಗಿತ್ತು. ಆಮೇಲೆ ಬಂದಮೇಲೆ ನಾನು ನಮ್ಮಮ್ಮನ ಫೇವ್ರೆಟ್. ಎಲ್ಲ ನಮ್ಮ ಅಕ್ಕಂದ್ರಿಗೆಲ್ಲ ಎಲ್ಲ ದೊಡ್ಡವರು ನನಗಿಂತ. ಎಲ್ಲರೂ ಪ್ಯಾಂಪರಿಂಗ್, ಸ್ಪೆಷಲಿ ನಮ್ಮಮ್ಮ ತುಂಬ ಪ್ಯಾಂಪರ್ ಮಾಡಿ ನಮ್ಮ ತಂದೆ ಕೊನೆ ಮಕ್ಕಳಿಗೆ ಅದೊಂದು ಮಾಡಿ ಪ್ರಪಂಚ ಜ್ಞಾನವೇ ಇರಲಿಲ್ಲ. ಮದುವೆ ಮಾಡ್ಕೊಳ್ಳೋ ತನಕ ನಂಗೆ ಪ್ರಪಂಚ ಜ್ಞಾನನೇ ಇರಲಿಲ್ಲ. ಆ್ಯಕ್ಚುಲಿ ಸ್ಪೀಕಿಂಗ್ ನಮ್ಮ ಹಸ್ಬೆಂಡೇ ನನ್ನ ಫಾದರು. ಯಾಕೆಂದರೆ ಅವರೇ ನಂಗೆ ದಾರಿ ತೋರಿಸಿದ್ದು. ಅವರೇ ನನಗೆ ಕರೆಕ್ಟಾಗಿ ಲೈಕ್ ನಂಗೆ ಇನ್ನೂ ನೆನಪಾಗುತ್ತೆ. ಲೈಕ್ ಇದು ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿಬಿಟ್ಟು ಮಾತಾಡು ಅಂತ ಹೇಳೋರು. ಲೈಕ್ ಅಬ್ರಪ್ಟಾಗಿ ಮಾತಾಡಬೇಡ, ಲೈಕ್ ನೀ ಏನು ಮಾತಾಡ್ತಿದ್ಯಾ ಅಂತ ನಿನ್ನ ಮಾತಿನ ಮೇಲೆ ಗಮನ ಇರಬೇಕು ನಿಮಗೆ ಅಂತ. ಅದೆಷ್ಟು ನಿಜ ಅನಿಸುತ್ತೆ ಅಂದರೆ, ನಾವು ಡೆಲಿವರಿ ಮಾಡೋಕ್ಕೆ ಮುಂಚೆ ನಾವು ಮಾತಾಡ್ತಾ ಇರೋದು ಬೇರೆಯವ್ರಿಗೆ ಯಾರಿಗಾರು ನೋವಾಗುತ್ತಾ ಅಂತ ಯೋಚನೆ ಒಂದು ಸತಿ ಯೋಚಿಸಿ ಆಮೇಲೆ ಮಾತಾಡಬೇಕು ಅಲ್ವಾ? ನಿಜ. ಸೊ 10ನೇ ಮಗಳು, ಓಕೆ, ತಾಳ್ಮೆ ಕಲಿಸ್ಕೊಟ್ರು ಹಾಗಾದರೆ. ತಾಳ್ಮೆ ಅಲ್ಲ, ಜೀವನದ ರೀತಿ ಅದು ಅನಿಸುತ್ತೆ ನನಗೆ. ಡೆಫಿನೆಟ್. ಲೈಕ್ ಮುಂಚೆ ನಾನು ಐ ವಾಸ್ ಜಸ್ಟ್ ಲೈಕ್ ಸಂಗೀತ, ನಮ್ಮ ತಂದೆ ಮ್ಯೂಸಿಷಿಯನು. ಬೆಳಗ್ಗೆ ನಾವು ಹೇಳೋ ಹೊತ್ತಿಗೆ ಮನೆಯಲ್ಲಿ ಸಂಗೀತದ ವಾತಾವರಣ. ನಮ್ಮ ತಂದೆ ನಿಮ್ಮ ಕುಟುಂಬದ ಬ್ಯಾಕ್ಗ್ರೌಂಡೇ ಸಂಗೀತದಲ್ಲಿ ಇರೋದ್ರಿಂದ ನಿಮಗೆ ಅದ್ರ ಬಗ್ಗೆ ಜಾಸ್ತಿ ಶ್ರದ್ಧೆ ಶುರು ಆಯಿತು. ಶ್ರದ್ಧೆ ಅಂತಲ್ಲ, ಲೈಕ್ ನಂಗೆ ಈಗಲೂ ನಾನು ಐ ವಿಲ್ ಗೋ ಬ್ಯಾಕ್ ಇಫ್ ಐ ಥಿಂಕ್. ನಾನು ಯೋಚನೆ ಮಾಡಿದ್ರೆ ಹಿಂದೆ, ಇವಾಗ ನಾವು ಎಲ್ಲರಿಗೂ ಗೊತ್ತಿರೋ ಥರ ನಾವು ಸೆವೆಂತ್ ರಿಚೆಸ್ಟ್ ಏನೋ ಅಂತೆ ಗೊತ್ತಿಲ್ಲ, ನಾನು ಅದನ್ನು ಕೇಳ್ಕೊಳಕ್ಕೆ ಹೋಗಲ್ಲ. ಲೈಕ್ ಮೈ ಸನ್ಸ್ ಆರ್ ಯಂಗೆಸ್ಟ್ ಬಿಲಿಯನೇರು ಅದು ಇದು ಎಲ್ಲ ಬಂದಿದೆಯಲ್ಲ. ಇಷ್ಟೆಲ್ಲ ಒಂಥರ ಫೈನಾನ್ಷಿಯಲ್ ನಮ್ಮದು ಇಷ್ಟು ಮೇಲಕ್ಕೆ ಹೋದರೂ ನನಗೆ ಯೋಚನೆ ಮಾಡಿದ್ರೆ ಹಿಂದಕ್ಕೆ ಹೋದಾಗ ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು, ಮಿಡ್ಲ್ ಕ್ಲಾಸ್. ಆ್ಯಂಡ್ ಸಂಗೀತ ಮನೆಯಲ್ಲಿ ಸಂಗೀತ ಹೇಳ್ಸ್ಕೊಳಕ್ಕೆ ಬರೋರು, ಮ್ಯಾಥಮೆಟಿಕ್ಸ್ ಪಾಠ ಹೇಳ್ಸ್ಕೊಳಕ್ಕೆ ಬರೋರು ಮನೆಯಲ್ಲಿ ಬರೀ ಎಜುಕೇಷನ್, ಒಂಥರ ಎಜುಕೇಟಿವ್ ವಾತಾವರಣ. ನಂಗೆ ಅದು ತುಂಬ ಸುಖವಾದ ದಿನಗಳು ಅನಿಸುತ್ತೆ. ಎಷ್ಟು ಚೆನ್ನಾಗಿತ್ತು, ಎಷ್ಟು ಸೆಕ್ಯೂರ್ ಲೈಫು. ಒಂಥರ ಏನು ಬೇರೆ ಕೆಟ್ಟದನ್ನೋದು ನಮಗೆ ಹೊರಗಡೆ ಎಲ್ಲೂ ನಾನು ಸುತ್ತಮುತ್ತ ನಿಜ ಹೇಳ್ತೀನಿ, ಒಬ್ಬನ ಮನುಷ್ಯಂಗೆ ಹೊಡಿತಾನೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಆ ಟೈಮಲ್ಲಿ ಫಿಲಮ್ ಎಲ್ಲ ಇರ್ತಿರ್ಲಿಲ್ಲ, ಫಿಲಮ್ ನೋಡ್ತಾ ಇರಲಿಲ್ಲ, ಮನೆಯಲ್ಲಿ ಎಕ್ಸ್ಪೋಜರೇ ಇರಲಿಲ್ಲ ಕೆಟ್ಟದಕ್ಕೆ. ಆಮೇಲೆ ನನಗೆ ಹೊಡಿತಾರೆ ಅನ್ನೋದೇ ನನಗೆ ಗೊತ್ತೇ ಇರಲಿಲ್ಲ. ಮನುಷ್ಯರು ಹೊಡಿತಾರೆ. ಅಮ್ಮನ ಕೈಯಲ್ಲಿ ಏಟ್ ತಿಂದಿಲ್ಲ ಹಾಗಾದರೆ? ಇಲ್ಲಪ್ಪ, ಯಾಕೆಂದರೆ ಈ ಕೊನೆ ಮಕ್ಕಳು ಸ್ವಲ್ಪ ತುಂಬ್ರು ಅಂತ. ಇಲ್ಲ ನಮ್ಮ ಮನೆಯಲ್ಲಿ ಪ್ರಿನ್ಸಿಪಲ್ ಏನಂದರೆ, ಯಾವತ್ತೂ ಮಕ್ಕಳ ಮೇಲೆ ಹೊಡಿಬಾರ್ದು. ಲೈಕ್ ದಟ್ ಇಸ್ ಅ ಪ್ರಿನ್ಸಿಪಲ್. ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಹೊಡಿಬಾರ್ದು. ನಾನೇನೋ ನೀನೇ ಇಂದ್ರ ಚಂದ್ರ ದೇವೇಂದ್ರ ಅಂತ ಬೆಳೆಸ್ಬೇಕು ಮಕ್ಕಳನ್ನ ಅಂತ. ಆಮೇಲೆ ನಾನು 7ನೇ ಕ್ಲಾಸಲ್ಲಿ ಬಿಲೀವ್ ಇಟ್ ಆರ್ ನಾಟ್ ಇನ್ಸ್ಪೆಕ್ಟ್ರು ಬಂದಿದ್ದರು. ಅವ್ರು ಬಂದು ಎಲ್ಲ ಮಕ್ಕಳ ಎದುರುಗಡೆ ನಾನು ಕೇಳಿದ್ರು, ಸೂರ್ಯ ಎಷ್ಟೊತ್ತು ಕೊಡ್ತಾನೆ ಅಂತ. ನಾನು ಹೇಳಿದೆ, ಸೂರ್ಯ ನಾನು ಹೇಳೋದು 9 ಗಂಟೆಗೆ, ನನಗಿಂತ 1 ಗಂಟೆ ಮುಂಚೆ ಹುಡ್ತಾನೆ ಅನ್ಸುತ್ತೆ. 8 ಗಂಟೆಗೆ ಅಂದೆ ನಾನು. ಅಲ್ಲಿ ಎಲ್ಲ ನಗಕ್ಕೆ ಶುರು ಮಾಡಿದ್ರು. ಅಷ್ಟು ನನ್ನ ಪ್ಯಾಂಪರ್ಡಾಗಿ ಬೆಳೆಸಿದ್ರು. ಬಟ್ ಅಂದರೆ ಮ್ಯೂಸಿಕ್ ಮಾತ್ರ ಲೈಕ್ ಅವಾಗಲೇ ನಾನು ಅದು ತುಂಬ ಟ್ಯಾಲೆಂಟೆಡ್ ಇದ್ದೆ. ಬಟ್ ಆದರೆ ಈ ಮುದ್ದಿಂದ ಅರ್ಧ ಸರಿಯಾಗಿ ಕಲಿಯೋಕ್ಕಾಗಲಿಲ್ಲ. ಕೊನೆ ಮಗಳು ಬೇರೆ, ಕೊನೆ ಮಗಳು ಎಲ್ಲದಕ್ಕೂ ಹಠ. ಉಪ್ಪು ತುಪ್ಪ ಅನ್ನ ಬಿಟ್ಟು ಇನ್ನೇನೂ ತಿಂದಿಲ್ಲ ನಾನು. ಎಷ್ಟು ಗಟ್ಮುಟ್ಟಾಗಿದ್ದೀನಿ ಇನ್ನೂ. ಲೈಕ್ ಉಪ್ಪು ತುಪ್ಪ ಮ್ಯಾಕ್ಸಿಮಮ್ ಅಂದರೆ ಹುರುಳಿಕಾಯಿ ಪಲ್ಯ, ಬಟ್ ಅಷ್ಟೇ ನಾ ತಿಂತಾ ಇದ್ದಿದ್ದು. ಸೊ ಉದ್ಯಮಿ ಆಗಬೇಕು ಅಥವಾ ಉದ್ಯಮ ಶುರು ಮಾಡಬೇಕು ಅಂತ ಅನ್ನಿಸಿದ್ದ ಅಥವಾ ಬೈ ಹಾಬಿ ಶುರುವಾಗಿದ್ದ? ಅದು ಹೆಂಗೆ ಶುರುವಾಯಿತು ನಿಮಗೆ? ನಾ ಫ್ಲಾರಿಸ್ಟ್ ಆಗಬೇಕು ಅಥವಾ ಫ್ಲವರ್ಸ್ ನನ್ನ ಜೊತೆ? ಇದು ತುಂಬ ಒಳ್ಳೆ ಕ್ವಶನ್. ಯಾಕೆಂತ ಹೇಳಿದ್ರೆ ನಾನು ಹೀಗೆ ಸಂಗೀತ ಹೇಳ್ಕೊಡ್ತಾ ಇದ್ದೆ. ಸೊ ಜೀವನ ನಡೀತಾ ಇತ್ತು. ಲೈಕ್ ನಮ್ಮ ಹಸ್ಬೆಂಡ್ ಬ್ಯಾಂಕ್ ಹೋಗೋರು,
ಅವ್ರಿಗೆ ಪರವಾಗಿರಲಿಲ್ಲ, ಸ್ಯಾಲ್ರಿ ಸುಮಾರಾಗಿ ಸ್ಯಾಲ್ರಿ ಬರ್ತಾಯಿತ್ತು. ಆ ಸ್ಯಾಲ್ರಿನಲ್ಲಿ ಸಿಸ್ಟಮೆಟಿಕ್ ಲೈಫು. ಬ್ಯಾಂಕಿಂದ ಮನೆ ಕೊಟ್ಟಿದ್ದರು. ಆಮೇಲೆ ನಾವು ಕ್ಯಾಲ್ಕುಲೇಟಿವ್ ಆಗಿ ನನಗೇನೆಂದರೆ ಅವಾಗ ಮಗ ಹುಟ್ಟಿದಾಗ ನನ್ನ ಪ್ರಯಾರಿಟಿ ಕಂಪ್ಲೀಟ್ ನನ್ನನ್ನೇ ನಾನು ಮರೆತುಬಿಟ್ಟು ನನ್ನ ಮಗ ನಂದು ಜೀವನ ಅನ್ನೋ ಥರ ಆಗೋಯ್ತು. ಆವಾಗ ಅವನ ಖರ್ಚೇ ನಮಗೆ ಬರೋ ಸಂಬಳದಲ್ಲಿ ಅರ್ಧ ಖರ್ಚು ಅವನಿಗಾಗ್ತಾಯಿತ್ತು. ಅವನ ಮಿಲ್ಕ್ ಪೌಡರು, ಅವನ ಸಿರಿಲ್ಯಾಕು, ಅದು ಇದು ಅಂತ ಇದೇ ಥರ ನಡೀತಾಯಿತ್ತು. ಆವಾಗ ನಾನು ಸಂಗೀತ ಹೇಳ್ಕೊಡ್ತಾಯಿದ್ದೆ. ಆಮೇಲೆ ಲೈಕ್ ಅದಾಗಿ ಅವನೊಂದು 3ನೇ ಕ್ಲಾಸ್ಗೆ ಬಂದು 4ನೇ ಕ್ಲಾಸ್ಗೆ ಅವಾಗಲೂ ನಾನು ಮ್ಯೂಸಿಕ್ ಟೀಚರೇ ಆಗಿದ್ದೆ. ಯಾವಾಗಲೂ ಗುನು ಅಂತ ಹಾಡು ಹೇಳ್ತಿರೋನು ಅವನು. ಬಿಕಾಸ್ ನನ್ನ ಸಂಗೀತ ಪಟ. ಈವನ್ ನಾವು ಅವನಿಗೆ ತುಂಬ ಸಂಗೀತ ಅಂದರೆ ಇಬ್ರಿಗೂ ಇಷ್ಟ, ದೊಡ್ಡವನಿಗಂತೂ ತುಂಬ. ಅವನಿಗೆ ನನ್ನನ್ನು ಸಂಗೀತ ಟೀಚರ್ ಅಂತ ನೋಡೋಕ್ಕೆ ಆಸೆ ಜಾಸ್ತಿ ನನ್ನ ಮಗನಿಗೆ. ಅವನಿಗೆ ನಾನೇನು ಬಿಸ್ನೆಸ್ ಮಾಡಲಿ ಅದೆಲ್ಲ ಏನೇನು. ಆಮೇಲೆ ಹೀಗೆ ಆಗ್ತಾ ಬಂತು. ಅವ್ನಿಗೊಂದು 5 ವರ್ಷ ಆಯಿತು, 7 ವರ್ಷ ಅವ್ನು ಸ್ಕೂಲಿಗೆ ಸೇರಿಕೊಂಡ. ನಾನು LKG UKGಗೆ ಇಲ್ಲಿ ಶಿವಮೊಗ್ಗದಲ್ಲಿ ರೋಟ್ರಿ ಸ್ಕೂಲಲ್ಲಿ ಸೇರಿಸಿದೆ. ಹೋಮ್ವರ್ಕ್ ಕೊಡೋರು. ಹೋಮ್ವರ್ಕ್ ಕೊಟ್ಟರೆ ಲೈಕ್ ಹೋಮ್ವರ್ಕ್ ಮಾಡಿಸೋಣ ಅಂತ ಕೂತ್ಕೊಂಡ್ರೆ ಮಾಡಲ್ಲ ಅಂತ ಕೈ ಗಟ್ಟಿಯಾಗಿ ಹಿಡ್ಕೊಂಬಿಡೋನು. ಆಮೇಲೆ ನಾನೇನು ಮಾಡೋದಂದರೆ ನಾನೇ ಅವ್ನ ಕೈ ಹಿಡ್ಕೊಂಡು ಹೋಮ್ವರ್ಕ್ ಮಾಡಿ ಬೆಳಗ್ಗೆ ಟೀಚರ್ ಹತ್ರ ಬಯಸ್ಕೊಳ್ಳೋದು. ನೀವೇ ಮಾಡಿದ್ದೀರಾ ರೇವತಿ, ಯಾಕೆ ಈ ಥರ ಕೆಟ್ಟ ಬುದ್ಧಿ ಮಾಡ್ತೀರಾ, ಮಗಂಗೆ ಹಾಳು ಮಾಡ್ತೀರಾ ಅಂತ. ನಾನು ಇನ್ನೇನು ಮಾಡಲಿ, ಅವ್ನು ಮಾಡಲ್ಲ ಹೋಮ್ವರ್ಕು ಅಂತ. ಏನು ಆವಾಗಲೇ ಶುರು ಆಯಿತು. ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನಾನೆಲ್ಲ ನಂದೆಲ್ಲ ಬ್ರೈನೆಲ್ಲ ಯೂಸ್ ಮಾಡಿ ಅವನಿಗೆ ಕಲಸಕ್ಕೆ ಗೋಧಿ ಹಿಟ್ಟಲ್ಲಿ ಅಕ್ಷರಗಳು ಮಾಡ್ತಾಯಿದ್ದೆ. ಓಕೆ. ಅವನಿಗೆ ಮಾಡುವುದು ಹಾಗೂ ಹೀಗೂ ಅವನು ಆ ಥರ ಸಿಸ್ಟಮೆಟಿಕ್ಕಾಗಿ ಓದಲಿಲ್ಲ ಅಂದ್ರೂ ನಾಲೆಜ್ ಬೆಳೆಸ್ತಾ ಹೋದೆ ನಾನು. ಕಡಲೆಕಾಯಿ ಎಣ್ಸಕ್ಕೆ ಕೊಡೋದು, ಗೋಧಿ ಹಿಟ್ಟು, ಆಮೇಲೆ ಒಂದೊಂದು ರೂಪಾಯಿದು 500 ರೂಪಾಯಿ ಕಾಯಿನ ತೊಳೆದು ಇಟ್ಟಿದ್ದೆ. ಅವಾಗ ದೊಡ್ಡದು ಬರೋದು 1 ರೂಪಾಯಿ ಕಾಯಿನ. ಆ ಕಾಯಿನ ನಾನು ಒಂದೊಂದೇ ಕೌಂಟ್ ಮಾಡಿ ಇದಕ್ಕೆ ಹಾಕು ಅಂತ ಹೇಳೋದು, ಬೌಲ್ಗೆ ಹಾಕು ಅಂತ ಹೇಳೋದು. ನಂಗೆ ಒಂದೊಂದ್ಸತಿ ಏನನ್ಸುತ್ತೆ ಅಂತ ಹೇಳಿದ್ರೆ, ನಾನು ಅವನನ್ನು ಸುಮ್ಮನೆ ಹಿಡ್ಕೊಂಡು ಅವನಿಗೆ ಸ್ಕೂಲ್ ಹೋಮ್ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತೇಳಿ ಹೊಡೆದು ಮಾಡಿದ್ದಿದ್ರೆ ಇವತ್ತಿನ ದಿನ ಅವನು ಏನಾಗಿದ್ದಾನೋ ಅದು ಆಗ್ತಿರ್ಲಿಲ್ವೇನೋ ಅಂತ ಅನಿಸುತ್ತೆ. ಯಾಕೆಂದರೆ ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ಅದು ಪ್ರಿಂಟ್ ಆಗಿಬಿಡುತ್ತೆ. ನಾವು ಹೊಡೆದು ನೀನು ಮಾಡಲ್ಲ, ನೀನು ನೋಡು ಅವನೆಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ, ನೀನು ಇಷ್ಟು ಕೆಟ್ಟಾಗಿ ಓದ್ತಾ ಇದೆಯಾ, ನಿನಗಿದು ಹಾಗೆ ಹೀಗೆ ಕೀಳರಿಮೆ ಡೆವಲಪ್ ಆಗಿಬಿಡುತ್ತೆ. ಅದೇನಾಗುತ್ತೆ ಅಂದರೆ ಟೈಪ್ ರೆಕಾರ್ಡರ್ ಥರ ಅದು ಒಂಥರ ಆ್ಯಡ್ ಆಗ್ತಾ ಹೋಗುತ್ತೆ. ಆಮೇಲೆ ಮುಂದೆ ದೊಡ್ಡವರಾದ್ಮೇಲೆ ಅವ್ರಿಗೆ ಅದು ಉಳ್ಕೊಂಡೇ ಬಿಡುತ್ತೆ. ಟ್ರಾಮಾ ಥರ ಉಳಿದ್ಬಿಡುತ್ತೆ. ಇಲ್ಲ, ಉಳಿದ್ಬಿಡುತ್ತದು. ಉಳಿದ್ಬಿಟ್ಟದು ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಅವ್ರು ದೊಡ್ಡವರಾದ್ರೂ ಏನೋ ಒಂಥರ ಹಿಂಜರಿಕೆ, ಹೆದರಿಕೆ. ನಾನು ಎಷ್ಟು ಬೋಲ್ಡು, ಹೇಗೆ ನಾನೀಗ ಸಂಗೀತಕ್ಕೆ ಭಾಷಣ ಮಾಡ್ತೀನಿ, ಸಂಗೀತ ಇದೆಲ್ಲ ನನ್ನ ಚೈಲ್ಡ್ಹುಡ್ಡು. ನಮ್ಮ ತಂದೆ ನಾ ಬೆಳೆದಿರೋದು ಸೆಕ್ಯೂರ್ಡ್ ವಾತಾವರಣ ಇದೆಯಲ್ಲ, ಅದು ನನಗೆ ಅನಿಸುತ್ತೆ, ನನಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ. ಆಮೇಲೆ ನಾನು ಅದು ಮಾಡ್ತಾಯಿದ್ದೆ ಅವನಿಗೆ. ಆಮೇಲೆ ಹಾಗೇನೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಲೈಕ್ 1 ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಎಲ್ಲ ಶುರು ಆಯಿತು. ಆಮೇಲೆ ಅವನು ಶುರು ಮಾಡ್ಕೊಂಡ. ಅವನು 3ನೇ ಕ್ಲಾಸಲ್ಲಿದ್ದಾಗ ನಂಗೆ ತಮ್ಮ ಬೇಕು. ಆಮೇಲೆ ನನಗೆ ಇವನು ಒಬ್ಬನ ಸಾಕಿದ್ರೆ ಸಾಕಪ್ಪ ಅಂತಿತ್ತು. ಆಮೇಲೆ ತಮ್ಮ ಬೇಕು ಅಂತ ಹೇಳಿ ಒಂದು ಪ್ರೆಗ್ನೆಂಟ್ ಆದೆ ಫಸ್ಟ್ ಟೈಮ್. ಅವನಿಗೆ 5 ವರ್ಷ ಇದ್ದಾಗ ಪ್ರೆಗ್ನೆಂಟ್ ಆದಾಗ ಅದು ದಟ್ ಗಾಟ್ ಅಬೌಟ್ ಇಟ್. ಆ್ಯಂಡ್ ಲೈಕ್ ಇವನು 6 ಇಯರ್ಸ್ ಇದ್ದಾಗ ಐ ವಾಸ್ ಪ್ರೆಗ್ನೆಂಟ್. ಆ್ಯಂಡ್ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದಾಗೇ ಈ ವಾಸ್ ಸೋ ಎಕ್ಸೈಟೆಡ್. ನನ್ನ ತಮ್ಮ ಬರ್ತಾನೆ. ಆ್ಯಕ್ಚುಲಿ ಆ ಡಾಕ್ಟ್ರು ಉಷಾ ನರ್ಸಿಂಗ್ ಹೋಮ್ ಡಾಕ್ಟ್ರು ಅರುಂಧತಿ ಅಂತ, ಅವ್ರ ಹತ್ರ ನಾ ಹೇಳಿ ಈ ಥರ ಇವನು ಅವ್ರು ನನ್ನ ಹತ್ರ ವೀಣೆ ಹೇಳಿಸ್ಕೊತಾಯಿದ್ರು, ವೀಣೆ ಸಂಗೀತ ಹೇಳಿಸ್ಕೊತಾಯಿದ್ರು. ನಾವು ಅವ್ರ ಹತ್ರ ಹೇಳಿದೆ ಒಂದೇ ಸಮ ತಮ್ಮ ಅಂತಿದ್ದಾನೆ, ಅಕಸ್ಮಾತ್ ತಂಗಿ ಏನಾದ್ರು ಬಂದರೆ ಏನಪ್ಪ ಕತೆ ಅಂತ. ಅದಕ್ಕೆ ಬಾ ನೀನು ನಿಂಗೆ ಇದು ಮಾಡ್ತೀನಿ ಸ್ಕ್ಯಾನ್ ಮಾಡ್ಬೋದಿತ್ತು. ಸ್ಕ್ಯಾನ್ ಮಾಡಿ ನೋಡ್ಬಿಟ್ಟು ಇಲ್ಲ ತಮ್ಮನೇ ಇರೋದು ಅಂತ ಹೇಳಿದ್ರು. ಅದೇ ನಿಖಿಲ್ ಕಾಮತ್ತು. ಆಮೇಲೆ ನಾನು ಹೇಳಿದೆ ಅವ್ನಿಗೆ ನಿಂಗೆ ತಮ್ಮನೇ ಬರೋದು ಅಂತ. ಅವತ್ತಿನ ಹೋಗಿ ಎಲ್ಲ ಫುಲ್ ಚಾಕ್ಲೇಟ್ ಎಲ್ಲರ ಮನೆಗೂ ಹಂಚಿದ್ದ. ಆಮೇಲೆ ನಾನು ಹೇಳ್ತಾ ಇದ್ದೆ ಅವನಿಗೆ, ನೋಡು ನಾ ಹೊಟ್ಟೆಲಿರೋ ಪಾಪು ನಿಂದು, ನೀ ನಂದು ಅಂತ. ಆಮೇಲೆ ನಾನೇನು ಗೊತ್ತಾ, ಅವ್ನ ಪ್ರೆಗ್ನೆನ್ಸಿನಲ್ಲೇ ಚೈಲ್ಡ್ ಸೈಕಾಲಜಿ ಎಲ್ಲ ಓದಿ ನಾನು ಅಷ್ಟು ಇದು ಚಿಲ್ಡ್ರನ್ ಸೈಕಾಲಜಿ ಬಗ್ಗೆ ನನಗೇನೋ ಮನ್ಸತಿ ಏನನ್ಸುತ್ತೆ ಅಂದರೆ ಅದು ನನಗೆ ಈಗ ರಿಸಲ್ಟ್ ಕೊಡ್ತಾ ಇದೆಯೇನೋ ಅನ್ಸುತ್ತೆ. ಓಕೆ, ಅದು ಕೆಪ್ಯಾಸಿಟಿ ಆಫ್ ಅವ್ರದ್ದು ಆ ಹ್ಯೂಜ್ ಬಿಸ್ನೆಸ್ ರನ್ ಮಾಡೋಕ್ಕೆ ಚೈಲ್ಡ್ಹುಡ್ ತುಂಬ ಇಂಪಾರ್ಟೆಂಟ್ ಏನೋ ಒಂಥರ. ನಾನು ಅವ್ನಿಗೆ ಹೇಳ್ತಾ ಇದ್ದೆ, ನೋಡಿ ಮಗು
ನಿಂದು ನೀನಂದು. ಆಮೇಲೆ ಮಗು ಬಂತಿದ್ದಾಗೆ ಫಸ್ಟ್ ಒಳಗಡೆ ತೊಗೊಂಡು ಬರುವಾಗಲೇ ಅಮ್ಮ ಕೊಡು ನೀನು ನಂಗೆ ಹೇಳಿದ್ಯಲ್ಲ ಅಂತ. 7 ವರ್ಷದ ಹುಡುಗ ಮಗು ಹೇಗೆ ಕೊಡಲಿ. ಆಮೇಲೆ ಹೇಗೇನು ಒಂದು ಡ್ರಾಮಾ ಸ್ಟಾರ್ಟ್ ಆಯಿತು. ಈ ಓದೋದಕ್ಕೆ ಇಷ್ಟ ಇಲ್ಲ ಅನ್ನೋದು ಕಂಟಿನ್ಯೂ ಆಗ್ತಾ ಹೋಯಿತು. ಓಕೆ, ಓದೋಕ್ಕೆ ಇಷ್ಟ ಇಲ್ಲ, ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಎಕ್ಸಾಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಟೆಸ್ಟ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ. ನನಗೆ ಲೈಕ್ ನಾನು ಅವಾಗ ಸುನಿಲ್ ಗವಾಸ್ಕರ್ ಫೇಮಸ್ಸು, ವಿಶ್ವನಾಥ್ ಸುನಿಲ್ ಗವಾಸ್ಕರು. ನಾನೊಂಥರ ಮಿಥಿಲಿಯ ಸೀತೆರೆ ಅವಳು ಡ್ರೀಮ್ ಮಾಡ್ತಾಳಲ್ಲ ಆ ಥರ. ನಾನು ಓದ್ದೇ ಇದ್ರೆ ಏನಾಯ್ತು, ಈಗ ನನ್ನ ಮಗ ನಾನು ಸುನಿಲ್ ಗವಾಸ್ಕರ್ ಥರ ಕ್ರಿಕೆಟರ್ ಆಗಬೇಕು. ಮೊದಲನೇ ಮಗನ ಬಗ್ಗೆ ನೀವು ಮೊದಲನೇ ಮಗ ಕ್ರಿಕೆಟರ್ ಮಾಡ್ತೀನಿ, ಫಿಲಮ್ ಸ್ಟಾರ್ ಮಾಡ್ತೀನಿ ನನ್ನ ಮಗನ. ಆಮೇಲೆ ಇಲ್ಲೆಲ್ಲ ಪೈಲಟ್ ಮಾಡ್ತೀನಿ ಅಂತಲೂ ಒಂದು ಆಸೆ ಇತ್ತು. ಓಕೆ, ಏನೋ ಮಾಡ್ತೀನಿ ಅಂತ ಡ್ರೀಮ್ ಮಾಡೋದು ನಾನು. ಆಮೇಲೆ ಅವನೇನೋ ಒಂದು ಚೆನ್ನಾಗಿ ಮಾಡ್ದಾದ್ರೆ, ಪೇಂಟಿಂಗ್ ಒಂದು ಚೆನ್ನಾಗಿ ಮಾಡ್ದಾದ್ರೆ, ಇವನು ಪೇಂಟರ್ ಮಾಡ್ಬೋದಲ್ವ ಅಂತ. ಸ್ವಿಮ್ಮಿಂಗ್ ಅಂದರೆ ಎಕ್ಸ್ಪರ್ಟ್ ಅವನು, ಸ್ವಿಮ್ಮರ್ ಮಾಡ್ತೀನಿ. ಸೊ ಓದದೇ ಇದ್ರೆ ಏನಾಯ್ತು, ಈಗ ಅನ್ನೋ ಥರ ಒಂಥರ ನಾನು ನನಗೆ ಸಮಾಧಾನ ಹೇಳ್ಕೊತಾ ಹೋದೆ. ಆಮೇಲೆ ಇಲ್ಲಿ ನಮ್ಮ ಮನೇಲಿ ಎಲ್ಲರೂ ಹೈಲಿ ಕ್ವಾಲಿಫೈಡು, ನಮ್ಮ ಅಕ್ಕನ ಮಕ್ಕಳುಗಳೆಲ್ಲ. ಅದೊಂದು ಜಗ್ಲಿಂಗ್ ಅಲ್ಲ ಮನಸ್ಸಿನ ಒಳಗಡೆ. ಪೋಷಕರಿಗೆ ಮಕ್ಕಳು ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಎಕ್ಸಾಮ್ಸಲ್ಲಿ ಟೆಸ್ಟಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಹೆಂಗೆ ಅನ್ನಿಸ್ತಿತ್ತು ತಾಯಿಯಾಗಿ? ಅಯ್ಯೋ ಮನೇಲೆಲ್ಲ ಕ್ವಾಲಿಫೈಡ್ ಇದ್ದಾರೆ, ಮಗ ನೋಡಿದ್ರೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಏನು ಅನ್ನಿಸ್ತಿತ್ತು? ನಂಗೆ ಅವ್ರ ಫ್ಯೂಚರ್ ಬಗ್ಗೆ ಬಹಳ ಯೋಚನೆ ಇತ್ತು. ನಾವೇನು ಕೋಟ್ಯಾಧೀಶ್ವರರಲ್ಲ. ಸೊ ನಮ್ಮ ಮಕ್ಕಳು ಓದಲಿಲ್ಲ ಅಂದರೆ ಬ್ರಾಹ್ಮಣರಿಗೆ ಇನ್ನೇನು ಮಾಡೋದು, ಹೊರಗಡೆ ಹೋಗಿ ಏನು ಓದಲೇ ಇಲ್ಲ ಅಂದರೆ ಲೈಕ್ ಹೇಗೆ ಜೀವನ ಮಾಡೋದು ಇವ್ರುಗಳು, ಅದೊಂದು ಆತಂಕ ನಂಗೆ ಕುಟ್ಕೊಳ್ತು. ಆಮೇಲೆ ಹಾಗೂ ಹೀಗೂ ಅವನು ಒಂದು ಅವನು 7th ಸ್ಟ್ಯಾಂಡರ್ಡ್ಗೆ ಇವನು ಹುಟ್ಟ 7 ವರ್ಷಕ್ಕೆ ಇವನು ಹುಟ್ಟಿದ್ನಲ್ಲ. ಇವನು ಬೆಳೀತಾ ಇವನು 10th ಸ್ಟ್ಯಾಂಡರ್ಡ್ಗೆ ಬರೋದಕ್ಕೆ ಇವನು 3rd ಸ್ಟ್ಯಾಂಡರ್ಡಲ್ಲಿದ್ದ, 3rd ಸ್ಟ್ಯಾಂಡರ್ಡಲ್ಲಿದ್ದ ನಿಖಿಲು. ಆಮೇಲೆ ನೋಡಿದ್ರೆ ಸೇಮ್ ಕತೆ. ಅವನಿಗೆ ಇಷ್ಟ ಇಲ್ಲ ಅಂದರೆ ಇವನಿಗಿನ್ನೂ ಇಷ್ಟ ಇಲ್ಲ. ಅವನು ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಯವ್ವ ಹಿಂದಿನ ದಿನ ನಾವು ನಾರ್ತ್ ಇಂಡಿಯಾದಲ್ಲಿದ್ವಿ. ನಾರ್ತ್ ಇಂಡಿಯಾದಲ್ಲಿ ನಮ್ಮ ಹಸ್ಬೆಂಡು ಟ್ರಾನ್ಸ್ಫರ್ ಆಗಿ ಹೋಗಿದ್ವಿ ಅಲ್ಲಿಗೆ. ಹಿಂದಿ ಹೋಗಿ ಟೈಮಲ್ಲಿ ಹಿಂದಿ ಬರ್ತಿರ್ಲಿಲ್ಲ. ಮತ್ತು ಒಂದಿನ ಇವನಿಗೇನೋ ನೋವಾಯ್ತಂತೆ. ಮನೆಯಿಂದ ಏನು ಗೊತ್ತಾ, ಹಿಂದಿನ ದಿನ ಕೇಳೋನು ನಾಳೆ ಸ್ಕೂಲ್ ಇದೆಯಾ ಅಂತ. ನಿಖಿಲು ನಿತ್ತಿನಾದರೂ ಅಟ್ಲೀಸ್ಟ್ ಪರವಾಗಿರಲಿಲ್ಲ. ನಿಖಿಲ್ ಇನ್ನೂ ಅಷ್ಟು ಈ ದೊಡ್ಡ ಮಕ್ಕಳನ್ನ ಒಂಚೂರು ಮ್ಯಾನೇಜ್ ಮಾಡೋದು ಇಲ್ಲ. ಅವ್ನು ಪರವಾಗಿರಲಿಲ್ಲ. ಅಟ್ಲೀಸ್ಟ್ ಸ್ಕೂಲ್ಗಾರ ಹೋಗ್ತಾ ಇದ್ದ. ಸ್ಕೂಲಲ್ಲಿ ಹೋಗಿ ತುಂಟನ ಮಾಡೋನು, ಬಟ್ ಸ್ಕೂಲ್ಗೆ ಹೋಗ್ತಾ ಇದ್ದ. ಯಾರು ಜಾಸ್ತಿ ತುಂಟರು ಇಬ್ಬರಲ್ಲಿ? ಆ್ಯಕ್ಚುಲಿ ಸ್ಪೀಕಿಂಗ್ ನಿತಿನ್ ಜಾಸ್ತಿ ತುಂಟ, ದೊಡ್ಡ ಮಗ. ಆಮೇಲೆ ನಿತಿನ್ ಇದು ನಾವು ನಾರ್ತ್ ಇಂಡಿಯಾದಲ್ಲಿದ್ವಿ. ಆವಾಗ ಇವನು ಅಲ್ಲಿ ನಿಖಿಲ್ಗೆ ಹಿಂದಿ ನನಗೂ ಬರ್ತಾ ಇರಲಿಲ್ಲ, ನಿತಿನ್ಗೂ ಬರ್ತಾ ಇರಲಿಲ್ಲ, ನಮ್ಗೆ ಯಾರಿಗೂ ಹಿಂದಿ ಬರ್ತಾ ಇರಲಿಲ್ಲ. ಮತ್ತು ಅಲ್ಲಿ ಒಂದು ಸ್ಕೂಲಿಗೆ ಸೇರಿಸಿದ್ವಿ ಅವನ್ನ 1ನೇ ಕ್ಲಾಸ್ಗೆ. ಯು ಕೆ ಜಿಗೆ ಸೇರಿಸಿದ್ವಿ. ಯು ಕೆ ಜಿಗೆ ಸೇರಿಸಿದಾಗ ಹಿಂದಿನ ದಿನ ಅಲ್ಲಿ ಬರೀ ಹಿಂದಿ ಮಾತಾಡ್ತಾಯಿದ್ರು ಸ್ಕೂಲಲ್ಲಿ. ಇವನು ಹಿಂದಿನ ದಿನ ನಾವು ಇವನನ್ನು ಕಳಿಸ್ಬೇಕು ಯು ಕೆ ಜಿಗೆ. ಹಿಂದಿನ ದಿನ ಕೇಳೋನು ನಾಳೆ ಸ್ಕೂಲ್ ಇದೆಯಾ ಅನ್ನೋಣ. ಆಮೇಲೆ ಇದೆ ಅಂದರೆ ರಾತ್ರಿ ಎಲ್ಲ ಆಳೋದು. ಅದಕ್ಕೆ ಏನು ಇಲ್ಲ ಅಂತ ಏನಾರು ಹೇಳಿದ್ರೆ ಮಾರನೇ ದಿನ ನೀನು ನೆನ್ನೆ ಹೇಳ್ದೆ ಇಲ್ಲ ಅಂತ ಯಾಕೆ ಕಳಿಸ್ತಾ ಇದೆಯಾ. ಈ ಕಡೆಯಿಂದ ನಮ್ಮ ಹಸ್ಬೆಂಡ್ ನನ್ನ ಹತ್ರ ಕಿತ್ಕೊಳ್ಳೋರು, ಆ ಕಡೆಯಿಂದ ಹೋಗಲ್ಲಬ್ರು ಆಯಾ ಬಂದು ಸ್ಕೂಲಲ್ಲಿ ಕಿತ್ಕೊಳ್ಳೋರು. ಹಾಗೆ ತಟ್ಟಿದ್ದೀವಿ. ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಅದೊಂದು ದೊಡ್ಡ ಯುದ್ಧ. ಅಲ್ಲಿ ಹೋಗಿ ಸ್ಕೂಲಲ್ಲಿ ಒಂದಿನ ಹೊಟ್ಟೆ ನೋವು ಬಂದಿದೆ. ಆಮೇಲೆ ನಾನು ಟೀಚರ್ಗೆ ಹೇಳಬೇಕಿತ್ತಲ್ಲ, ನೀನು ಹೊಟ್ಟೆ ನೋವಿದೆ ಅಂತ ನಂಗೆ ಫೋನ್ ಮಾಡಿರೋರು ಅಂದರೆ ಯಾವ ಭಾಷೆನಲ್ಲಿ ಹೇಳಮ್ಮ ನಾನು. ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ಯಾವ ಭಾಷೆಲ್ಲಮ್ಮ ಹೇಳಿ ನಾನು ಅಂತ ಇದು ಮಾಡ್ದೆ. ಲೈಕ್ ಇಟ್ಸ್ ಸಚ್ ಎ ದಿಸ್ ಒನ್ ಮೆಮೊರಿ. ಅಲ್ಲಿಂದ ಇಲ್ಲಿಗೆ ಬಂದ್ವಿ, ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಆವಾಗ ನಿತಿನ್ 10th ಸ್ಟ್ಯಾಂಡರ್ಡಲ್ಲಿದ್ದೆ, ಇವನು 3rd ಸ್ಟ್ಯಾಂಡರ್ಡ್ಗೆ. ಫಸ್ಟ್ ಡೇ ಆಕ್ಸ್ಫರ್ಡ್ ಸ್ಕೂಲಲ್ಲಿ ರಿಟರ್ನ್ ಟೆಸ್ಟ್ ಕೊಟ್ಟರೆ ಖಾಲಿ ಪೇಪರ್ ಕೊಟ್ಟು ಬಂದಿದ್ದಾನೆ. ಅದಕ್ಕೆ ಟೀಚರು ಹೆಡ್ಮಿಸ್ಸು ನಿಮ್ಮ ಮುಖ ನೋಡಿ ಕೊಡ್ತಾಯಿದ್ದೀವಿ ನಿಮ್ಮ ಮಗನಿಗೆ, ನಾವು ಇಲ್ಲಾಂದರೆ ನಾವು ತಗೋತಾ ಇರಲಿಲ್ಲ ಅಂತ. ಆಮೇಲೆ ನಿಖಿಲ್ ಯೂಸ್ ಟು ಸಿಟ್ ಇನ್ ಗ್ರೌಂಡ್ ಫ್ಲೋರು 3rd ಸ್ಟ್ಯಾಂಡರ್ಡ್ಗೆ, ನಿತಿನ್ 10th ಸ್ಟ್ಯಾಂಡರ್ಡ್ಗೆ 4th ಫ್ಲೋರು, 3rd ಫ್ಲೋರೇನು 4th ಫ್ಲೋರು. ಅಲ್ಲಿ ಟೀಚರ್ ಗೋಡೆ ಕಡೆಗೆ ತಿರ್ಕೊಂಡ್ರೆ ನಿಖಿಲ್ ಬರ್ರಂತ ಓಡೋಗಿ ಅಣ್ಣನ ಕ್ಲಾಸ್ಗೆ ಹೋಗೋದು. ಇಲ್ಲಿಂದ ಈ ಮಕ್ಳುಗಳೆಲ್ಲ ನಗೋದು, ಅಲ್ಲೋದ್ರೆ ಆ ಮಕ್ಳುಗಳು ನಗೋದು. ಎಷ್ಟು ಡಿಸ್ಟರ್ಬೆನ್ಸ್ ಅಂದರೆ ಸ್ಕೂಲು
ಅವ್ರು ನನಗೆ ಪ್ರಿನ್ಸಿಪಾಲ್ ಕರೆದುಬಿಟ್ಟು, ಮೇಡಮ್ ನೀವು ಒಬ್ಬ ಮಗನಾದರೂ ಈ ಸ್ಕೂಲಿಂದ ಕರ್ಕೊಂಡೋಗಿ, ಓ ಒಬ್ಬ ಮಗಂಗೆ ನಾವು ಇಟ್ಕೋತೀವಿ, ಇನ್ನೊಬ್ಬನ ಪ್ಲೀಸ್ ಕರ್ಕೊಂಡು ಹೋಗ್ಬಿಡಿ. ಆಮೇಲೆ ನಾನು ಅವ್ರಿಗೆ ಪೂಸಿ ಹೊಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಅಂತೂ ಇಂತೂ ಏನೋ ಒಂದು ನಿತಿನ್ PUC ಮುಗಿಸಿ ಇಂಜಿನಿಯರಿಂಗ್, ನನ್ನ ಹಠ ಇಂಜಿನಿಯರಿಂಗ್. ನಮ್ಮ ಹಸ್ಬೆಂಡ್ ಹೇಳಿದ್ರು ಅವ್ನಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಬಟ್ ಅಂದರೆ ಹೇಗೋ ನನ್ನ ಎಫರ್ಟಿಂದ ಅವನಿಗೆ 68% 78% CBSEನಲ್ಲಿ ಬಂತು, ಒಳ್ಳೆ ಪರ್ಸೆಂಟೇಜ್ ಅದು. ಬಟ್ ಇದು ಅವ್ರು ಹೇಳಿದ್ರು ನಮ್ಮ ಹಸ್ಬೆಂಡ್ ಅವ್ರಿಗೆ ಇದರಲ್ಲಿ ಕಾಮರ್ಸಿಗೆ ಕಳ್ಸೋಣ ಅಂತ. ನಾನು ಹೇಳಿದೆ ಇಲ್ಲ, ನಮ್ಮ ಮನೇಲೆಲ್ಲ ಇಂಜಿನಿಯರ್ಸು, ನನ್ನ ಮಗನ ಇಂಜಿನಿಯರ್ ಮಾಡಬೇಕು. ಅವನಿಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಇಷ್ಟ ಇಲ್ಲ. ಆ ಟೈಮಲ್ಲಿ ಲೈಕ್ ಇವನದು ಹೋಪ್ಸ್ ಇರಲಿಲ್ಲ ನನಗೆ, ಇವನು ಓದ್ತಾನೆ ಅಂತ. ಯಾರೋ ಹೇಳಿದ್ರು ನನಗೆ, ಈಗ ಇದು ಫ್ಲವರ್ ಬಿಸ್ನೆಸ್ಸಲ್ಲಿ ಭಾಳ ದುಡ್ಡಿದೆ. ನನಗೇನಂದರೆ ಡ್ರೀಮು, ನಾನು ದೊಡ್ಡದಾಗಿ ನಾನು ಕಷ್ಟಪಟ್ಟು ಫ್ಲವರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನನ್ನ ಮಕ್ಳುಗಳು ಒಂದು ಬಿಸ್ನೆಸ್ ಸೆಟಪ್ ಮಾಡಿಕೊಡ್ಬೋದು ಅಂತ ನನ್ನ ಐಡಿಯಾ. ಹಂಗೆ ಶುರುವಾಗಿತ್ತು. ಇಲ್ಲಾಂದರೆ ಆರಾಮಾಗಿದ್ದೆ. ನಮ್ಮ ಹಸ್ಬೆಂಡು ಮ್ಯಾನೇಜರ್ ಆಗಿದ್ದರು, ಲೈಕ್ ಸಫಿಷಿಯಂಟ್ ಸ್ಯಾಲ್ರಿ ಆ್ಯಂಡ್ ಮಿಡ್ಲ್ ಕ್ಲಾಸ್ ಲೈಫ್. ನನ್ನ ವೀಣೆ ಪಾಠ. ಸೊ ವಿ ವರ್ ಲಿವಿಂಗ್ ಹ್ಯಾಪಿಲಿ. ಕಾರ್ ಇತ್ತು, ಇದಿತ್ತು, ಮನೆ ಇತ್ತು, ಎಲ್ಲ ಇತ್ತು. ಆಮೇಲೆ ಲೈಕ್ ಇದು ಶುರುವಾಯಿತು ನಂದು ಸ್ಟ್ರಗಲು. ಲೈಕ್ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ನೀವು ಯಾಕೆ ವಿಪ್ರೋಗೆ ಹೋಗ್ಬಾರ್ದು ಅಂತ. ಅವರು ವಿಪ್ರೋ ಪ್ರಭಾಕರ್ ಅಂತ ಒಬ್ಬರು, ಅವರ ತಾಯಿಗೆ ನಾನು ತುಂಬ ಇದು ಮಾಡಿದ್ದೆ. ಸೊ ಅವರು ಮೀಟ್ ಮಾಡಿದಾಗ ಅವ್ರ ಹೆಂಡತಿ ಹೇಳಿದ್ರು, ವಿಪ್ರೋಗೆ ಹೋಗಿ ಟ್ರೈ ಮಾಡಿ. ಫಸ್ಟ್ ವರ್ಕ್ ವಿಪ್ರೋ. ಇಲ್ಲಿ ಏನಾಗಿದೆ, ನಮ್ಮ ಹಸ್ಬೆಂಡ್ಗೆ ಏನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಮನೆಯವರೆಲ್ಲ ಒಂಥರ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ರು. ಇವಳು ಯೂಸ್ಲೆಸ್ಸು, ಇವಳಿಗೆ ಕ್ಯಾಲ್ಕುಲೇಷನ್ ಬರಲ್ಲ, ನನಗೆ ಅವಳು ಮಕ್ಕಳನ್ನ ಓದಿಸ್ತಾ ಇಲ್ಲ ಕರೆಕ್ಟಾಗಿ, ಮಕ್ಕಳು ಕೊಡ್ತಿರೋ ಕಷ್ಟ ಯಾರಿಗೂ ಗೊತ್ತಿಲ್ಲ. ನಮ್ಮ ಅಕ್ಕಂದ್ರಂದ್ಲು, ನೀ ಬೆಳಗ್ಗೆ ಸ್ನಾನ ಮಾಡಲ್ಲ, ಅದಕ್ಕೆ ನಿನ್ನ ಮಕ್ಳು ಇದು ಮಾಡಲ್ಲ, ನಿನ್ನ ಹಾಗೆ ಮಾಡಲ್ಲ, ಹೀಗೆ ಮಾಡಲ್ಲ, ಎಲ್ಲ ಟಿಪ್ಸ್ ಕೊಟ್ಟಿದ್ದು, ನೀ ಹಾಗೆ ಕೂತ್ಕೊಂಡು ಅವನಿಗೆ ಮಾಡಿಸ್ಬೇಕು ಅಂತ. ನಾನು 10th ಸ್ಟ್ಯಾಂಡರ್ಡ್ ಇವನ ಎಕ್ಸಾಮ್ ಇದ್ದ ಟೈಮಲ್ಲಿ, ನಿತಿನ್ ದಮ್ಮಯ್ಯ ಕಣೋ, ಓದೋ, ಕ್ರಿಕೆಟ್ ನೋಡ್ದಾಗ ಕೂತ್ಕೊಂಡ್ಬಿಟ್ಟು ನಂಗೆ ಕ್ರಿಕೆಟ್ ಅಂದರೆ ಹೇಟ್ರೆಡ್ನೆಸ್ ಬಂದುಬಿಡ್ತು. ಕ್ರಿಕೆಟ್ ಸೇಮ್ ಎಕ್ಸಾಮ್ ಟೈಮಲ್ಲಿ ಕ್ರಿಕೆಟ್ ಮ್ಯಾಚ್ ಬರೋದು, ಆ ರಂಜಿ ಟ್ರೋಫಿ ಎಲ್ಲ. ಇಲ್ಲಿ ಇವನು ಇಲ್ಲಮ್ಮ, ನಾನು ಮ್ಯಾಚ್ ನೋಡೋದು ತುಂಬ ಇಂಪಾರ್ಟೆಂಟ್, ಓದಲ್ಲ ಅಂತ. ನನಗೆ ನಿಖಿಲ್ ಡ್ರಾಪ್ ಔಟ್ ಅಂದರೆ 10th ಮಾಡ್ದ. 10th ಮುಗಿದಾದ್ಮೇಲೆ ನೆಕ್ಸ್ಟ್ ತುಂಬ ಕಷ್ಟಪಟ್ಟಿದ್ದೀನಿ ನಾನು. ಬಟ್ 78%. 70, that's a good percentage. ಅದು CBSE. ಲವ್ಲಿ. ಆಮೇಲೆ ಕಷ್ಟಪಟ್ಟು ವಿಜಯ ಕಾಲೇಜಿಗೆ ಸೇರಿಸ್ದೆ. ಅವನೆಲ್ಲ ಕಡೆ ಡ್ರಾಪ್ ಔಟ್, ಸ್ಕೂಲ್ ಅಂತ ಹೇಳ್ತಾನೆ, ಕಾಲೇಜ್ ಡ್ರಾಪ್ ಔಟ್ ಅವನು. PUC ಡ್ರಾಪ್ ಔಟ್. ಬಟ್ ಈಗಿನ ಜನ್ರೇಷನ್ನ ಪೇರೆಂಟ್ಸ್ ಪರವಾಗಿ ನಾನು ಈ ಕ್ವೆಶನ್ ನಿಮ್ಮನ್ನು ಕೇಳ್ತಾ ಇದ್ದೀನಿ. ದ ಸೇಮ್ ಸ್ಟ್ರಗಲ್ ಎಲ್ಲ ಪೇರೆಂಟ್ಸು ಯಾರ ಮಕ್ಕಳಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಲ್ಲ, ನಿಮ್ಮ ಥರನೇ ಎವ್ರಿ ಡೇ ಯುದ್ಧ ಮಾಡ್ತಾ ಇರ್ತಾರೆ. ಸೊ ಅವರು ಇದನ್ನು ಹೆಂಗೆ ತಗೋಬೇಕು? ಮಕ್ಕಳಿಗೆ ಎಜುಕೇಷನಲ್ಲಿ ಇಂಟ್ರೆಸ್ಟ್ ಇಲ್ಲ, ಎಕ್ಸಾಮ್ಸ್ ಎಸ್ಪೆಷಲಿ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಎಕ್ಸಾಮ್ಸ್ ಬರೆಯೋದು ಇಂಟ್ರೆಸ್ಟ್ ಇಲ್ಲ, ಏನಂತೀರ? ಅನಿಸೋ ಪ್ರಕಾರ 50% ಮಕ್ಕಳಿಗೆ ಇದು ಇಂಟ್ರೆಸ್ಟ್ ಇರಲ್ಲ. 50% ನನ್ನ ಪ್ರಕಾರ, ನಾನು ಅಂದ್ಕೊಂಡಿರೋ ಪ್ರಕಾರ. ಈ ಕಡೆ ಹಳ್ಳಿಗಳಲ್ಲೆಲ್ಲ ಏನಾಗುತ್ತೆ ಅಂದರೆ ಪೇರೆಂಟ್ಸ್ ತಲೆನೇ ಕೆಡಿಸ್ಕೊಳ್ಳಲ್ಲ. ಓದಿದ್ರೆ ಓದಲಿ, ಬಿಡಲಿ, ಹೋಗಪ್ಪ ಗದ್ದೆ ಕೆಲ್ಸಕ್ಕೆ ಬಾ ಅಂತ ತೊಗೋತಾರೆ, ಆಯಿತಾ. ಅವ್ರುಗಳಿಗೆ ಮೆಂಟಲ್ ಸ್ಟ್ರಗಲ್ ಇರಲ್ಲ. ಅದೇ ನಮ್ಮಂಥವ್ರಿಗೆ ಲೈಕ್ ಮಕ್ಕಳು ಉದ್ಯೋಗನೇ ಮೇಯ್ನು ಅಂತ ನೆಚ್ಕೊಂಡಿರೋರಿಗೆ, ಮಕ್ಕಳದೆಲ್ಲ ಗೊತ್ತಿರೋರಿಗೆ, ಅವ್ರಿಗೆ ಇಟ್ ಈಸ್ ಅ ವೆರಿ ಬಿಗ್ ಚಾಲೆಂಜ್ ಆ್ಯಂಡ್ ಇಟ್ ಈಸ್ ಅ ಸಫರಿಂಗ್ ಆಲ್ಸೋ. ಲೈಕ್ ಈಗ ಮಕ್ಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟರ ತನಕ ಕರ್ಕೊಂಡು ಹೋಗ್ಬೋದು ಮಕ್ಕಳನ್ನ. ನಾವು ಒಳ್ಳೆ ಟೀಚರ್ನ ಇಡಿಸ್ಬೋದು, ಒಳ್ಳೆ ಸ್ಕೂಲಿಗೆ ಸೇರಿಸ್ಬೋದು, ಅವ್ರಿಗೆ ರಾತ್ರಿ ಎಲ್ಲ ಅವ್ರ ಜೊತೆ ಕೂತಿರ್ಬೋದು, ಬೇಕಾದರೆ ನೀವು ಓದಿ ಅಂಥೇಳಿ ಎಲ್ಲ ಮಾಡ್ಬೋದು. ಬಟ್ ಅವರು ಓದಲಿಲ್ಲ ಅಂದರೆ, ಈಗ ಅವರೇ ಓದಲಿಲ್ಲ, ಮಕ್ಕಳೇ ಓದಲಿಲ್ಲ ಅಂದರೆ ಸ್ಟಬರ್ನ್ ಆಗಿಬಿಟ್ರೆ, ಇಲ್ಲ ಓದಲ್ಲ ನಾವು, ನಮ್ಗೆ ಇಂಟ್ರೆಸ್ಟ್ ಇಲ್ಲ. ನಂಗೆ 7ನೇ ಕ್ಲಾಸಲ್ಲಿ ಬಂದು ನಿತಿನ್ ಕೇಳ್ತಾ ಇದ್ದ, ಅಮ್ಮ ನೀ ಯಾಕೆ ಇಷ್ಟು ಓದಾಡ್ತೀಯಾ, ನಂಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲಮ್ಮ ಅಂತ. ನನ್ನ ವಿಷಯದಲ್ಲಿ ಲೈಕ್ ನಂಗೆ ಅನಿಸುತ್ತೆ, ನನ್ನ ಪೇಷನ್ಸ್
ವರ್ಕ್ಡ್ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ನನಗೆ ನಾಲೆಜ್ ಇದ್ದಿದ್ದರಿಂದ ನನಗೆ ಬರೀ ಓದೇ ಅಲ್ಲ, ಬೇರೆದ್ರಲ್ಲೂ ಮುಂದೆ ಬರ್ಬೋದು. ಆದರೆ ಓದು ತುಂಬ ಇಂಪಾರ್ಟೆಂಟು. ಓದೇ ಅಲ್ಲ, ಬೇರೆದ್ರಲ್ಲೂ ಮುಂದೆ ಬರ್ಬೋದು ಅಂದಿದ್ದರಿಂದ ನನಗೇನೋ ಹೋಪ್ಫುಲ್ಲಾಗಿ ನಾನು ನನ್ನ ಫ್ರಸ್ಟ್ರೇಷನ್ನ ನನ್ನ ಮಕ್ಕಳ ಮೇಲೆ ತೆಗಿಲಿಲ್ಲ. ನನ್ನ ಫ್ರಸ್ಟ್ರೇಷನ್ನ ಅಕಸ್ಮಾತ್ ನಾನು ಮಕ್ಕಳ ಮೇಲೆ ತೆಗೆದಿದ್ದರೆ ಲೈಕ್ ಮಕ್ಕಳಿಗೆ ಇವಾಗ ಅವರು ಇದು ಡಿಪ್ರೆಷನ್ಗೆ ಹೊಟ್ಟೋಗ್ತಾರೆ. ಅವ್ರು ಏನೂ ಅಚೀವ್ ಮಾಡೋಕ್ಕಾಗಲ್ಲ. ಅದಕ್ಕೇ ತಂದೆ ತಾಯಿ ಇಂಟೆಲಿಜೆಂಟ್ ಆಗಬೇಕು. ಅವ್ರ ಮಕ್ಕಳು ತೀರಾ ಇದು ಮಾಡ್ತಾಯಿದ್ರೆ ದೇ ಹ್ಯಾವ್ ಟು ಟ್ರೈ ಅದರ್ ಸಬ್ಜೆಕ್ಟ್ಸ್, ವೆದರ್ ಹಿ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಬಿಸ್ನೆಸ್, ವೆದರ್ ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಬಿಸ್ನೆಸ್, ಇಲ್ಲ ಅವನಿಗೆ ಯಾವುದೋ ಒಂದರಲ್ಲಿ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಹಾಗಾಗಿ ಚೆಸ್ನ ಸ್ಟಾರ್ಟ್ ಮಾಡಿಸಿದ್ದು ಅವ್ರಿಗೆ. ನಿಖಿಲ್ 3 ಇಯರ್ಸ್ ಇದ್ದಾಗ, ನಿತಿನ್ 10 ಇಯರ್ಸ್ ಇದ್ದಾಗ ನಾನು ಅಲ್ಲಿ ನಮ್ಮ ಮನೆಯಲ್ಲಿ ಚೆಸ್ ಶುರು ಮಾಡಿಸ್ಬಿಟ್ಟೆ. ಅಲ್ಲಿ ಹಾಸನದಲ್ಲಿದ್ವಿ ನಾವು. ಚೆಸ್ ಅಲ್ಲಿ ಹಾಸನದಲ್ಲಿರೋರೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ಸ್ಟ್ರಗಲ್ ಮಾಡ್ತಾಯಿದ್ದೆ ಚೆಸ್ಗೆ ಅಂತ. ಚೆಸ್ಸು ನಾನು ಲೈಕ್ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬಿಗಿನಿಂಗಲ್ಲಿ ಹಂಗೆ ಬಂದಿದ್ದು ಚುರುಪಾರು ಹೇಳ್ಕೊಟ್ಟೆ. ಆಮೇಲೆ ಅಲ್ಲಿ ಸುತ್ತಮುತ್ತ ಹುಡುಗರುಗಳು, ಇಂಜಿನಿಯರಿಂಗ್ ಬ್ರಿಲಿಯಂಟ್ ಹುಡುಗರುಗಳಿದ್ರು. ಅವ್ರುಗಳನ್ನ ಕರೆಸೋದು, ನನ್ನ ಮಗನ ಹತ್ರ ಚೆಸ್ ಆಡೋ, ನಾನು ಹಿಂಗೆ ಸಾರು ಮಾಡಿಕೊಡ್ತೀನಿ ಅಂತ. ಅಲ್ಲೆಲ್ಲ ಬ್ಯಾಚುಲರ್ಸ್ ಇದ್ದರು ರೂಮ್ಗಳಲ್ಲಿ, ಗುರು ಅವರು ಇವರೆಲ್ಲ. ಅಲ್ಲಿ ಅವ್ರಿಗೆ ಬರೀ ಅನ್ನ ಮಾಡ್ಕೊಳ್ಳೋ, ಸಾರು ಸಾಂಬಾರು ನಾನು ರುಚಿಯಾಗಿ ಬ್ರಾಹ್ಮಣರು ಇದು ಮಾಡ್ತಿದ್ದೆ, ಬೆಳ್ಳುಳ್ಳಿ ಹಾಕ್ತೆ ಮಾಡಿದೆ. ಅದು ನಾನೀಗ ಸಾಂಬಾರು ಕೊಟ್ಟು ತಿನ್ಕೊಂಡ್ರು, ನಿಮಗೆ ನನ್ನ ಮಗಂಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ರು, ನನ್ನ ಮಕ್ಕಳ ಜೊತೆ ಚೆಸ್ ಆಡ್ರು, ಆ ಥರ ಮಾಡಿ. ಆಮೇಲೆ ಅಲ್ಲಿ MCA ಮಾಡೋಕ್ಕೆ ನಮ್ಮ ಅಕ್ಕನ ನಮ್ಮ ಬಾಬನ ಅಣ್ಣನ ಮಗ ಬಂದ, ನಿರಂಜನ್ ಅಂತ. ಅವನಿಗೊಂಥರ ಚೆಸ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅವನೊಂದು ಸಂಡೇ ಕರೆಯೋದು, ನನ್ನ ಮಕ್ಕಳ ಜೊತೆ ಚೆಸ್ ಆಡೋದು. ಹಾಗಾಗಿ ನಾನು ಅವರನ್ನು ಚೆಸ್ಸಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರ ಮಾಡಿಬಿಟ್ಟೆ ಮಕ್ಕಳಿಗೆ. ಅವರಿಬ್ಬರೇ ಚೆಸ್ ಆಡೋರು, ಮಾಡೋರು ಎಲ್ಲ ಮಾಡೋರು. ಅದು ಚೆಸ್ ಕಂಟಿನ್ಯೂ ಆಯಿತು. ಆಮೇಲೆ ನಾನು ಡ್ರೀಮ್ ಒಂದಿನ ನನ್ನ ಮಕ್ಳನ್ನ ಚೆಸ್ ಪ್ಲೇಯರ್ ಮಾಡ್ತೀನಿ ಅಂತ. ಈಗೇನೆ ಇವನ್ನೆಲ್ಲದ್ರೂ ಜಾಣ ನಿತಿನು. ಕ್ರಿಕೆಟು, ಇದು ಫುಟ್ಬಾಲು, ಇದು ಸ್ವಿಮ್ಮಿಂಗು, ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡೋನು ಅಂದರೆ ಲೈಕ್ ಅವನು ಎಲ್ಲದರಲ್ಲೂ ಇದ್ದ. ನನಗೆ ಇಂಟೆಲಿಜೆನ್ಸ್ ಇದ್ದಿದ್ದರಿಂದ ಯಾವುದ್ರಲ್ಲೂ ಒಂದರಲ್ಲಿ ಇವನನ್ನು ಮುಂದೆ ತರ್ತೀನಿ ಅನ್ನೋದೊಂದು ನನಗೆ ಫ್ಯೂಚರ್ ಪ್ಲ್ಯಾನ್ ಇತ್ತು. ಆದರೆ ಲೈಕ್ ಇದು ನನಗೆ ಈ ಥರ ನಾನು PUC ಬಂದಮೇಲೆ ನಾನು ಫ್ಲವರ್ ಬಿಸ್ನೆಸ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಆಗೋ ಯಾವ ಐಡಿಯಾನೂ ಇರಲಿಲ್ಲ. ಯಾವ ಐಡಿಯಾನೂ ಇರಲಿಲ್ಲ ನನಗೆ. ಹೊರಗಡೆ ಕೆಟ್ಟ ಜನಗಳಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಒಂಥರ ಕೆಟ್ಟ ಜನಗಳಿದ್ದಾರೆ ಹೊರಗಡೆ, ಪ್ರಪಂಚ ಹೊರಗಡೆ ಬರೀ ಒಳ್ಳೆಯವರೇ ಅಲ್ಲ, ಕೆಟ್ಟವರು ಇದ್ದಾರೆ, ಚೀಟ್ ಮಾಡ್ತಾರೆ, ನಮಗೆ ಮೋಸ ಮಾಡ್ತಾರೆ. ಏನಾಯಿತು ಅಂಥದ್ದು ಅಂದರೆ ಕೆಟ್ಟ ಜನಗಳ ಪರಿಚಯ ಹೆಂಗಾಯ್ತು ನಿಮಗೆ? ಹೊರಗಡೆ ಹೋಗಿ ಎಲ್ಲಾದರೂ ಒಂದು ಕೆಲಸ ಮಾಡೋಕ್ಕೆ ಹೋಗಿ ನಿಮ್ಗೆ ಕ್ಲೀನಾಗಿ ಕೆಟ್ಟ ಜನಗಳು ಇರ್ತಾರೆ. ನಾನು ಹೇಳ್ತೀನಿ, ಇದು ಪಾಸಿಟಿವಿಟಿ ನೆಗೆಟಿವಿಟಿ ಇದೆಯಲ್ಲ, ಇದು ಎಲ್ಲ ಥರ ಜನಗಳು ಇರ್ತಾರೆ. ಪಾಸಿಟಿವ್ ಜನಗಳು ಇರ್ತಾರೆ, ನೆಗೆಟಿವ್ ಜನಗಳು ಇರ್ತಾರೆ. ನಮಗೇನಾಗುತ್ತೆ ಅಂದರೆ ಒಂದು ಕ್ಲೋಸ್ ಅಟ್ಮಾಸ್ಫಿಯರಲ್ಲಿ ಇದ್ದಾಗ ನಮಗೆ ನಮ್ಮದೇ ಒಂದು ನಿಟ್ಟಲ್ಲಿ ಬದುಕ್ತಾ ಇರ್ತೀವಿ. ಆವಾಗ ನಮಗೆ ಹೊರಗಡೆ ಜನಗಳು ಈ ಥರ ಎಲ್ಲ ಇರ್ತಾರೆ ಅಂತ ಗೊತ್ತಿರಲ್ಲ. ಯೂಶ್ವಲಿ ಹೌಸ್ ವೈಫ್ಸ್ಗೆ ಹೊರಗಡೆ ಹೋದಾಗ ಅಲ್ಲಿ ಒಂದು ಮಾತಾಡಿರ್ತಾರೆ. ಇವಾಗ ಫ್ಲವರ್ ಬಿಸ್ನೆಸ್ಸು ನಾನು ಫಸ್ಟು ವಿಪ್ರೋ ಸ್ಟಾರ್ಟ್ ಮಾಡಿಕೊಂಡೆ. ವಿಪ್ರೋನಲ್ಲಿ ನಂಗೆ ಒಳ್ಳೆ ಅನುಭವ. ಅಂದರೆ ಅಲ್ಲೆಲ್ಲ ಒಂಥರ ಡೀಸೆಂಟ್ ಜನಗಳು. ಅಲ್ಲೊಂದು 45 ಬೊಕೇಸ್ ಮಾಡ್ತಾಯಿದ್ದೆ. ತುಂಬ ಕಷ್ಟಪಟ್ಟಿದ್ದೀನಿ. ಕಷ್ಟ ಎಷ್ಟಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಫಸ್ಟ್ ನನಗೆ ವರ್ಕ್ ಆರ್ಡರ್ ಸಿಕ್ಕಾಗ 45 ಬೊಕೇಸ್ ಒಂದು ದಿನಕ್ಕೆ. ಅದನ್ನು 2 ದಿನ ಚೇಂಜ್ ಮಾಡ್ತಾಯಿದ್ದೆ ನಾನು. ಅದು ಇದನ್ನು ಚೇಂಜ್ ಮಾಡಿ ಎಲ್ಲ ಅದು ಒಂದು 45,000 ರೂಪೀಸ್ ಪರ್ ಮಂತ್ ನನಗೆ ಇದ್ದಿದ್ದು. ಆವಾಗ 45,000 ರೂಪೀಸ್ ಅದನ್ನೇ ಎಲ್ಲ ಕಡೆ ಹೇಳ್ತಾರೆ. ಕೆಲವು ನ್ಯೂಸಲ್ಲಂತಲೂ ಹೇಳ್ತಾರೆ 500 ರೂಪಾಯಿಂದ ಸ್ಟಾರ್ಟ್. 500 ರೂಪಾಯಿಂದ ಏನು ಮಾಡೋಕ್ಕಾಗತ್ತೆ? 500 ರೂಪಾಯಿಂದ ಅಲ್ಲ, ವಿಪ್ರೋಗೆ ಫಸ್ಟ್ ಡೇ ಇನ್ವೆಸ್ಟ್ಮೆಂಟ್ಗೆ ನಂಗೆ 5,000 ರೂಪಾಯಿ ಬೇಕಿತ್ತು. ಫಸ್ಟ್ ಡೇ ಡೆಮಾನ್ಸ್ಟ್ರೇಷನ್ ಮಾಡುವಾಗ ನಾನು ಹೋಗೋಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ, ಆಟೋಗೆ, ಆಮೇಲೆ ಇದಕ್ಕೆ ಎಲ್ಲ ಇದೆಯಲ್ಲ, ನನಗೆ 5,000 ರೂಪಾಯಿ ಬೇಕಿತ್ತು. ನನಗೆ ನಮ್ಮ ಹಸ್ಬೆಂಡ್ಗೆ ನನಗೆ ಮೆಚುರಿಟಿ ಇದೆ ಅಂತ ಅವ್ರು ಯಾವತ್ತೂ ಕನ್ಸಿಡರ್ ಮಾಡಿಲ್ಲ. ಹಾಗಾಗಿ ಅವರು ನನಗೆ ಹೆಲ್ಪ್ ಮಾಡೋ ಸಾಧ್ಯತೆಗಳೇ ಇರಲಿಲ್ಲ. ಆಮೇಲೆ ಲೈಕ್ ನನ್ನ ಫ್ರೆಂಡ್ ಸರೋಜಾ ಇವಾಗ ಮೈಸೂರಲ್ಲಿದ್ದಾರೆ, ಅವ್ರನ್ನ ಕೇಳಿದೆ. ಶಿ ವಿಲ್ ಬಿ ವಾಚಿಂಗ್ ದಿಸ್ ಐ ಥಿಂಕ್. ಆ್ಯಂಡ್ ಐ ಹ್ಯಾವ್ ಟು ಬಿ ಗ್ರೇಟ್. ಯಾವಾಗಲೂ ಅವ್ರಿಗೆ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ಅವರು ಆ್ಯಕ್ಚುಲಿ ನನಗೆ 5,000 ರೂಪೀಸ್ ಕೊಟ್ಟರು
ಓಕೆ. ನಾನು ಸಿಟಿ ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಂಡು ಸರೋಜನ್ನು ಜೊತೆಯಲ್ಲಿ ಕರ್ಕೊಂಡು ವಿಪ್ರೋಗೆ ಹೋಗಿ ಲೈಕ್ ಐ ಡೆಮಾನ್ಸ್ಟ್ರೇಟೆಡ್. ಆಮೇಲೆ ನಂಗೆ 45,000 ರೂಪಾಯಿನ ಆರ್ಡ್ರ್ ಸಿಕ್ತು. ಆವಾಗ ಮೈ ಮೈಂಡ್ ಸ್ಟಾರ್ಟೆಡ್ ಡ್ರೀಮಿಂಗ್. ನಾನೇನೋ ಮಾಡಿರ್ತೀನಿ ನನ್ನ ಮಕ್ಕಳಿಗೆ, ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ನನ್ನ ಮಕ್ಕಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಓದೋದ್ರಲ್ಲಿ ಇಲ್ಲದೇ ಇದ್ದರು ಈಗ ಫ್ಲೋರಲ್ ಡೆಕೋರೇಷನು ಅದರಲ್ಲಿ ತುಂಬ ದುಡ್ಡಿದೆ ಅಂತ. ಆಮೇಲೆ ಫಸ್ಟ್ ವಿಪ್ರೋ ಆಯಿತು. ಆಮೇಲೆ ಇನ್ನೊಂದು 5-6 ಕಂಪ್ನೀಸ್ ಅಲ್ಲೇ ಹಿಡ್ಕೊಂಡೆ. ಆಮೇಲೆ ವಿಪ್ರೋನವ್ರು ನನ್ನ ಈವೆಂಟ್ ಆರ್ಗನೈಸ್ ಮಾಡೋಕ್ಕೆ ಹೇಳಿದ್ರು. ಸೊ ಮ್ಯೂಸಿಕ್ ಆಲ್ರೆಡಿ ನಾಲೆಡ್ಜ್ ಇದ್ದಿದ್ದರಿಂದ ಮ್ಯೂಸಿಕ್ಕು ಇದು ಕ್ಲಾಸಿಕಲ್ ಮ್ಯೂಸಿಕ್ಕು ಇದು ಎಲ್ಲ ನಾನು ಅರೇಂಜ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಅವ್ರು ನನ್ನ ಲೀಲಾ ಪ್ಯಾಲೇಸಿಗೆ ಕಳ್ಸೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಇವೆಂಟ್ ಆರ್ಗನೈಸ್ ಮಾಡಿ ಅಲ್ಲಿ VIP ಕ್ಲೈಂಟ್ಸ್ ಇರ್ತಾಯಿದ್ರು ಅಲ್ಲಿಗೆ ಎಲ್ಲ ಅಂತ. ನಾನು ಫ್ಲೂಟು ವೀಣೆ ಆ ಥರ ಎಲ್ಲ ಅರೇಂಜ್ ಮಾಡುವೆ. ಅಲ್ಲಿ ನನಗೆ ಐಡಿಯಾ ಬಂದಿದ್ದು ಬ್ಯಾಂಕ್ವೆಟ್ ಡೆಕೋರೇಷನ್ಸ್ ಬಗ್ಗೆ. ಬ್ಯಾಂಕ್ವೆಟ್ ಡೆಕೋರೇಷನ್ಸಲ್ಲಿ ದುಡ್ಡಿದೆ ಅಂತ. ಸೊ ಬ್ಯಾಂಕ್ವೆಟ್ ಡೆಕೋರೇಷನ್ಸ್ ನಾನು ಲೀಲಾ ಪ್ಯಾಲೇಸಲ್ಲಿ ಹೋಗಿ ಅಲ್ಲಿ ಅವರ ಸಿತಾರ ಹಾಲನ್ನ ತೊಗೊಂಡೆ. ಅದಾದಮೇಲೆ ಲೈಕ್ ನನಗೆ ನಂಗೆ ಗೊತ್ತಾಗೋಯ್ತು ಈಗ ಇದು ಏನಿದು ಬಿಸ್ನೆಸ್ ಅಂತ. ಸೊ ಅಲ್ಲಿ ಮಾಡೋಕ್ಕೆ ಶುರು ಮಾಡಿದೆ ಬ್ಯಾಂಕ್ವೆಟ್ ಡೆಕೋರೇಷನು. ಆಮೇಲೆ ಅಲ್ಲಿಂದ ಇನ್ನೊಂದು ಚೌಲ್ಟ್ರಿ, ಇನ್ನೊಂದು ಇದು ಅದು ಇದು ಅಂತೆಲ್ಲ ಮಾಡಿಕೊಂಡು ಲೈಕ್ ನಾನು ಫುಲ್ ಫ್ಲೆಜ್ಡ್ ಫ್ಲೋರಲ್ ಡಿಸೈನರ್ ಆಗಿಬಿಟ್ಟೆ, ಫ್ಲೋರಲ್ ಡೆಕೋರೇಟರ್. ಆಮೇಲೆ ಜೊತೆಗೆ ಅಲ್ಲಿ ವಿಪ್ರೋನಲ್ಲಿ ಮಾಡಿ 1 ತಿಂಗಳಾದಮೇಲೆ ದಾಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ಅಲ್ಲಿ ನಂದೊಂದು ಔಟ್ಲೆಟ್ ಸ್ಟಾರ್ಟ್ ಮಾಡಿದೆ. ಔಟ್ಲೆಟ್? ಓ ವಾವ್. ಅಲ್ಲಿ ಅವರು ಮಿಸ್ಟರ್ ಸುಧಾಮ್ ದಾಸ್ ಅಂತ, ಇವಾಗ ಅವ್ರು MLCನೋ MP MLC ಅವರು ಅವಾಗ ಕಮರ್ಷಿಯಲ್ ಟ್ಯಾಕ್ಸ್ ಇದರಲ್ಲಿ ಭಾಳ ಹೈ ಪೋಸ್ಟಲ್ಲಿದ್ದರು. ಅವ್ರ ಹತ್ರ ಹೋಗಿ ಕೇಳಿದೆ, ನನ್ನ ಹತ್ರ ಇದ್ದಿದ್ದೆ 15,000, ಲೈಕ್ ನನಗೆ ನಿಮ್ಮ ಇದರಲ್ಲಿ ಒಂದು ಕಾಂಪ್ಲೆಕ್ಸಲ್ಲಿ ಒಂದು ಜಾಗ ಕೊಡಿ ಅಂತ. ಅವ್ರು ಹೇಳಿದ್ರು ನಮ್ಮದು ಮಿನಿಮಮ್ 2 ಲಕ್ಷ ಅಮ್ಮ ನಮಗೆ ಕೊಡೋಕ್ಕೆ. ನಾನು ಹೇಳಿದೆ ನನ್ನ ಹತ್ರ 2 ಲಕ್ಷ ಇಲ್ಲ, ನನ್ನ ಹತ್ರ 15,000 ರೂಪಾಯಿ ಇದೆ. 15,000 ರೂಪಾಯಿಗೆ ಏನು ಕೊಡ್ತೀರಾ? ಒಂದು ಗೂಡು ಕೊಟ್ಟರು. ಆ ಗೂಡನ್ನೇ ನಾನು ಲೈಕ್ ನೆಕ್ಸ್ಟ್ ಮಂತ್ ಮನೆಯಲ್ಲಿ ದುಡ್ಡಲ್ಲಿ ಆ ಗೂಡ್ಗೆ ಶೆಲ್ಫ್ಸ್ ಎಲ್ಲ ಮಾಡಿ ಎಲೆಕ್ಟ್ರಿಕ್ ಇದು ಮಾಡಿ ಅಲ್ಲಿ ನನ್ನ ಮಗ ನನಗೊಂದು ಹೆಸರು ಕೊಟ್ಟ ನನ್ನ ಫ್ಲವರ್ ಬಿಸ್ನೆಸ್ಗೆ. ಕ್ಯಾಲಿಕ್ಸ್ ಕರೋಲಾ ಅಂತ ಕೊಟ್ಟ ನಿತಿನ್. ಆಮೇಲೆ ಕ್ಯಾಲಿಕ್ಸ್ ಕರೋಲಾ ಸಿಗಲಿಲ್ಲ, ಕ್ಯಾಲಿಕ್ಸ್ ಸಿಕ್ತು. ಆ ಕ್ಯಾಲಿಕ್ಸ್ ಅಂತ ಬೋರ್ಡ್ ಹಾಕಿ ಐ ಸ್ಟಾರ್ಟೆಡ್. ಅಲ್ಲಿಂದ ಫೋನ್ ನಂಬರ್ ಹಾಕ್ತೆ, ಅಲ್ಲಿಂದ ಕಾಲ್ಗಳು ಬರೋಕ್ಕೆ ಶುರು ಆಯಿತು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಕೇಳಿದೆ, ಆ ಮೂಲೆಯಲ್ಲಿ ಒಂದು 10x10 ಜಾಗ ಇದೆ, ಅದು ಯೂಸ್ ಮಾಡ್ಕೊಳ್ಳ ಅಂತ. ಅದಕ್ಕೆ ಅವರು ಓಕೆ ಅಂದರು. ಅವ್ರದ್ದೇ ಕೋಆಪ್ರೇಟೆಡ್ ಮೀ ಸೋ ಮಚ್, ಅವರು ಸುಧಾಮ್ ದಾಸ್ ಮತ್ತು ರವೀಂದ್ರ. ಆಮೇಲೆ ಆ ಮೂಲೆಯಲ್ಲಿ ಐ ರೈಸ್ ಒಂದು ಫ್ಯಾಬ್ರಿಕೇಷನ್ ಟೆಡ್ ಯೂನಿಟ್. ಒಬ್ಬ ಹುಡುಗನ ಕೂರಿಸ್ದೆ, ಅರ್ಜುನ್ ಅಂತ. ಫಸ್ಟ್ ಡೇ 2,000 ರೂಪಾಯಿ ಇನ್ವೆಸ್ಟ್ ಮಾಡಿದೆ, ಬಿಸ್ನೆಸ್ ಆಗಲಿಲ್ಲ. ಆಮೇಲೆ ಸ್ಯಾಟರ್ಡೇ 7,000 ರೂಪಾಯಿನೋ ಬಿಸ್ನೆಸ್ ಆಯಿತು. ಆಮೇಲೆ ಲೈಕ್ ಇಟ್ ಮೈ ಮೈಂಡ್ ಇದು. ಆಮೇಲೆ ಸಂಡೇ 15,000 ಆಯಿತು ಆ ಕಾಲದಲ್ಲಿ. ಆಮೇಲೆ ದಟ್ ಚೆನ್ನಾಗಿ ಆಗಕ್ಕೆ ಸ್ಟಾರ್ಟ್ ಆಯಿತು ಫ್ಲವರ್ ಬಿಸ್ನೆಸ್ಸು. ಹೀಗೆ ನಂದು ಈವೆಂಟ್ಸು ಕಂಟಿನ್ಯೂ ಆಗೋಯಿತು, ಈವೆಂಟ್ ಪ್ರಾಡಕ್ಟ್ ಪ್ರೆಸೆಂಟೇಷನ್ ಅದು ಇದು ಎಲ್ಲ. ಆಮೇಲೆ ಒಂದು ಐ ಗಾಟ್ ದ ಆರ್ಡರ್ ಫ್ರಮ್ ಮೈಕೋ ಬಾಷಲ್ಲಿ ಹೋದಾಗ ನಾನು ಅಲ್ಲಿ ತುಂಬ ಒಳ್ಳೆ ವರ್ಕ್ ಮಾಡಿದೆ. ಅದಕ್ಕೆ ಅವರು ತಮ್ಮಣ್ಣ, ಸುರೇಶ್ ಅಂತೆಲ್ಲ ಇದ್ದರು ಜನರಲ್ ಮ್ಯಾನೇಜರ್ಸ್. ಅವ್ರು ನಂಗೆ ಹೇಳಿದ್ರು, ಆಲ್ಬರ್ಟ್ ಹಿರೋನಿಮಸ್ ಮನೆ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತೀರಾ ಅಂತ. ಸೊ ಅವಾಗ ನಂಗೆ ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಲ್ಯಾಂಡ್ಸ್ಕೇಪಿಂಗ್ ಲೈಕ್ ಏನು ಲ್ಯಾಂಡ್ಸ್ಕೇಪಿಂಗ್ ಅಂದರೆ, ನಮ್ಮ ಅಣ್ಣ ಒಬ್ಬ ಬುದ್ಧಿವಂತ ಇದ್ದ, ಯೋಗ ನರಸಿಂಹ ಅಂತ. ಅವನನ್ನು ಕೇಳಿದೆ ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಏನು ಅಂತ. ಅದಕ್ಕೆ ಅವನೇ ಹೇಳ್ದ, ನೋಡು ಇದು ಎಲ್ಲ ಗಾರ್ಡನ್ ಎಲ್ಲ ಮಾಡೋದು. ಆ ಟೈಮಲ್ಲಿ ನಮಗೆ ಬೆಂಗಳೂರಿನಲ್ಲೆಲ್ಲ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಇರಲಿಲ್ಲ, ಅಷ್ಟು ಇನ್ನೂ ಶುರು ಆಗಿರಲಿಲ್ಲ. ಎಲ್ಲೋ ಒಂದೊಂದು ಕಡೆ ಇರ್ತಿತ್ತು ಅಷ್ಟೇ. ಆಮೇಲೆ ಅವ್ನು ನಮ್ಮ ಅಣ್ಣನೇ ಸಜೆಸ್ಟ್ ಮಾಡ್ದೆ, ಹೋಗು ಸಪ್ನಾ ಬುಕ್ ಸಿಗ್ಬೋದು ನಿಮಗೆ. ಆವಾಗ ಇಂಟರ್ನೆಟ್ ಎಲ್ಲ ಇರಲಿಲ್ಲ. ಆಮೇಲೆ ಲೈಕ್ ಎಲ್ಲೋ ಒಬ್ಬೊಬ್ಬರು ಯೂಸ್ ಮಾಡೋರು ಇಂಟರ್ನೆಟ್. ಈ ಥರ ಗೂಗಲ್ಲು ಅಲ್ಲಿ ಟಕ್ ಅಂದ ತಕ್ಷಣ ಪಟ್ ಅಂತ ಬರೋದು ಇನ್ಫಾರ್ಮೇಷನು ಆ ಥರ ಎಲ್ಲ ಇರಲಿಲ್ಲ. ಆಮೇಲೆ ಹೋಗಿ ಅಲ್ಲಿ ಬುಕ್ಗಳು ಎಲ್ಲ ಎಕ್ಸ್ಪೆನ್ಸಿವ್ ಬುಕ್ಕು, ಅದು ತೊಗೊಳಕ್ಕೆ ಅಫೋರ್ಡಬಲ್ ಆಗಿರಲಿಲ್ಲ ನಾನು. ಸೊ ಅಲ್ಲೇ ಕೂತ್ಕೊಂಡು ಓದ್ಕೊಂಡು ಅಲ್ಲೇ ನಾನು ನೋಟ್ ಎಲ್ಲ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಓದ್ತಿದ್ದೆ. ಅವ್ರ ಪಾಪ ಚೇರೆಲ್ಲ ಕೊಟ್ಟರು. 2 ದಿನ ಹೋದಾಗ 3ನೇ ದಿನ ಚೇರೆಲ್ಲ ಕೊಟ್ಟರು. ನಾನು ಪೆನ್ನು ಬುಕ್ಕು ತೊಗೊಂಡೋಗಿ ಎಲ್ಲ ನೋಟ್ ಮಾಡಿ ನನ್ನ ಫಸ್ಟ್ ವರ್ಕ್ ಆಲ್ಬರ್ಟ್ ಹಿರೋನಿಮಸ್ ಮನೆ. ವಾವ್. ಲೈಕ್ ನಾನು ತುಂಬ ಅಪ್ರಿಷಿಯೇಷನ್ ಸಿಕ್ತು ನನಗೆ. ಅದಕ್ಕೆ ಕ್ಯಾಂಡಲ್ ಗಾರ್ಡನ್ ಮಾಡಿದೆ. ಒಬ್ಬ ವರ್ಕರ್ ಇರಲಿಲ್ಲ. ಏನಾದರೂ ಮನಸ್ಸಿದ್ರೆ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ವಾವ್. ಒಬ್ಬ ವರ್ಕರು ಇಲ್ಲದೆ ಎಷ್ಟು ಸ್ಕ್ವೇರ್ ಫೀಟ್ ಇತ್ತದು?
ಅದು ತುಂಬ ಪಾಶ್ ಮನೆ, ಜಯನಗರ್ 7th ಬ್ಲಾಕಲ್ಲಿ. ಅದು ಲೈಕ್ ನನಗೆ ಆ ಮನೆ ನೋಡ್ಬೇಕಂತ ಭಾಳ ಆಸೆ ಇತ್ತು. ಅಲ್ಲಿ ಕ್ಯಾಂಡಲ್ ಗಾರ್ಡನ್ ಮಾಡಿದೆ, ದೊಡ್ಡ ಮನೆ. ಇಟ್ ಈಸ್ ಲೈಕ್ ನಾನೊಂದು 4,000 ಸ್ಕ್ವೇರ್ ಫೀಟಲ್ಲಿ ನಾನು ಗಾರ್ಡನ್ ಮಾಡಿದ್ದು. ಸೊ ನಂಗೆ ಒಬ್ಬ ಕೆಲಸದವನಿಲ್ಲ, ನನ್ನದೇ ಐಡಿಯಾ, ನನ್ನದೇ ಕ್ಯಾಂಡಲ್ ಗಾರ್ಡನು, ನನ್ನದೇ ಐಡಿಯಾದಲ್ಲಿ ನಾನು ಮಾಡಿದೆ. ಲೈಕ್ ಇಟ್ ವಾಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಬಟ್ ಹೌ ಇಟ್ ಸ್ಟಾರ್ಟೆಡ್ ಅಂತ ಅಂದರೆ ವಾಟ್ ನಿಮ್ಮನ್ನು ಪ್ರೇರಣೆ ಮಾಡಿದ್ದು ಹೇಗೆ? ಫ್ಲಾರಿಸ್ಟ್ ಆಗಿರಲಿಲ್ಲ ನೀವು, ವಿಪ್ರೋದಲ್ಲಿ ಫಸ್ಟ್ ಆರ್ಡರ್ ಸಿಗತ್ತೆ, ಆಮೇಲೆ ನೀವು ಲ್ಯಾಂಡ್ಸ್ಕೇಪಿಂಗ್ ಗೊತ್ತಿರಲಿಲ್ಲ, ಏಕದಮ್ ನಿಮ್ಗೊಂದು ದೊಡ್ಡ ಜಾಗದಲ್ಲಿ ಲ್ಯಾಂಡ್ಸ್ಕೇಪ್ ಮಾಡಿಕೊಡಿ ಅಂತ ಕ್ಯಾಂಡಲ್ ಗಾರ್ಡನ್ ಮಾಡ್ತೀರಿ ನೀವು. ವಾಟ್ ಡ್ರೋವ್ ಯು? ನಿಮ್ಮನ್ನು ಪುಷ್ ಮಾಡಿದ್ದೇನು? ನನ್ನ ಮಕ್ಕಳು, ಮನೆ ಪರಿಸ್ಥಿತಿ, ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನಾನು ಮಾಡಿಸ್ಕೊತಿದ್ದು ಹ್ಯುಮಿಲಿಯೇಷನ್. ಏನಾಗ್ತಿತ್ತು ಅಂದರೆ? ಹೌದು, ಎಲ್ಲರೂ ಒಂಥರ ಇವಳಿಗೆ ಬರಲ್ಲ ಒಂಥರ ನಾನು ಒಂದು ಯೂಸ್ಲೆಸ್ ಕ್ರಿಯೇಚರ್ ಅನ್ನೋ ಥರ ಒಂಥರ ಕ್ರಿಯೇಟೆಡ್ ಮನೆಯಲ್ಲಿ. ಒಂಥರ ಲೈಕ್ ಸಣ್ಣೋಳು ಅಂತ ಮುದ್ದು ಅಂತ ಸಣ್ಣ ವಯಸ್ಸಲ್ಲಾಯಿತು. ಅದಾದಮೇಲೆ ಇವಾಗ ನಮ್ಮ ಹಸ್ಬೆಂಡು ಏನಾದ್ರು ದುಡ್ಡು ಕೊಂಡು ಮಾಡ್ಕೊಂಡ್ರೆ ನಿಂಗೆ ಬರಲ್ಲ, ಕೊಂಡು ಮಾಡ್ಕೊಡ್ತೀನಿ, ಏನಾದ್ರು ಮಾಡ್ಕೊಂಡ್ರೆ ನಾನು ನಿಂಗೆ ಬರಲ್ಲ, ನಾ ಮಾಡ್ತೀನಿ, ಇದು ಮಾಡ್ತೀನಿ, ಆ ಥರ. ಲೈಕ್ ಇಟ್ ವಾಸ್ ಲೈಕ್ ನಾನು ಅದ್ರ ಜೊತೆಗೆ ಜೀವನ ಮಾಡೋದು ಕಲ್ತ್ಕೊಂಬಿಟ್ಟಿದ್ದೆ. ಬಟ್ ಆಮೇಲೆ ಐ ಸ್ಟಾರ್ಟೆಡ್ ಕೆಲವು ಸಿಚುವೇಷನಲ್ಲಿ ಐ ಫೆಲ್ಟ್ ಲೈಕ್ ಐ ಹ್ಯಾವ್ ಟು. ನನಗೆ ಅದನ್ನು ಕೆಲವರು ನನ್ನ ಫ್ರೆಂಡ್ಸೇ ಹೇಳಿದ್ದು. ಆ್ಯಕ್ಚುಲಿ ಇವರು ವಿಪ್ರೋ ಡೈರೆಕ್ಟರ್ ಹೆಂಡತಿ ಅವರು ಹೇಳಿದ್ರು, ಲೈಕ್ ಪ್ರಭಾಕರ್ ಅಂತ ಅವ್ರ ಹೆಂಡತಿ ಹೇಳಿದ್ರು, ನೀವು ಇಷ್ಟೆಲ್ಲ ಟ್ಯಾಲೆಂಟೆಡ್ ಇದೆ, ಯಾಕೆ ಎಲ್ಲರ ಹತ್ರ ನೀವು ಅಲಕ್ಷ್ಯ ಮಾಡಿಸ್ಕೊತೀರಾ? ದಟ್ ಮೇಡ್ ಮೀ ಗೋ ಇನ್ ಟು ದಿಸ್. ನೀವು ಒಬ್ಬ ತಾಯಿಯಾಗಿ ನಿಮ್ಮ ಮಗ ಮದುವೆ ಆದಾಗ ಏನು ಒಂದೊಂದು ಸಜೆಷನ್ ಏನಾದರೂ ಕೊಟ್ಟಿದ್ರಾ ನೀವು? ಯಾಕಂದರೆ ನಿಮ್ಮ ಮನೆಗೆ ಒಬ್ಬ ಸೊಸೆ ಬರ್ತಿದ್ಲು. ಫಸ್ಟ್ ಟೈಮ್ ನಾನು ನನ್ನ ಸೊಸೆಯನ್ನು ನೋಡಿದಾಗ ಲೈಕ್ ನನಗೆ ಒಳಗಡೆಯಿಂದ ರೂಮರ್ಸ್ ಇತ್ತು, ಲೈಕ್ ಇವನು ಇದರಲ್ಲಿ ಡಯಾಲಮಲ್ಲಿದ್ದಾಗ ಯಾವುದೋ ಹುಡುಗಿನ ಲವ್ ಮಾಡ್ತಿದ್ದಾನೆ ಅಂತ. ನಂಗೆ ತುಂಬ ಕುತೂಹಲ ಇತ್ತು, ಯಾವ ಥರ ಹುಡುಗಿನ ನನ್ನ ಮಗ ಲವ್ ಮಾಡ್ತಿದ್ದಾನೆ. ಒಂದಿನ ಅವ್ನು ಕರ್ಕೊಂಬಂದ ಸೀಮನ. ಕರ್ಕೊಂಬಂದ. ನಂಗೆ ತುಂಬ ಖುಷಿ ಅಂದರೆ ಖುಷಿ ಅವಳನ್ನ ನೋಡಿ. ಎಷ್ಟು ಚೆನ್ನಾಗಿದ್ದಾಳೆ ನೋಡೋಕ್ಕೆ, ಒಂಥರ ಲೈಕ್ ಶಿ ಇಸ್ ವೆರಿ ಬ್ಯಾಲೆನ್ಸ್ಡ್. ನಾನಂದರೆ ನನ್ನ ವಿಷಯದಲ್ಲಿ ಐ ಆಮ್ ಲಕ್ಕಿ ಆ್ಯಕ್ಚುಲಿ. ಲೈಕ್ ಅವರು 10 ವರ್ಷ ದೇ ಯೂಸ್ ಟು ಲವ್. ಅವ್ರು ಲವ್ ಮಾಡುವಾಗಲೇ ಡಿಸೈಡ್ ಮಾಡಿದ್ರು ನಾವು ಮದುವೆ ಮಾಡ್ಕೋತೀವಿ ಅಂತ. ಸೊ ಮದುವೆ ಆಯಿತು. ಮದುವೆ ಆದಮೇಲೂ ಅಷ್ಟೇ ನಾವು ಒಂಥರ ಈಗ ನಮ್ಮ ಕಂಪ್ನಿ ಎಲ್ಲ ಪ್ರೋಗ್ರೆಸ್ಗೆ ನಮ್ಮ ಹಸ್ಬೆಂಡ್ ಅಂತಲೂ ಅವಳನ್ನು ಲಕ್ಷ್ಮಿ ಅಂತಲೇ ಕರೀತಾರೆ. ನಮ್ಮ ಮನೆಗೆ ಬಂದಿದ್ದು ಲಕ್ಷ್ಮಿ ಅವಳು ಅಂತ. ಸೊ ಶೀ ಈಸ್ ಲೈಕ್ ಸಚ್ ಎ ಸ್ವೀಟ್ ಗರ್ಲ್. ಲೈಕ್ ಅವಳು ವೆರಿ ಡಿಟರ್ಮಿಂಡ್. ಅವಳಿಗೆ ರೀಸೆಂಟಾಗಿ ಕ್ಯಾನ್ಸರ್ ಆಯಿತು, ನೀವೆಲ್ಲ ಓದಿರ್ತೀರ. ಲೈಕ್ ತುಂಬ ನಮಗೆ 3-4 ವರ್ಷದಲ್ಲಿ ಇದೆಯಲ್ಲ, 3 ವರ್ಷದಲ್ಲಿ ಸಿಕ್ಕಾಪಟ್ಟೆ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ, ತುಂಬ ಡಿಸ್ಟರ್ಬೆನ್ಸು. ಆ ಸಿಚುವೇಶನ್ನ ಲೈಕ್ ನನಗೆ ಗೊತ್ತಾದ ದಿನ ಲೈಕ್ ನನ್ನ ಸೊಸೆ ಕ್ಯಾನ್ಸರ್ ಅಂತ, ಇಟ್ ವಾಸ್ ಅ ವೆರಿ ಬಿಗ್ ಟ್ರಾಜಿಡಿ ಆಫ್ ಮೈ ಲೈಫ್ ಆ್ಯಕ್ಚುಲಿ. ನನಗೆ ವಾಟ್ ಟು ಡೂ, ನಂಗೆ ಕಿರ್ಚಿ ಅಳೋಣ ಅನ್ನೋ ಥರ, ನನಗೆ ಹೇಗೆ ಇದನ್ನು ತಡ್ಕೊಳ್ಳಿ ನಾನು ಅನ್ನೋ ಥರ. ಆಮೇಲೆ ಅವಳೇ ಸಮಾಧಾನ ಮಾಡಿದ್ಲು ನನಗೆ, ಲೈಕ್ ನೋ ಐ ವಿಲ್ ಫೈಟ್ ದಿಸ್ ಔಟ್ ಅಂತ. ಅವಳು ಮತ್ತು ಆಮೇಲೆ ಅವಳಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ಅದೆಲ್ಲ ಅವ್ರಿಗೂ ಇದರಲ್ಲಿ ಇಂಟರ್ನೆಟಲ್ಲೆಲ್ಲ ಹಾಕಿದ್ದಾರೆ ಅವರು. ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ಅವರಮ್ಮ ನಾನು ಕೂತ್ಕೊಂಡು ಅಳೋದು. ಆಮೇಲೆ ಲೈಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ನಮ್ಮ ಹಸ್ಬೆಂಡ್ ಅಂತಲೂ ಪಾಪ ಯೂಸ್ ಟು ಲವ್ ಹರ್ ಸೋ ಮಚ್. ಆ್ಯಂಡ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ಅವಳಿಗೆ ಫಸ್ಟ್ ಡೇ ಹೇಳಿದರು, ನೀವು ಕೀಮೋ ತೊಗೊಳ್ಳುವಾಗ ಕೂದಲು ಇರುತ್ತೆ ಅಂತ. ಅವತ್ತು ನನಗೆ ಅವಳಿಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗ ನನ್ನ ಸೊಸೆಗೆ ಲೈಕ್ ಅವರ ಅಮ್ಮ ಪಾಪ ನನಗಿಂತನೂ ಸ್ವಲ್ಪ ಮೈಲ್ಡ್, ಓಕೆ, ಲೈಕ್ ನಾನಾದರೂ ಒಂದು ಸ್ವಲ್ಪ ಪ್ರಪಂಚ ಗೊತ್ತಿರೋಳು, ಅವರು ಸ್ವಲ್ಪ ಇನ್ನೂ ಮನೆಗೆ ಬಂದ ಮಗಳು ತುಂಬ ಇಷ್ಟಪಟ್ಟು 10 ವರ್ಷ ಪ್ರೀತಿಸಿ ಮಗ ಮದುವೆ ಆಗಿದ್ದು ಎಂತ ಹೇಗಾಗಿರ್ಬೇಕು, ಜಸ್ಟ್ ಇಮ್ಯಾಜಿನ್. ಕ್ಯಾನ್ಸರ್ ಅನ್ನೋ ಹೆಸರಿದೆಯಲ್ಲ, ಅದೇ ನಮ್ಮನ್ನು ಅಲ್ಲಾಡಿಸ್ಬಿಡುತ್ತೆ, ವೀಕ್ ಮಾಡಿಬಿಡುತ್ತೆ. ಆಮೇಲೆ ದಟ್ಸ್ ಪ್ರೋಸೆಸ್. ಪ್ರತಿ ಪ್ರೋಸೆಸ್ಸಲ್ಲೂ ನಾನು ಐ ವಾಸ್ ವಿಟ್ನೆಸ್ಸಿಂಗ್, ನಾನು ನೋಡ್ತಾ ಇದ್ದೆ. ಲೈಕ್ ನಾವು ಜೊತೆಲೇ ಅಲ್ವಾ ಇರೋದು. ಸೊ ಲೈಕ್ ಅವಳು ನಮ್ಗೆ ಯಾರಿಗೂ ತೋರಿಸ್ಕೋತಾ ಇರಲಿಲ್ಲ ಅವಳ ದುಃಖನ, ಅವಳ ಪೇಯ್ನ. ಎಷ್ಟು ನಂಗೊಂದು ಸತಿ ಅನಿಸುತ್ತೆ ಹೇಗಿರೋಕ್ಕೆ ಸಾಧ್ಯ ಹಾಗೆ ಅಂತ, ಲೈಕ್ ಅಷ್ಟು ಡಿಟರ್ಮಿನ್ಡ್. ಆಮೇಲೆ ಕೀಮೋ ತಿರುಪಿ ತೊಗೊಂಬಂದಾಗ್ಲೂ ನಾವು ಒಂದಿನ ನಾಲ್ಗೆ ಎಲ್ಲ ಬ್ಲೂ ಆಗುತ್ತೆ,
ಆಮೇಲೆ ಏನೂ ತಿನ್ನೋಕ್ಕಾಗಲ್ಲ. ಆಮೇಲೆ ನಾನು ಒಂದಿನ ಕೀಮೋಥೆರಪಿ ತೊಗೊಂಬಂದಾಗ ಯಾವ ಥರ ಪೇಯ್ನ್ ಆಗುತ್ತೆ ಅದಕ್ಕೆ ಅವಳು ಹೇಳ್ತಾಯಿದ್ಲು, ಒಂದು ಲಾರಿ ನಮ್ಮ ಮೈ ಮೇಲೆ ಹೋದರೆ ಹೇಗಾಗ್ಬೋದು ಅಷ್ಟು ನೋವಾಗುತ್ತೆ ಅಂತ. ಅಷ್ಟು ನೋವು. ಆಮೇಲೆ ಅವಳು ತೊಗೋತಾ ಇದ್ದಿದ್ದು ಎಲ್ಲ ಹೈ ಎಂಡ್ ಥೆರಪಿ, ಲೈಕ್ ಕಾಸ್ಟ್ಲಿಯೆಸ್ಟ್ ಥೆರಪಿ. ಆಮೇಲೆ ಫಸ್ಟ್ ಡೇ ಅವಳು ತಲೆ ಕೂದಲು ಕಟ್ ಮಾಡ್ಕೊಂಡು ಬರುವಾಗ ಅದನ್ನು ಒಂದು ವಾರ ಸ್ವಲ್ಪ ಕಟ್ ಮಾಡಿ ಕಿಂಗ್ಫಿಶರ್ ಟವರಲ್ಲಿ ನನ್ನ ಮಗನ ನಿಖಿಲ್ ಮನೆ ಇತ್ತು, ಅಲ್ಲಿ ಹೋಗಿ ಮಾಡ್ಕೊಂಡು ಬರೋಳು ಅವಳು. ಅಲ್ಲಿ ಬಂದು ಲಾಸ್ಟ್ ಡೇ ಅವಳು ಫುಲ್ ಶೇವ್ ಮಾಡ್ಕೊಂಡಾಗ ಇಟ್ ವಾಸ್ ವೆರಿ ಪೇನ್ಫುಲ್ ಟು ಸಿ. ಅದಕ್ಕೆ ನನ್ನ ಮಗನೂ ಶೇವ್ ಮಾಡ್ಕೊಂಡ. ಐ ಥಾಟ್ ಆಫ್ ಶೇವಿಂಗ್ ಮೈ ಹೆಡ್ ಆ್ಯಂಡ್ ಬೇಡ ಅಂದರು ಎಲ್ಲರೂ. ಐ ಆಲ್ಸೋ ಥಾಟ್ ಆಫ್ ಶೇವಿಂಗ್ ಆ್ಯಂಡ್ ಲೈಕ್ ಒಂಥರ ಅವನು ನೋಡಿ ಎಷ್ಟು ಡೆಡಿಕೇಟೆಡ್ ಅವಳು ಹೆಂಡತಿಗೋಸ್ಕರ. ಅವರು ದೇ ಆರ್ ವೆರಿ ಗುಡ್. ನನಗೆ ಎಲ್ಲ ಪ್ರಪಂಚದಲ್ಲಿ ಅದೇ ಥರ ಬದುಕಬೇಕಂತ ಆಸೆ. ಗಂಡ ಹೆಂಡತಿ ಎಲ್ಲರೂ ಸುಖವಾಗಿರ್ಬೇಕು. ಏನಾಗುತ್ತೆ ಜೀವನ ಇರೋದು ಒಂದು 40-50 ವರ್ಷ, 60 ವರ್ಷ ಮ್ಯಾಕ್ಸಿಮಮ್. ನಾನು ನಮ್ಮ ಹಸ್ಬೆಂಡ್ ಒಂದು 40 ವರ್ಷ 43 ವರ್ಷ ವಿಲ್ ಲಿವ್ ಟುಗೆದರ್. ಯಾವಾಗ ಯಾರು ಹೋಗ್ತಾರೆ ಅಂತ ಗೊತ್ತಿರಲ್ಲ. ವೆನ್ ದೇ ಆರ್ ದೇರ್ ಟುಗೆದರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದಾಗ ಲೈಕ್ ಅವರು ಹ್ಯಾಪಿಯಾಗಿದ್ದರೆ ಮಕ್ಳುಗಳಿಗೆ ಏನೇ ಇರಲಿ, ಬಡತನ ಇರಲಿ, ಏನೇ ಇರಲಿ, ಸಿರಿತನ ಇರಲಿ, ಏನೇ ಇರಲಿ, ಮನೆಯಲ್ಲಿ ಹ್ಯಾಪಿಯಾಗಿರೋಕ್ಕೆ ಏನು ಕಷ್ಟ. ಹ್ಯಾಪಿ ಅವರೊಂಥರ ಇಬ್ಬರಿಗೂ ತುಂಬ ಒಳ್ಳೆ ಜೋಡಿ. ಆಮೇಲೆ ಸ್ಲೋಲಿ ಲೈಕ್ ಕೀಮೋಥೆರಪಿಗಳು ಆಗ್ತಾ ಬಂತು. ಸಾಮಾಜಿಕ ಸೇವೆಯ ಜೊತೆಗೆ ನನಗೆ ನಿಮಗೆ ಪರಿಸರದ ಕಾಳಜಿ ಬಗ್ಗೆ ಇರುವಂಥ ಅದೊಂದು ರೀತಿ ಮೋಹ ಅಂತ ಅನಿಸುತ್ತೆ ನಿಮಗೆ. ಪರಿಸರದ ಬಗ್ಗೆ ಅತಿ ಗಾಢ ಪ್ರೀತಿ ರೇವತಿ ಕಾಮತ್ ಅವರಿಗೆ. ನೀವು ಅವ್ರ ಜೊತೆ ಕೂತು ಮಾತಾಡಿದ್ರಿ ಅಂದರೆ ಅವ್ರು ಇಡೀ ದಿನ ಮಾತಾಡ್ತಾರೆ ನಿಮ್ಮ ಜೊತೆ. ನಿಮ್ಮ ಸುತ್ತಮುತ್ತ ಹೆಂಗೆ ನೀವು ಗಿಡ ಬೆಳೆಸ್ಬೋದು, ಯಾವ ರೀತಿ ಉಳಿಸ್ಬಹುದು, ಆ್ಯಂಡ್ ಅದರ ಜೊತೆಗೆ ನಿಮ್ಮ ಲೈಫನ್ನು ನೀವು ಯಾವ ರೀತಿ ಉಳಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಏನಂತ ಹೇಳಿದ್ರೆ ನಂಗೆ ನಿಜ ಹೇಳಬೇಕಂದ್ರೆ ನನಗೀಗ ನೇಚರ್, ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ನಂಗೆ ಒಳಗಡೆ ನನಗೆ ಒಂದು ಕೆರೆ ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ ನಾನು ಇವಾಗ, ಅದಕ್ಕೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ನನಗೆ. ಆ ಕೆರೆ ಪಿಕ್ಚರೇ ಬರ್ತಾಯಿದೆ. ನಾನು ಇವಾಗ ನಿಮ್ಮ ಹತ್ರ ಇವಾಗ ಮಾತಾಡ್ತಿದ್ದು ನನಗೆ ಎರಡು ಮೈಂಡ್ ವರ್ಕ್ ಆಗುತ್ತೆ. ಓಕೆ, ನಾನು ಇವಾಗ ನಿಮ್ಮ ಹತ್ರ ಮಾತಾಡ್ತಿದ್ರು ನಂಗೆ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಏನೋ ಅಲ್ಲ, ಒಳಗಡೆ ಮೈಂಡಲ್ಲಿ ನಂಗೆ ಆ ಪಿಕ್ಚರ್ ಒಂಥರ ಬರ್ತಾ ಇದೆ. ನೋಡು, ನಿನ್ನ ರಿಕ್ವೈರ್ಮೆಂಟ್ ಇದೆ, ಇಲ್ಲಿ ನಿನ್ನ ಅವಶ್ಯಕತೆ ಇದೆ, ಬಾ ವಾ ವಾ ಅಂತ ಕರಿತಾ ಇರುತ್ತೆ. ಒಂಥರ ಮಲ್ಕೊಂಡ್ರು ಅದೇ, ಏನೇ ಮಾಡ್ತಿದ್ರು ಅದೇ, ನನಗೆ ಎಲ್ಲಿ ಹೋಗಿದ್ರು ಅದೇ, ಎಲ್ಲೇ ಹೋಗಿ ಏನೇ ಮಾಡಿದ್ರು ನಾನೇನಾದರೂ ಅಲ್ಲಿ ನಾ ಮಾಡಬೇಕು ಅಂದ್ಕೊಂಡಿರೋದನ್ನು ನಂಗೆ ಅದೊಂಥರ ಬರ್ತಾ ಇರುತ್ತೆ, ಕೂಗು ಅಂತಾರೆ. ಆ ಥರ ನನಗೆ ಲ್ಯಾಂಡ್ಸ್ಕೇಪಿಂಗ್ ಮಾಡುವಾಗ ಮಾಡ್ತಾ ನಾನು ಭಾಳ ಬೆಳೆದೆ ಲ್ಯಾಂಡ್ಸ್ಕೇಪಿಂಗಲ್ಲಿ. ನನ್ನ ಕಂಪ್ನಿ ಹೆಸರು ಕ್ಯಾಲಿಕ್ಸ್ ಅಂತ. ತುಂಬ ಎಲ್ಲ ಕಡೆ ಮಾಡುವಾಗ ನನಗೆ ಈ ಗಿಡ ಮರಗಳ ಬಗ್ಗೆ ನನಗೆ ಇಂಪಾರ್ಟೆನ್ಸ್ ಗೊತ್ತಾಯಿತು. ಹೇಗೆ ಬೆಳೆಸ್ಬೇಕು ಅದನ್ನು, ಯಾವ ಥರ ಬೆನಿಫಿಟ್ ಆಗುತ್ತೆ ನಮಗೆ ಇದು ಗಿಡ ಮರಗಳು ಯಾವುದು. ಆಮೇಲೆ ನಾವು ಓದೋಕ್ಕೆ ಶುರು ಮಾಡಿದೆ, ಪಾಯ್ಸನಸ್ ಮರಗಳು, ನಾನ್ ಪಾಯ್ಸನಸ್ ಮರಗಳು, ನಮ್ಮ ದೇಶದ ಮರಗಳು, ಹೊರ ದೇಶದ ಮರಗಳು. ಇವಾಗ ನಮ್ಮ ದೇಶದಲ್ಲಿ ಹೊರ ದೇಶದ ಮರಗಳನ್ನು ತೊಗೊಂಡು ಬಂದು ಹಾಕಿದ್ರೆ ಏನು ದುಷ್ಪರಿಣಾಮ ಆಗುತ್ತೆ. ಹೊರ ದೇಶದಲ್ಲಿ ಬೆಳಗೋ ಎಷ್ಟೊಂದು ನಾವು ಮನೆ ನಿತ್ಯದಲ್ಲಿ ಯೂಸ್ ಮಾಡೋ ಗಿಡಗಳು ಪಾಯ್ಸನಸ್ ಗಿಡಗಳು. ಆ ಪಾಯ್ಸನಸ್ ಗಿಡಗಳಿಂದ ಯಾವ ಥರ ಎನರ್ಜಿ ಹುಟ್ಟುತ್ತೆ, ಆ ಎನರ್ಜಿ ಹುಟ್ಟಿದ್ದು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಹೆಲ್ತ್ ಮೇಲೆ ಹೇಗದು ದುಷ್ಪರಿಣಾಮ ಬೀಳುತ್ತೆ. ಆ ಗಾಳಿ ಬಂದಿದ್ದು ನಾವು ಮೂಗಿಂದ ಇನ್ಹೇಲ್ ಮಾಡಿದಾಗ ಚರ್ಮದ ರಂಧ್ರಗಳಿಂದೆಲ್ಲ ನಾವು ಇನ್ಹೇಲೇಷನ್ ನಡೆಯುತ್ತಲ್ವ, ಬಂದಾಗ ಹೇಗೆ ನಮಗೆ ಇದು ದುಷ್ಪರಿಣಾಮ ಆಗುತ್ತೆ. ಹೈಯೆಸ್ಟ್ ಡ್ರೀಮ್ ಏನು ನಿಮ್ಮದು ಇವಾಗ ಪರಿಸರಕ್ಕೆ ಅನ್ನೋ ವಿಷಯದಲ್ಲಿ? ಬಹಳಷ್ಟು ಕೆಲಸಗಳನ್ನು ಎವ್ರಿ ಡೇ ಮಾಡ್ತಾ ಇದ್ದೀರಾ ನೀವು, ಆದರೆ ಒಂದು ಡ್ರೀಮ್ ಅಂತೂ ಇದ್ದೇ ಇರುತ್ತೆ. ಇಲ್ಲ, ನಂಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾಗನಾಯಕನಹಳ್ಳಿ ಕೆರೆ ಇದು ಮಾಡಿದ್ನಲ್ಲ, ಬಂಡ್ ಲೀಕ್ ಆಗ್ತಾಯಿತ್ತು, ಅದು ರೆಕ್ಟಿಫೈ ಮಾಡಿದೆ. ಬಂಡ್ 1.5 ಅಡಿ ಅಗಲ ಇತ್ತು, ಅದನ್ನು 40 ಫೀಟ್ ಮಾಡಿದೆ. ರೋಡ್ಸ್ 40 ಫೀಟ್ ಅದನ್ನು ಅಗಲ ಮಾಡಿಸಿದೆ. ಆಮೇಲೆ ಈ ಥರ ಮಾಡಿದಾಗ ಜನಗಳಿಗೆ ಉಪಕಾರ ಮಾಡಿಕೊಡ್ತಾ ಇದ್ದಾಗ ಜನಗಳಿಗೆ ಅವ್ರ ಎದುರುಗಡೆ ಬಂದು ಯಾರೂ ತುಂಬ ಅಪ್ರಿಷಿಯೇಟ್ ಮಾಡಲ್ಲ. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನು, ಲೈಕ್ ಇದು ಇವಾಗ ನೀರು ತುಂಬಿತು ಅಂದರೆ ಈ ಕೆರೆ ಇನ್ಯಾವತ್ತೂ ನೀರು ಹೋಗಲ್ಲ. ಸೊ ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತೆ, ರೈತರುಗಳಿಗೆ ಹೆಲ್ಪ್ ಆಗುತ್ತೆ. ಲೈಕ್ ಕೆಲವರಂತಲೂ ನನ್ನನ್ನು ಪೂಜಿಸ್ತಾರೆ. ಇವಾಗ ಏನಾಗಿದೆ, ಇನ್ನೊಂದು ಕೆರೆ ತೊಗೊಳಕ್ಕೆ ಹೊರಟಿದ್ದೀನಿ. ಒಂದೊಂದು ವರ್ಷಕ್ಕೆ ಒಂದೊಂದು ಕೆರೆ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಡ್ರೀಮ್ ಏನಂತ ಹೇಳಿದ್ರೆ, ಕಾಡುಗಳಲ್ಲಿ ಬತ್ತೋಗಿದೆಯಲ್ಲ ಆ ಕೆರೆಗಳನ್ನು ನಾನು ಇದು ಮಾಡಬೇಕು. ಆಮೇಲೆ ಸುವರ್ಣಮುಖಿನ
ಪಲ್ಯೂಷನ್ ಮುಕ್ತ ಮಾಡಬೇಕು. ಸುವರ್ಣಮುಖಿ ಬನ್ನೇರುಘಟ್ಟ ರೋಡಲ್ಲಿ ಹುಟ್ಟುತ್ತೆ, ಅದು ಹರ್ಕೊಂಡು ಹೋಗಿ ಕಾವೇರಿ ಸೇರುತ್ತೆ. ವೃಷಭಾವತಿ ಬಸವನಗುಡಿಲಿ ಹುಟ್ಟುತ್ತೆ. ವೃಷಭಾವತಿ ಬಗ್ಗೆ ನನಗೆ ಇದಿದೆ, ಡ್ರೀಮ್ ಇದೆ, ನನ್ನ ಕೈಲಿ ಸಾಧ್ಯನಾ ಅನ್ನೋದು ಗೊತ್ತಿಲ್ಲ ನನಗೆ. ವೃಷಭಾವತಿ ಹುಟ್ಟಿ ತುಂಬ ಅದು ಒಳಗಡೆ ಬೆಂಗಳೂರು ಒಳಗಡೆ ಹೋಗುತ್ತೆ. ಬೆಂಗಳೂರು ಒಳಗಡೆ ಎಲ್ಲ ಇಂಡಸ್ಟ್ರಿಯಲ್ ಪಲ್ಯೂಷನ್ನು ಎಲ್ಲ ಪಲ್ಯೂಷನ್ನು ಎಲ್ಲ ಬಂದು ಅದು ಒಂದು ಕೊಚ್ಚಿ ಎಷ್ಟು ಅನ್ಯಾಯ ಅಲ್ವಾ. ನಂಗನ್ಸುತ್ತೆ ಏನು ಗೊತ್ತಾ, ಇದು ಪಾಪ, ನಾವು ಮಾಡ್ತಾ ಇರೋದು ಪಾಪ. ನಾನು ಹೇಳ್ತಾ ಇದ್ದೀನಿ, ಯಾರೇ ಮಾಡಲಿ, ನಾವು ಇಂಡಸ್ಟ್ರಿನೇ ಮಾಡಲಿ, ಗೌರ್ಮೆಂಟೇ ಮಾಡಲಿ, ಮನೆಯವ್ರುಗಳೇ ಮಾಡಲಿ, ಅಪಾರ್ಟ್ಮೆಂಟ್ನವರೇ ಮಾಡಲಿ, ಯಾರು ಮಾಡಿದ್ರು ಅವ್ರ ಪಾಪ ಕಟ್ಕೊಂಡೇ ಕಟ್ಕೋತಾರೆ, ಗ್ಯಾರಂಟಿ. ನಾನು ಹೇಳ್ತಾ ಇದ್ದೀನಿ. ಈಗ ಪಂಜಾಬಲ್ಲಿ ಇದು ಮೇಘಸ್ಫೋಟ ಆಯಿತು, ಇನ್ನೆಲ್ಲೋ ಮೇಘಸ್ಫೋಟ ಆಯಿತು. ಮೇಘಸ್ಫೋಟ ಆಗೋದೇನು, ನಮ್ಮ ಭೂಮಿ ಸ್ವಲ್ಪ ನೀರು ನುಗ್ತಾ ಇದೆ. ಇನ್ನೊಂದು 30-40 ವರ್ಷದಲ್ಲಿ ಇದೇ ಥರ ಅನ್ಯಾಯಗಳು ನಮ್ಮ ಪ್ರಕೃತಿ ಮೇಲೆ ನಡೆದ್ರೆ ಭೂಮಿ ಹೋಗಿ ನಾವು ನೀರು ಮುಚ್ಕೊಂಬಿಡುತ್ತೆ ಭೂಮಿಗೆ. ನಮಗೆಲ್ಲ ಪರದಾಡಬೇಕಾಗತ್ತೆ. ಆಮೇಲೆ ಯು ಬಿಲೀವ್ ಇಟ್ ಆರ್ ನಾಟ್, ಇದರಲ್ಲಿ ಒಂದು ಜಾತಿ ಮರನ ಎಲ್ಲ ಕಡೆ ನಡ್ತಾ ಇದ್ದಾರೆ, ಕೋನೋಕಾರ್ಪಸ್ ಅಂತ. ತಬೂಬಿಯಾ ರೋಸಿ ಅಂತ ಒಂದು ನೆಟ್ಟು ಎಲ್ಲ ಜಪಾನ್ ಥರ ಕಾಣುತ್ತೆ ಅನ್ನೋ ಥರ, ಅದು ಬಯೋಡೈವರ್ಸಿಟಿ ಹಾಳು ಮಾಡ್ತಾ ಇದೆ. ನಮಗೆ ಮಳೆ ಬರೋದು ರೆಡ್ಯೂಸ್ ಮಾಡ್ತಾ ಇದೆ. ಭೂಮಿ ಒಳಗಡೆ ಮಣ್ಣನ್ನೇ ನಮ್ಮದು ಇದನ್ನು ಹಾಳು ಮಾಡ್ತಾ ಇದೆ, ಕ್ವಾಲಿಟಿನ. ಸುತ್ತಮುತ್ತ ಮನೆಗಳವ್ರಿಗೆ ಸುತ್ತಮುತ್ತ ಏರಿಯಾದಲ್ಲಿ ಪಲ್ಯೂಟೆಂಟ್ಸ್ನ ಇನ್ಕ್ರೀಸ್ ಮಾಡ್ತಾ ಇದೆ. ಪಲ್ಯೂಟೆಂಟ್ಸಿಂದ ಆಸ್ತಮಾಗಳು ಜಾಸ್ತಿ ಆಗ್ತಾ ಇದೆ. ಇವಾಗ ಯಾಕೆ ಗೌರ್ಮೆಂಟ್ನವರು ಇದನ್ನು ಕ್ರಾಸ್ ವೆರಿಫೈ ಮಾಡಿ ಹಾಕ್ಸಲ್ಲ ಗಿಡಗಳನ್ನು ಅಂತ ನಂಗೆ ಒಂದು ಕ್ವಶನ್ನು. ಈಗ ಕೋನೋಕಾರ್ಪಸ್ಸು ನಾನು ಮೊನ್ನೆ ಯಾವುದೋ ಒಂದು ಸ್ಕೂಲ್ ಹತ್ರ ಹೋಗಿದ್ದೆ, ಲೈನಲ್ಲಿ ಹಾಕಿದ್ದಾರೆ, ಏರ್ಪೋರ್ಟಲ್ಲಿ ಹಾಕಿದ್ದಾರೆ ಕೋನೋಕಾರ್ಪಸ್ಸು. ನಾನು ಹೇಳೋದು, ಕೋನೋಕಾರ್ಪಸ್ ತಮಿಳ್ನಾಡು ಆಂಧ್ರ ಪ್ರದೇಶದಲ್ಲೆಲ್ಲ ಬ್ಯಾನ್ ಮಾಡಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಖುಷಿಯಾಗಿ ಹಾಕ್ತಾ ಇದ್ದಾರೆ. ಅದಕ್ಕಿಂತ ನಾನು ಹೇಳೋದು ಹೆಂಗೆ ಗೊತ್ತಾ, ಅವ್ರು ಹಾಕ್ತಾ ಇದ್ದಾರೆ, ನಾವುಗಳು ಜನತೆ ಬೆಂಗಳೂರಿನವರು ಯಾರೋ ಇಗ್ನೋರೆನ್ಸ್ ಆಗ್ತಾ ಇದ್ದಾರೆ ಅಂದ್ಕೊಳ್ಳಿ. ಜನರು ನಾನು ಇವಾಗ ಹೇಳ್ತಾ ಇದ್ದೀನಿ, ಎಲ್ಲಿ ಹೋದರೂ ಭಾಷಣದಲ್ಲಿ ಹಿಚ್ಕೋತಾ ಇರ್ತೀನಿ, ಕೋನೋಕಾರ್ಪಸ್ಸು ಪಾಯ್ಸನಸ್ಸು ನಮಗೆ ಒಳ್ಳೆಯದಲ್ಲ ಅಟ್ಮಾಸ್ಫಿಯರ್ಗೆ ಅಂತ. ಬಟ್ ಎಷ್ಟು ಜನ ಬರ್ತಾರೆ ನನ್ನ ಜೊತೆ ಕೈ ಜೋಡ್ಸೋಕ್ಕೆ? ರೈಟ್. ಯಾರೋ ಮನೆಯಲ್ಲಿ ಆ ಕೋನೋಕಾರ್ಪಸ್ ಪಕ್ಕ ಇರುತ್ತೆ, ಅಲ್ಲಿ ಮನೆ ಒಳಗಡೆ ಒಬ್ಬರು ಆಸ್ಮಾ ಪೇಷಂಟ್ ಯಾರೋ ಒದ್ದಾಡ್ತಾ ಇರ್ತಾರೆ. ಅವ್ರಿಗೆ ಏನಕ್ಕೆ ಮೆಡಿಸಿನ್ ಮೇಲೆ ಮೆಡಿಸಿನ್ ಕೊಡ್ತಾ ಇರ್ತಾರೆ. ಅವ್ರಿಗೆ ಅವ್ರ ಮನೇಲಿ ಮಗು ಏನಕ್ಕೆ ಇದು ಈ ಬ್ರೀತಿಂಗ್ ಇದರಲ್ಲಿ ಒದ್ದಾಡ್ತಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ಕಾಸ್ ಇರುತ್ತೆ ಕೋನೋಕಾರ್ಪಸ್. ಅವೇರ್ನೆಸ್ ತರದೇ ನನ್ನ ಕೆಲಸ. ಆ್ಯಕ್ಚುಲಿ ನಾನು ಮಾಡ್ತಿದ್ದೀನಿ ನನ್ನ ಕೆಲಸಗಳನ್ನು. ನನ್ನ ಕೆಲಸದ ಜೊತೆಗೆ ನನಗೆ ಅವೇರ್ನೆಸ್ ತಂದು ಅವ್ರುಗಳು ಸಪೋರ್ಟ್ ಮಾಡಲಿ ಅನ್ನೋದು ಆಸೆ. ಜನರು ಕೈ ಜೋಡಿಸ್ಬೇಕಾಗಿದೆ. ತಲ್ಲಹಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾರು ಹಾಕಿದ್ರೆ ತಲ್ಲಹಟ್ಟೆ ಮಾಡ್ತಾರೆ. ನಾವು ಏನು ಮಾಡ್ತಿದ್ದೀವಿ, ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ನಾನು ಒಬ್ಳಿಗೋಸ್ಕರ ನಾನು ಮಾಡ್ಕೋತಿದ್ದೀನ, ಜನಗಳಿಗೋಸ್ಕರ ಮಾಡ್ತಿರೋದು. ಯಾವ್ದಾರು ಇವಾಗ ಒಂದು ಕೆರೆ ಅದು ಲೋಟಸ್ ಪಾಂಡ್ ಆಗಿತ್ತಂತೆ, ಅದಕ್ಕೆ ಹೋಗಿ ನಾನು ಪರ್ಮಿಷನ್ ಕೇಳಿದ್ರೆ ಪಂಚಾಯತಿನಲ್ಲಿ ಕೊಡಲ್ಲ ಪರ್ಮಿಷನ್ ಅಂತಿದ್ದಾರೆ. ನಾನು ಪಂಚಾಯತಿಯವ್ರ ಹತ್ರ ಏನಾದ್ರು ದುಡ್ಡು ಕೇಳೋದನ್ನ, ಇಲ್ಲ ಗೌರ್ಮೆಂಟ್ ಹತ್ರ ಏನಾದ್ರು ದುಡ್ಡು ಕೇಳೋದನ್ನ, ನನ್ನ ದುಡ್ಡು ಹಾಕಿ ನಾನು ಸರಿ ಮಾಡ್ತೀನಪ್ಪ ನಿಮ್ಮೂರಲ್ಲಿರೋ ಕೆರೆನ ಅಂದರೆ ಇಲ್ಲ, ದುಡ್ಡು ಕೊಟ್ಟು ಪರ್ಮಿಷನ್ ಕೊಡೋಕೆ ರೆಡಿ ಇಲ್ಲ. ಆ ಹಳ್ಳಿ ಮಕ್ಕಳಿಗೆ ಆಟ ಸಾಮಾನು ಕೊಡ್ತೀನಿ ಅಂತ ಒಂದು 60-70 ಸಾವಿರ ರೂಪಾಯಿನ ಆಟ ಸಾಮಾನು ತೊಗೊಂಡಿದ್ದೀನಿ. ಆ ಆಟ ಸಾಮಾನ ಮನೇಲಿ ಒಳಗಡೆ ಇಟ್ಕೊಂಡಿದ್ದೀನಿ. ಆ ಬಾಲೆಲ್ಲ ತೊಗೊಂಡೋಗಿ ನನ್ನ ಮೊಮ್ಮಗ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇವಾಗ ಅದನ್ನು ತೊಗೊಂಡು ಬರ್ತೀನಿ ಅಂದರೆ ಪಂಚಾಯತಿಯವ್ರು ಪರ್ಮಿಷನ್ ಕೊಡೋಲ್ಲ ಅಂತ. ನನಗೆ ಅಂಗನವಾಡಿ ಬಿದ್ದೋಗ್ತಾ ಇದೆ. ಅಂಗನವಾಡಿ ನನ್ನ ದುಡ್ಡಲ್ಲಿ ನಾನು ರಿಪೇರಿ ಮಾಡ್ತೀನಿ ಅಂದರೆ ಪರ್ಮಿಷನ್ ಇಲ್ಲ. ಇಲ್ಲ, ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಲಿ ಸರ್ಕಾರ ಕೂಡ. ಥ್ಯಾಂಕ್ ಯು ಸೋ ಮಚ್. ಆದರೆ ಒಂದು ಪ್ರಶ್ನೆ ಬಹಳ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಹರಿದಾಡ್ತಾ ಇದೆ. ನಿಮ್ಮ 2ನೇ ಮಗ ನಿಖಿಲ್ ಕಾಮತ್ ಅವ್ರ ಬಗ್ಗೆ ಬಾಲಿವುಡ್ ಹೀರೋಯಿನ್ ಜೊತೆ ಏನೋ ಇತ್ತೀಚೆಗೇನೋ ರೂಮರ್ ಇತ್ತು, ನಿಜಾನಾ? ಹೌದಾ? ಏನಾದರೂ ಮದುವೆಗಿದ್ವೆ ಆಗೋರಿದ್ದಾರೆ ಸದ್ಯದಲ್ಲೇ? ಅದು ಈ ರೂಮರ್ಸ್ನ ಯಾರು ನಂಬಕ್ಕೆ ಹೋಗ್ಬಾರ್ದು. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ರೂಮರ್ಸ್ ಹುಡುಗಿರ ಜೊತೆ ಹುಡುಗರು ಓಡಾಡೋದು ಎಲ್ಲ ಸಹಜ. ಈಗ ಅವರು ಹಾಗಂತ ಹೇಳ್ಬಿಟ್ಟು ಎಲ್ಲರನ್ನೂ ಮದುವೆ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಏನೋ ಬಿಸ್ನೆಸ್ಸಲ್ಲಿ ಏನೋ ಕನೆಕ್ಷನ್ಸ್ ಇರುತ್ತೆ. ಸೊ ಏನೋ ಇವನ್ ಪಾಡ್ಕ್ಯಾಸ್ಟ್ಗೆ ಅದಕ್ಕೆ ಏನೋ ಕನೆಕ್ಟಿವಿಟಿ ಡೆವಲಪ್ ಆಗಿರ್ಬೋದು, ಕನೆಕ್ಷನ್ ಡೆವಲಪ್ ಆಗ್ಬೋದು. ಅವನು ಹೀ ಈಸ್ ಅ ಲಾಸ್ಟ್ ಪರ್ಸನ್ ಫಾರ್ ಮ್ಯಾರೇಜ್. ಅವ್ನು ಮದುವೆ ಮಾಡ್ಕೊಳ್ಳೋ ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ. ಅವ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾನೆ, ಅವ್ನ ಮದುವೆ ಮಕ್ಕಳು ಸಂಸಾರ ಅನ್ನೋದ್ರ ಬಗ್ಗೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ನಾನು ಏನು ಫೋರ್ಸ್ ಮಾಡೋಕ್ಕೋಗಲ್ಲ.
ಅವನು ಒಂಥರ ಅವನ ಪರ್ಪಸ್ಸೇ ಒಂಥರ ಅವ್ನು ಯಾಕೆ ಅಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾನೆ, ಅವ್ನು ದುಡಿತಾ ಇರೋದು ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಎವ್ರಿ ಡೇ ಅವನು ಯಾವತ್ತು 17 ವರ್ಷಕ್ಕೆ ಅವ್ನು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ದವನು ಇದುವರೆಗೂ ಒಂದು ದಿನ ರೆಸ್ಟ್ ತೊಗೊಂಡಿಲ್ಲ. ಕರೋನಾ ಬಂದಿದ್ದ ಟೈಮಲ್ಲೂ ರೆಸ್ಟ್ ತೊಗೊಂಡಿಲ್ಲ. ಅವನಿಗೆ 14,500 ಕೋಟಿ ಅವನು ಸೋಷಿಯಲ್ ಕಾಸ್ಗೆ ಪ್ಲೆಜ್ ಮಾಡಿದ್ದಾನೆ. ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾನೆ, ಎಷ್ಟು ಜನದ ಲೈಫನ್ನ, ಎಷ್ಟು ಸ್ಟಾರ್ಟಪ್ಸ್ಗೆ ಫಂಡಿಂಗ್ ಮಾಡ್ತಾ ಇದ್ದಾನೆ, ಎಷ್ಟು ಇಂಡಿಯನ್ ಎಕಾನಮಿಗೆ ವಿ ಆರ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಟ್ಯಾಕ್ಸ್ ಯಾರು ಕೊಟ್ಟು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಟ್ಯಾಕ್ಸ್ ಕಬಳಿಸೋರೇ ಇದ್ದಾರೆ. ಅವ್ರನ್ನ ಉಣ್ಣುಂಗೆ ಹಾಕ್ಕೊಂಡು ಅರ್ಧ ಟ್ಯಾಕ್ಸ್ ಉಳಿಸ್ರಪ್ಪ, ನಾವು ಗೌರ್ಮೆಂಟಿಗೆ ಕೊಡೋಕ್ಕಾಗಲ್ಲ, ನಮಗೆ ಏನಾರೋ ಬೇರೆ ಏನಾರೋ ಮಾಡಿ, ಇಲ್ಲ ನಮ್ಮ ಅಜ್ಜಿ ಹೆಸ್ರಲ್ಲೋ ಯಾರ ಹೆಸ್ರಲ್ಲೋ ಏನೋ ಪ್ರಾಪರ್ಟಿ ಏನೋ ಮಾಡ್ಕೊಂಡು ಎಲ್ಲ ಕಳ್ಳೆಕ್ಕ ಮಾಡ್ಕೊಳ್ತಾ ಇರ್ತಾರೆ ಜನಗಳು. ಅಂಥದ್ರಲ್ಲಿ ನನ್ನ ಮಕ್ಳುಗಳು ಲೈಕ್ ಟ್ಯಾಕ್ಸ್ ಅಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ. ಅವರು ಲೈಕ್ ಅವ್ರಿಗೆ ಈ ವಾಂಟ್ ದೇ ಆರ್ ಗಿವಿಂಗ್ ಲೈಫ್ ಟು ಸೋ ಮೆನಿ ಯಂಗ್ಸ್ಟರ್ಸ್. ಸ್ಟಾರ್ಟಪ್ ಎಷ್ಟು ಸ್ಟಾರ್ಟಪ್ ಅವ್ರ ಕಡೆಯಿಂದ ಸ್ಟಾರ್ಟ್ ಆಗ್ತಿದೆ. ಮೊನ್ನೆ ನಾನೊಂದು ಕಾಲೇಜಲ್ಲಿ ನನ್ನ ಬೋರ್ಡ್ ಮೆಂಬರ್ ಮಾಡಿದ್ರು, ಗಿಪ್ಸ್ ಅಂತ. ಅಲ್ಲಿ ಮಾತಾಡುವಾಗ ಅವರು ಒಬ್ಬರು ಪ್ರಿನ್ಸಿಪಾಲ್ ಹೇಳಿದ್ರು, ಇದು 150 ಇದು ಫಿನ್ಟೆಕ್ ಕಂಪ್ನೀಸ್ ಇದೆ, ಅದರಲ್ಲಿ ಝೆರೋದಾ ಸ್ಟ್ಯಾಂಡ್ಸ್ ಫಸ್ಟ್ ಅಂತನೋ ಏನೋ ಹೇಳಿದ್ರು. ಲೈಕ್ ಅವಾಗ ನಾನು ಅಂದ್ಕೊಂಡೆ, ಲೈಕ್ ಈ ಫಿನ್ಟೆಕ್ಸ್ ಕಂಪ್ನೀಸ್ ಇರೋದ್ರಿಂದ ಈಗೇನಾಗ್ತಿದೆ ಅಂತ ಹೇಳಿದ್ರೆ, ಯಾವುದೋ ಒಬ್ಬ ಹುಡುಗನೋ ಹುಡುಗಿನೋ ಯಾರೋ ವಿತ್ ಗ್ರೇಟ್ ಥಾಟ್ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಬರ್ತಾರೆ. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅವ್ರಿಗೆ ಶುರುನಲ್ಲಿ ಫಂಡಿಂಗ್ ಬೇಕಾಗುತ್ತೆ. ಇವ್ರುಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಲೈಕ್ ಫಂಡಿಂಗಿಗೆ. ಸೊ ಅದರಿಂದ ನಮ್ಮ ದೇಶ ಎಷ್ಟು ಉದ್ಧಾರ ಆಗ್ತಾ ಇದೆ. ಲೈಕ್ ಇವ್ರಿಗೆ ಜನಗಳಿಗೆ ನನ್ನ ಮಗ ಯಾವ ಹುಡುಗಿ ಜೊತೆನಾದ್ರು ಓಡಾಡಲಿ, ಏನಾದರೂ ಮಾಡಲಿ, ಅವ್ನು ಬಿಸ್ನೆಸ್ ಆರೋ ಮಾಡಲಿ, ಯಾವ ಹುಡುಗಿ ಯಾರ ಜೊತೆನಾರೋ ಸೇರ್ಕೊಂಡು, ಹುಡುಗನ ಜೊತೆನೋ ಹುಡುಗಿ ಜೊತೆನೋ ಯಾರ ಜೊತೆನಾರೋ ಬಿಸ್ನೆಸ್ ಮಾಡ್ಬೋದು. ಈಗಿನ ಕಾಲದಲ್ಲಿ ಹುಡುಗಿಗೆ ಡಿಫ್ರೆನ್ಸ್ ಏನಿಲ್ವಲ್ಲ. ಇಟ್ ಈಸ್ ನನ್ ಆಫ್ ದೇರ್ ಎನಿಬಡೀಸ್ ಬಿಸ್ನೆಸ್. ಯಾರಿಗೂ ಅದ್ರ ಬಗ್ಗೆ ಮಾತಾಡೋ ಅಧಿಕಾರನೂ ಇಲ್ಲ, ಹಕ್ಕೂ ಇಲ್ಲ. ಅವನಷ್ಟು ಜಾಣ, ಅವನ ಪೇರೆಂಟಾಗಿ ನಾನಿದ್ದೀನಿ, ಅವನ ಅಣ್ಣ ಇದ್ದಾನೆ. ಲೈಕ್ ನಾವು ಅವನ ಯೋಗಕ್ಷೇಮ ನಾವು ವಿಚಾರಿಸ್ಕೋತೀವಿ. ಅದೆಲ್ಲ ಸುಳ್ಳು. ಲೈಕ್ ಏನಾಗುತ್ತೆ ಅಂತ ಹೇಳಿದ್ರೆ, ಲೈಕ್ ಈಗಿನ ಕಾಲದಲ್ಲಿ ಇವಾಗ ನೀವು ಹೋಗಿ ನೋಡಿ MG ರೋಡಲ್ಲಿ ಎಷ್ಟು ಜನ ಹುಡುಗರು ಈ ವಾರ ಒಬ್ಳು ಹುಡುಗಿ ಜೊತೆ ಓಡಾಡ್ತಿರ್ತಾರೆ, ಒಬ್ಳು ಹುಡುಗಿ 4 ಜನ ಜೊತೆ ಹುಡುಗರ ಜೊತೆ ಓಡಾಡ್ತಿರ್ತಾಳೆ. ದಿಸ್ ಹ್ಯಾಸ್ ಬಿಕಮ್ ಕಾಮನ್. ಅದ್ರ ಬಗ್ಗೆ ನಾನು ಅವ್ರು ಮಾಡೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಮಗ ಮಾಡ್ತಿರೋದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ, ಅವ್ನು ಬಿಸ್ನೆಸ್ ಮಾಡುವಾಗ ಲೈಕ್ ಇವಾಗ ಹುಡುಗಿ ಜೊತೆ ಓಡಾಡಲಿ ಅದು ಸರಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಇವನು ಬಿಸ್ನೆಸ್ ಮಾಡುವಾಗ ಎಷ್ಟೋ ಜನದ ಕನೆಕ್ಟಿವಿಟಿ ಡೆವಲಪ್ ಆಗುತ್ತೆ. ಸೊ ಬಿಸ್ನೆಸ್ಗೋಸ್ಕರ ಕನೆಕ್ಟಿವಿಟಿ ಡೆವಲಪ್ ಆಗುತ್ತೆ. ಸೊ ಅದನ್ನು ನಂಗಂತಲೂ ಅನಿಸಲ್ಲ ಅವನು ಇದು ಅಂತ. ಅಕಸ್ಮಾತ್ ಅವನೇನಾದರೂ ಮದುವೆಗೆ ರೆಡಿ ಆದರೆ ಅಲ್ಲ ನಾನು ಐ ವಿಲ್ ಬಿ ಹ್ಯಾಪಿ ಅಂತಾನೂ ಹೇಳಲ್ಲ. ನಂಗೆ ಎಷ್ಟರ ಬಗ್ಗೆ ನಾನು ನನ್ನ ಮಗನ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ರೆ, ಅವ್ರ ದೇಶ ಇದು ಇಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ. ಸಂಬಡಿ ಯಾರೂ ಅದನ್ನು ಯೋಚಿಸೋಕ್ಕೂ ಆಗದೆ ಇರೋಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ. ಅವ್ರ ಲೈಫನ್ನು ಹ್ಯಾಂಡಲ್ ಮಾಡ್ಕೊಳ್ಳೋಕೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಹೇಗೆ ಹ್ಯಾಂಡಲ್ ಮಾಡ್ಕೋಬೇಕು, ಯಾರಿಗೆ ಎಲ್ಲಿ ಇದು ಮಾಡಬೇಕು, ಹೇಗೆ ಎಷ್ಟು ತನಕ ಬಿಟ್ಕೋಬೇಕು ಅವರನ್ನು, ಏನು ಮಾಡಬೇಕು ಅಂತ. ನಾನು ಅದಕ್ಕೆಲ್ಲ ನಾನು ಹೋಗೋದೇ ಇಲ್ಲ. ನನಗೆ ಯಾಕೆಂದರೆ ನನ್ನ ಮಕ್ಕಳು ಏನು ಡಿಸಿಷನ್ ತಗೋತಾರೋ ಬೆಸ್ಟ್ ಡಿಸಿಷನ್ ತಗೋತಾರೆ. ವಂಡರ್ಫುಲ್. ಮತ್ತು ಕೊನೆಯದಾಗಿ ನಿಮ್ಮ ಸೊಸೆ ಸೀಮಾ ಹೇಗಿದ್ದಾರೆ ಈಗ? ಸೀಮಾ ಇಸ್ ಕಂಪ್ಲೀಟ್ಲಿ ಅವಳಿಗೆ ಇದು 2 ವರ್ಷದ ಕೆಳಗಡೆನೇ ಕ್ಲಿಯರ್ ಆಯಿತು ಕ್ಯಾನ್ಸರು. ನಾವು ಅವಳ ಫಿಟ್ನೆಸ್, ನೀವು ಅವ್ರ ಪಂಕ್ಚುಯಾಲಿಟಿ, ನಿಜ ಎಲ್ಲ ಯಂಗ್ಸ್ಟರ್ಸ್ ಇದಾರಲ್ಲ ಪ್ರತಿಯೊಬ್ಬರು ನಾನು ಹೇಳ್ತೀನಿ ಅವ್ರಗಳ ಫುಡ್ ಸ್ಟೆಪ್ ಫಾಲೋ ಮಾಡಬೇಕು. ಬೆಳಗ್ಗೆ 4:15 ಎಕ್ಸಾಕ್ಟ್ 4:15 ಒಂದು ದಿನ ಮಿಸ್ ಇಲ್ಲದೇ ನಂಗೆ ಬೆಳಗ್ಗೆ ಮೇಲ್ಗಡೆ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡೋ ಸೌಂಡ್ ಕೇಳಿಸ್ತಾ ಹೋಗುತ್ತೆ. ಆಯಿತಾ? ಬೆಳಗ್ಗೆ ಅವರು ಒಂದು ದಿನ ತಪ್ಪಿಸ್ದೆ ಹುಚ್ಚಾಗಿ ಆ ಸ್ವೀಟ್ ತಿನ್ನೋದು, ಈ ಕಡೆ ಹೋಗಿ ಸಕ್ಕರೆ ಹಾಕ್ಕೊಂಡು ಕಾಫಿ ಕುಡಿಯೋದು, ಇಂಥದ್ದು ಇಲ್ಲ. ಅವ್ರು ಎಷ್ಟು ಡಯಟ್ ಫಾಲೋ ಮಾಡ್ತಾರೆ ಅಂತ ಹೇಳಿದ್ರೆ, ಡಯಟ್ ಬಗ್ಗೆ 1 ಡ್ರಾಪ್ ಎಣ್ಣೆ, ನಮ್ಮನೇಲೂ ಅಷ್ಟೇ, ನಾವು ಸಕ್ಕರೆ ಡಬ್ಬ ಅನ್ನೋದೇ ಇಲ್ಲ. ನಾನು ಐ ಆಮ್ ಟೇಕಿಂಗ್ ಸ್ಟ್ರೆಂತ್ ಟ್ರೈನಿಂಗ್. ನಾನು 10 kilos ಲಿಫ್ಟ್ ಮಾಡ್ತೀನಿ. ಲವ್ಲಿ. ಆಮೇಲೆ ಯಾರೋ ಬಂದು ಹೇಳ್ತಾರೆ, ನೀವು ಈ ವಯಸ್ಸಲ್ಲಿ ಇಷ್ಟೆಲ್ಲ ಮಾಡ್ತೀರಾ. ನಾ ಎಲ್ಲೇ ಬಿಟ್ಟಾಕಮ್ಮ ವಯಸ್ಸು ಗೀಸು ಎಲ್ಲ ಯಾಕೆ ಮಾತಾಡ್ತೀನಿ, ನಾನೇನು ಮದುವೆ ಮಾಡ್ಕೋಬೇಕಾ ವಯಸ್ಸಲ್ಲಿ? ವಯಸ್ಸು ಅಂತ ಹೇಳಿದ್ರೆ ನನಗೆ ದೇವರು ನನಗೆ ಪರ್ಮಿಟ್ ಮಾಡಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ನಾನು ಇವಾಗ ನನ್ನಷ್ಟು ಇವಾಗ ಆ್ಯಕ್ಚುಲಿ
ಇದು ಮಾಡಿದ್ರೆ ಒಂದು 30 ವರ್ಷದ ಹುಡುಗಿನೂ ನನ್ನಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಡುಗೆ ಬೇಕಾ, ಅಡುಗೆ ಹೋಗಿ ಮಾಡ್ತೀನಿ. 10 ಜನ ಗೆಸ್ಟ್ ಬಂದರೆ ಪಟಾರ್ ಅಂತ ಹೋಗಿ ಅಡುಗೆ ಮಾಡಾಕ್ತೀನಿ. ನಾನು ಕೇಪಬಲ್ ಮಾಡ್ತಾಯಿದ್ದೀನಿ. ನನಗೆ ಈ 100 ವರ್ಷ ತನಕ ಕೆಪಾಸಿಟಿ ಇರುತ್ತೋ ಏನಾದ್ರು ಗೊತ್ತು. ನಮ್ಮ ಮೋದಿಜಿಯವರಿಲ್ವಾ, ನಮ್ಮ ದೇವೇಗೌಡರಿಲ್ವಾ, ಲವ್ಲಿ ಯಂಗ್ಸ್ಟರ್ಸ್ನ ಡೆವಲಪ್ ಮಾಡ್ಬೋದು ಒಂದು ಏಜ್ ಆದಮೇಲೆ. ನಾನು ಬಾಯಂತೂ ಇರುತ್ತೆ. ಸೊ ಕೈಕಾಲು ಶಕ್ತಿ ಹೊಟ್ಟೋದ್ರೆ ಸೊ ಕೂತ್ಕೊಂಡು ಒಂದು ಸ್ವಲ್ಪ ಮೈಂಡನ್ನು ಚೇಂಜ್ ಮಾಡಿ ಯಂಗ್ಸ್ಟರ್ಸ್ನ ಒಂದು ಸ್ವಲ್ಪ ಪರಿಸರದ ಬಗ್ಗೆ ಮತ್ತು ರೂರಲ್ ಎಜುಕೇಷನ್ ಬಗ್ಗೆ ಎಲ್ಲ ಒಂಚೂರು ಕಾಂಟ್ರಿಬ್ಯೂಟ್ ಮಾಡ್ರಪ್ಪ ಅಂತ ಎಲ್ಲನೂ ಒಂದು ಸ್ವಲ್ಪ ಫಿಸಿಕಲಿ ಫೈನಾನ್ಷಿಯಲಿ ಅದನ್ನೆಲ್ಲ ಮಾಡ್ಬೋದು ನಾನು. ಮಕ್ಕಳು ಇಬ್ಬರು ಬಹಳ ದೊಡ್ಡ ಉದ್ಯಮಿಗಳು, ದೇಶದಾದ್ಯಂತ ಸುದ್ದಿ ಆಗಿರೋರು. ನೀವು ಕೂಡ ಉದ್ಯಮಿ, ಈ 24/7 ಕೆಲಸ ಮಾಡ್ತಿರ್ತೀರಿ. ದುಡ್ಡು ಸಂಪತ್ತು ಜೀವನದಲ್ಲಿ ಖುಷಿ ಕೊಡಬಹುದಾ, ಅಥವಾ ಅದನ್ನು ಹೊರತುಪಡಿಸಿ ಜೀವನದಲ್ಲಿ ಖುಷಿ ಕೊಡೋ ವಸ್ತು ವಿಷಯ ಯಾವುದು? ನಾನೇನು ಅನ್ಕೋತೀನಿ ಗೊತ್ತಾ, ದುಡ್ಡು ಅನ್ನೋದು ನೆಸೆಸಿಟಿಗೆ ಎಲ್ಲರಿಗೂ ಬೇಕೇ ಬೇಕು, ಗೊತ್ತಿರೋ ಸಾಧ್ಯ. ಓಕೆ, ಇವಾಗ ಹೆಣ್ಮಕ್ಳಿಗೆ ಸೀರೆ ತೊಗೊಳ್ಳೋ ಆಸೆ ಇರುತ್ತೆ, ಒಡವೆ ತೊಗೊಳ್ಳೋ ಆಸೆ ಇರುತ್ತೆ. ಸೊ ಒಡವೆಗಲ್ಲದೆ ಇದ್ರೂ ದಿನನಿತ್ಯಕ್ಕೆ ಸುಖವಾಗಿ ಸಂಸಾರ ಮಾಡೋಕ್ಕೆ ಲೈಕ್ ದುಡ್ಡು ಬೇಕೇ ಬೇಕು. ಅಷ್ಟು ಮಟ್ಟಿಗೆ ದುಡ್ಡು ಬಂದಾದಮೇಲೆ ನಂಗನ್ಸುತ್ತೆ ಇನ್ನೂ ತುಂಬ ದುಡ್ಡು ಬರುತ್ತಲ್ಲ ಅದು ಖುಷಿ ಕೊಡುತ್ತೆ ಅನ್ನೋ ಸುಳ್ಳು. ಅದಿನ್ನೂ ದುಃಖ ತರುತ್ತೆ ಅನ್ಕೋತೀನಿ ನಾನು. ದುಃಖ ತರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ವಾಂಟ್ಸೇ ಹೊಟ್ಟೋಗುತ್ತೆ. ನನಗೆ ಯಾವುದು ನನ್ನ ಅಲ್ಟಿಮೇಟ್, ನಾನು ಯಾವಾಗಲೂ ಹಿಂದಿನ ಕಾಲದಲ್ಲಿ ನಾನು ಬೆನ್ಸ್ ಕಾರ್ ತೊಗೊಂಡ್ರೆ ಡ್ರೀಮ್ ಇತ್ತು. ಆ ಡ್ರೀಮ್ನ ನಾನು ಎಂಜಾಯ್ ಮಾಡ್ತಾಯಿದ್ದೆ. ನನಗೆಲ್ಲ ಬಂದಾದಮೇಲೆ ನಾನು ಇನ್ನೇನು ಡ್ರೀಮ್ ಮಾಡಲಿ, ಲೈಕ್ ಡ್ರೀಮ್ ಹೊಟ್ಟೋಗುತ್ತೆ ದುಡ್ಡು ಜಾಸ್ತಿ ಬಂದಾಗ. ಆವಾಗ ಅದಕ್ಕೇ ನಾನು ಚೇಂಜ್ ಮಾಡ್ಕೊಂಬಿಟ್ಟೆ. ನಾನು ಡ್ರೀಮ್ ಮಾಡೋದು ಹೇಗೆ ಅಂದರೆ, ಇವಾಗ ಯಾರ್ದೋ ಒಬ್ಬರು ಲೈಫಲ್ಲಿ ನಾನು ಅವ್ರಿಗೆ ಒಂದು ಒಳ್ಳೇದು ಮಾಡ್ತೀನಿ, ಅವ್ರು ಚೆನ್ನಾಗಿರೋದು ನೋಡಿ ನಾನು ಹ್ಯಾಪಿ ಒಂಥರ ಖುಷಿ ಪಡ್ತೀನಿ. ಇನ್ಯಾರ್ದ್ರಲ್ಲೋ ನಾನು ಒಂದು 50 ಲಕ್ಷ ಹಾಕೋದ್ರಿಂದ ಅಲ್ಲಿ ಹೋಗಿ ಒಂದು ಕೆರೆ ಡೆವಲಪ್ ಮಾಡ್ತೀನಿ, ಇದರಲ್ಲಿ ನಾನು ಖುಷಿ ಪಡ್ತೀನಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್. ನನ್ನಂತೊಳಗೆ ದೇವ್ರು ದುಡ್ಡು ಕೊಟ್ಟಿದ್ದಾನಲ್ಲ ಅನ್ನೋದೇ ನನಗೆ ಹ್ಯಾಪಿನೆಸ್. ಆಮೇಲೆ ಒಂದು ಹೇಳ್ತೀನಿ, ನಾನು ಬಿಗಿನಿಂಗಲ್ಲೇ ಹೇಳಿದೆ, ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದಾಗ, ನಾವು ಮಿಡ್ಲ್ ಕ್ಲಾಸ್ ಜೀವನ ಮಾಡ್ತಿದ್ದಾಗ, ನಮಗೇನು ಆಸ್ತಿ ಅಂತಸ್ತು ಐಶ್ವರ್ಯ ಇಲ್ಲದೇ ಇದ್ದಾಗ ತುಂಬ ಹ್ಯಾಪಿಯಾಗಿದ್ವಿ. ಹಾಗೇ ಕಮ್ಮಿ ದುಡ್ಡು ಇಟ್ಕೊಂಡು ಹ್ಯಾಪಿನೆಸ್ ಅನ್ನೋದು ನಮ್ಮ ಮನಸ್ಸೊಳಗಡೆ ಇರೋದು. ನೀವು ಹ್ಯಾಪಿನೆಸ್ ನಿಮ್ಗೆ ಬೇಕಾ, ಒಂದು ಒಳ್ಳೆ ಸಂಗೀತ ಹಾಕ್ಕೊಂಡು ಕಣ್ಮುಚ್ಕೊಳ್ಳಿ, ಲೈಕ್ ಯು ವಿಲ್ ಫೀಲ್ ದಟ್. ಆ ಹ್ಯಾಪಿನೆಸ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾ, ಸಿಕ್ಕಾಬಟ್ಟೆ ಟ್ರಾಫಿಕ್ ಇರುತ್ತೆ. ಸೊ ಯು ಕ್ಯಾನ್ ಬಿ ಯುವರ್ ಸೆಲ್ಫ್. ಸೊ ಅದನ್ನು ನೀವು ಅಂತರ್ಮುಖಕ್ಕೆ ಹೋಗಿ ನೀವು ಒಳಗಡೆ ಅದನ್ನು ಸಪ್ರೇಟ್ ಮಾಡ್ಕೊಂಬಿಡ್ಬೇಕು, ಹೊರಗಡೆದು ಒಳಗಡೆದನ್ನು. ಅದಕ್ಕೆ ಒಂದು ಮೆಡಿಟೇಷನ್ ಟೆಕ್ನಿಕ್ ಇದೆ. ಅದನ್ನು ಹೇಗೆ ಅಂದರೆ ಕಣ್ಮುಚ್ಕೊಂಡು ನೀವು ಜಸ್ಟ್ ಸಿ ಯುವರ್ ಇನ್ನರ್ ಸೆಲ್ಫ್. ಉಸಿರು ಹೇಗೆ ಹೋಗ್ತಾಯಿದೆ, ಹೇಗೆ ಬರ್ತಾಯಿದೆ, ಉಸಿರು ಹೇಗೆ ಹೋಗ್ತಾಯಿದೆ, ಹೇಗೆ ಬರ್ತಾಯಿದೆ. ನೀವೊಂದು 5 ನಿಮಿಷ ಅದನ್ನು ಮಾಡಿ ನಿಮ್ಗೆ ರಿಯಲೈಸ್ ಏನಾಗುತ್ತೆ ಅಂದರೆ, ನಿಮ್ಮ ಉಸಿರು ಬಗ್ಗೆ ನೀವು ಗಮನ ಹರಿಸ್ಬೇಕು. ಉಸಿರು ಬಗ್ಗೆ ಗಮನ ಹರಿಸುವಾಗ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಹ್ಯಾಂಡ್ಸ್ ಲೈಕ್ ದಿಸ್ ಆ್ಯಂಡ್ ಲೆಗ್ಸ್ ಲೈಕ್ ದಿಸ್. ಸ್ಟ್ರೈಟಾಗಿ ಕೂತ್ಕೊಂಡು ಆ ಉಸಿರನ್ನ ಹೇಗೆ ಹೋಗ್ತಿದೆ, ಹೇಗೆ ಬರ್ತಿದೆ ಅಂತ ಇದು ಮಾಡಿದಾಗ ಒಳಗಡೆ ಎಲ್ಲ ಒಂಥರ ಇದಾದಾಗುತ್ತೆ, ಒಂಥರ ಸ್ನಾನ ಮಾಡಿಸ್ದಾಗುತ್ತೆ ಒಳಗಡೆ ಮನಸ್ಸಿಗೆ. ಒಂದೊಂದು ಮರದಲ್ಲೂ ಏನೇನು ಇದು ಬರುತ್ತೆ, ಯಾವ ಥರ ಆರ ಇದೆ, ಹೇಗಾಗುತ್ತೆ. ನೀವು ಅರಳಿ ಮರದ ಕೆಳಗಡೆ ಕೂತ್ಕೊಂಡ್ರೆ ನಿಮ್ಗೆ ಎಷ್ಟು ಏನು ಕಾಯಿಲೆ ಇದ್ರೂ ಅದಕ್ಕೇನೋ ಮದ್ದು ಅದು ಅಂತ ಹೇಳ್ತಾರೆ. ಸೊ ಡೆಫಿನೆಟ್ಲಿ ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಪಾಡ್ಕಾಸ್ಟಿಗೆ ನಮ್ಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಬೆಂಗಳೂರು ಬಸ್ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಸೊ ವೀಕ್ಷಕರೇ, ರೇವತಿ ಕಾಮತ್ ಹಾಗೂ ಅವರ ಇಬ್ಬರು ಪುತ್ರರು, ಇವರ ಜೀವನ ನೀವು ನೋಡಿದ್ರಿ ಅಂದರೆ ಒಂದಷ್ಟು ಹುಮ್ಮಸ್ಸು, ಒಂದಷ್ಟು ಉತ್ಸಾಹ, ಚೈತನ್ಯ ನಿಮಗೆ ಖಂಡಿತ ಬಂದೇ ಬರುತ್ತೆ. ಇವತ್ತಿನ ಪಾಡ್ಕಾಸ್ಟ್ ನಿಮ್ಮಲ್ಲಿ ಇನ್ನೊಂದಷ್ಟು ಇನ್ಸ್ಪಿರೇಷನ್ನ ತುಂಬಿದೆ ಅನ್ನೋ ಆಶಯದೊಂದಿಗೆ ಇವತ್ತಿನ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯ ಜೊತೆ ಭೇಟಿಯಾಗ್ತೀನಿ. ನಮಸ್ಕಾರ.